वेंकटनाथार्य कवितार्किककेसरी वेदांताचार्यवर्यो मे सन्निधत्तां सदा हृदि ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे स्फटातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधे वासिष्ठाय नमो नमः। सम्यग्न्यायकलापेन महता भारतेन च उपबृंहितवेदाय नमो व्यासाय विष्णवे मुनिं स्निग्धाम्बुदाभासं वेदावासं अकल्मषं वेदव्यासं सरस्वत्या वासं व्यासं नमाम्यहम्। नमोऽस्तु ते व्यासविशालबुद्धे फुल्लारविन्दायतपत्रनेत्रा येन त्वया भारततैलपूर्णः प्रज्वालितो ज्ञानमयः प्रदीपः जडान्धपशरोन्मत्तं तमोभूतं जगद्भवेत् यदि ज्ञानहुताशेन त्वया नोज्ज्वलितं भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवः कृतः धर्मार्थकाममोक्षार्थैः समासव्यासकीर्तनैः त्वया भारतशौर्येण नृणां विनिहतं तमः। प्रपन्नपारिजाताय वेततोत्रैकपाणये ज्ञानमुद्राय कृष्णाय गीतामृतदुहे नमः। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नौमि नारायणं हरं। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने पाराशर्यवचः सरोजमौलं गीतार्थकन्धोत्कटं नानाख्यानककेसरं हरिकथा सम्बोधनाबोधितम् लोके सज्जन षट्पदैः आहरः पेपीयमानं मुदा भूयात् भारतपङ्कजं कलिमलप्रध्वंसनश्रेयसे द्वैपायनोष्ठपुटनिःसृतमप्रमेयं पुण्यं पवित्रम् अथ पापहरं शिवं च यो भारतं समधिगच्छति वाच्यमानं किन्तस्य पुष्करजलैः अभिषेचनेन यो कोशतं कनकशृङ्गमयं ददाति विप्राय वेदविदुषे सुबहुश्रुताय पुण्याञ्च भारतकथां सततं शृणोति तुल्यं फलं भवति तस्य तस्य चैव धर्मे चार्थे च कामे च मोक्षे च भरतर्षभ यदि हास्ति तदन्यत्र यन्नेह हास्ति न कुत्रचित् महत्वात् भारवत्वाच्च महाभारतमुच्यते निरुक्तमस्य यो वेदा सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलं कृष्णो ब्रह्म च ब्राह्मणाश्च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ತಮಗೆಲ್ಲ ನಮಸ್ಕಾರಗಳು. ಭೀಷ್ಮನ ಪಾತ್ರದ ವ್ಯಾಪ್ತಿಯನ್ನು ತಕ್ಕ ಮಟ್ಟಿಗೆ 2 ದಿವಸ ನಾವು ಮೂಲ ಗ್ರಂಥದಲ್ಲಿ ನೋಡಿ ಅನುಭವಿಸಿದ್ದೇವೆ. ಅಷ್ಟಕ್ಕೆ ಮುಗೀತು ಅಂತ ತಾವು ಭಾವನೆ ಮಾಡಬಾರದು. ಬರೀ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಈ ಪ್ರವಚನ ಮಾಲಿಕೆ ದಿಕ್ಕು ನಿಮಗೀಗ ಅರ್ಥ ಆಗಿರಬೇಕು. ಯಾರನ್ನೂ ವಿನಾಕಾರಣ ಸ್ತೋತ್ರ ಮಾಡುವುದು, ವಿನಾಕಾರಣ ತೆಗಳುವುದು ಈ ಪ್ರವಚನ ಮಾಲಿಕೆಯ ಗುರಿ ಅಲ್ಲ. ಮೂಲ ಗ್ರಂಥವನ್ನು, ಅದರ ಧ್ವನಿಗಳನ್ನು ವ್ಯಾಸ ದರ್ಶನದ ಪರಿಮಿತಿಯಲ್ಲಿ, ವ್ಯಾಪ್ತಿಯಲ್ಲಿ ಯಥಾವತ್ತಾಗಿ ಇದ್ದದ್ದನ್ನು ಇದ್ದಂತೆ ನಾವು ಅರಿತು ಅದರಿಂದ ಇವತ್ತು ಪ್ರಯೋಜನ ಪಡೆದುಕೊಳ್ಳಬೇಕು. ಅದು ಈ ಪ್ರವಚನ ಮಾಲಿಕೆಯ ಉದ್ದೇಶ. ಮೂಲ ಗ್ರಂಥ ಬರೆದದ್ದು ಅದಕ್ಕೆ ವೇದವ್ಯಾಸರು. ಪರಿಪೂರ್ಣ ವ್ಯಕ್ತಿಗಳು ಜೀವನದಲ್ಲಿ ಇಲ್ಲ, ಇದು ಜ್ಞಾಪಕ ಇಟ್ಕೊಳ್ಳಿ. ಅವತಾರ ಮಾಡುವ ಕಾಲದಲ್ಲಿ ಭಗವಂತನ ವಿನಾ ಜೀವನದಲ್ಲಿ ಯಾರೂ ಪರಿಪೂರ್ಣರಲ್ಲ. ಒಳ್ಳೆಯ ಅಂಶಗಳು ಹೆಚ್ಚಿರ್ಬೋದು, ಕೆಟ್ಟ ಅಂಶಗಳು ಕಡಿಮೆ ಇರ್ಬೋದು. ಅದು ಒಂದೇ ಅನುಪಾತದಲ್ಲಿ ಇರ್ತದೆ ಅಂತಿಲ್ಲ. ಕೆಲವು ಸಲ ಒಳ್ಳೆಯವರಲ್ಲೇ ಕೆಟ್ಟ ಅಂಶಗಳು ಹೆಚ್ಚು ಬರ್ಬೋದು, ಕೆಟ್ಟವರಲ್ಲಿ ಒಳ್ಳೆಯ ಅಂಶಗಳು ಬರ್ಬೋದು.
ಯಾವಾಗ ಯಾವುದು ಕರ್ತವ್ಯ ಜ್ಞಾನಕ್ಕೆ ಅವಶ್ಯಕವೋ ಅದಕ್ಕೆ ವಿರುದ್ಧವಾದ ಸ್ವಭಾವ ಅಲ್ಲಿಯೇ ಮೊಳೆಯಬಹುದು. ಯಾವುದು ಅಪ್ರಸಕ್ತವೋ ಅಲ್ಲಿ ಪ್ರಸಕ್ತವಾದ ಬುದ್ಧಿಯೂ ಬರಬಹುದು. ಮನುಷ್ಯನ ಸ್ವಭಾವದಷ್ಟು ವಿಚಿತ್ರವಾದದ್ದು ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅದನ್ನು ವ್ಯಾಸರು ಕನ್ನಡಿ ಹಿಡಿದು ತೋರಿಸಿದ್ದಾರೆ. ಭೀಷ್ಮ ಮಹಾಬುದ್ಧಿವಂತ, ಅನೇಕ ನೀತಿ ಕಲಿತವನ್ನೆಲ್ಲ ಮೊನ್ನೆ 2 ದಿವಸ ಹೇಳಿದ್ದೇನೆ. ಅಪಾರ ಜ್ಞಾನಶಕ್ತಿ, ನೆನಪಿನ ಶಕ್ತಿ ಅಷ್ಟೆಲ್ಲ ಇದ್ದು ಅವನ ಕಣ್ಣೆದುರಿಗೆ ಅವನ ನೇತೃತ್ವದಲ್ಲೇ ಮಹಾಭಾರತ ಯುದ್ಧ ನಡೆಯಿತು. ಕೃಷ್ಣನೇ ಬಂದು ರಾಯಭಾರ ಮಾಡಿದ್ದಾನೆ. ಸಭೆಯಲ್ಲಿ ಭೀಷ್ಮನು ಕೂತಿದ್ದಾನೆ. ಅವನು ಹೇಳೋದು ಸರಿಯಪ್ಪ ವಾಸುದೇವ, ಲೋ ದುರ್ಯೋಧನ ಅವನು ಎದುರಾಕೋಬೇಡ ಕಾಣೋ, ಕೊಟ್ಬಿಡೋ ರಾಜ್ಯವನ್ನ ಅಂತೆಲ್ಲ ಸಭೆಯಲ್ಲಿ ಹೇಳಿದವನು. ಯುದ್ಧ ಏರ್ಪಟ್ಟಾಗ ಕೌರವರ ಕಡೆಯೇ ನಿಂತು ಸೇನಾಧಿಪತಿತ್ವವನ್ನು ವಹಿಸಿ ಕೃಷ್ಣನ ಎದುರಿಗೆ ನಿಂತು ಯುದ್ಧ ಮಾಡಿದ. ಎಲ್ಲಿ ಹೋಯಿತು ಭೀಷ್ಮನ ಬುದ್ಧಿ? ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹೌ ಅರಿಸೂದನ. ಗೀತೆಯಲ್ಲಿ ಪೂಜೆಗೆ ಅರ್ಹವಾದವರು ಭೀಷ್ಮ ದ್ರೋಣರು. ಉಳಿದವ್ರನ್ನ ಬಿಡು, ಕರ್ಣನ ಕೊಲ್ಲುದ್ರೆ ಕೊಲ್ತೇನೆ, ದುರ್ಯೋಧನ ಕೊಲ್ತೇನೆ, ಭೀಷ್ಮನನ್ನು ಹೇಗೆ ಕೊಡಿಲಿ? ಕಥಂ ಭೀಷ್ಮಂ ಕಥಂ ದ್ರೋಣಂ. ಪ್ರೀತಿಯಿಂದ ಪಾಠ ಹೇಳಿಕೊಟ್ಟವರು. ಕೃಷ್ಣ ಹೇಳಿದ, ಹಾಗಿದ್ರೆ ಅವ್ರು ಎದುರುಗಡೆ ಯಾಕೆ ನಿಂತರು? ಕಾಮನ್ ಸೆನ್ಸ್. ನಿನ್ನಲ್ಲಿ ಪ್ರೀತಿ ಇದ್ದವರಿದ್ದರೆ ತಟಸ್ಥರಾಗಿರ್ಬೇಕೋ ಇಲ್ವೋ? ಅವರು ಎದುರುಗಡೆ ಯಾಕೆ ಹೋಗಿ ನಿಂತರು? ಅಲ್ಲಿ ನೋಡಿ ಬುದ್ಧಿ ಮಂಕಾಯಿತು. ಕೃಷ್ಣ ಸೂಚನೆ ಕೊಟ್ಟಿದ್ದ. ಉದ್ಯೋಗ ಪರ್ವದಲ್ಲಿ ಊರಲ್ಲಿ ತುಂಬ ಮೆರವಣಿಗೆ ಮಾಡಿ 5 ದಿವಸ ಸ್ಟೇಟ್ ಆನರ್, ಫಾರಿನ್ ಅಂಬ್ಯಾಸಡರ್ ಬಂದಿದ್ದಾನೆ ಅಂತ 5 ಡೇಸ್ ಸ್ಟೇಟ್ ವಿಸಿಟ್. ಮಹಾಭಾರತದಲ್ಲಿ ಮಧುಪರ್ಕ ಗೋದಾನ ಎಲ್ಲ ಮಾಡಿದ್ದಾರೆ. ಊರು ತುಂಬ ಮೆರವಣಿಗೆ ಮಾಡಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದಾರೆ. ಭೀಷ್ಮ ಕರೆದ, ನನ್ನ ಮನೇಲಿ ಬಿಡಾರ ಮಾಡ್ಬೋದಲ್ಲ. ಮುಂದೆ ಹೋಗಿಬಿಟ್ಟ ಕೃಷ್ಣ. ದ್ರೋಣನ ಮನೆ ಮುಂದೆ ಹೋಗಿಬಿಟ್ಟ. ಅಲ್ಲೇ ಕಪಾಳಕ್ಕೆ ಹೊಡೆದಾಗಿರಬೇಕು ಭೀಷ್ಮನಿಗೆ. ಮನೆಗೆ ಬಾಂದ್ರೆ ಅಷ್ಟು ಪ್ರೀತಿ ಪಾತ್ರ, ತನ್ನ ಆರಾಧ್ಯ ದೈವ. ಮನೆಗೆ ಬಾಂದ್ರೆ ಬರಲಿಲ್ಲ ಅಂದಮೇಲೆ ನಾನೇನೋ ತಪ್ಪು ಮಾಡಿರಬೇಕು. ಯಾತಕ್ಕೆ ಕೃಷ್ಣ ಬರಲಿಲ್ಲ ನನ್ನ ಮನೆಗೆ? ವಿದುರನ ಮನೆಗೆ ಹೋಗಿ ಕೃಷ್ಣನ ಕಾಲಿಗೆ ಬಿದ್ದು, ಪ್ರಭು ನನ್ನ ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಮಾಡಬಾರ್ದು ಅಂತ ಮಾಡಿದ್ದೀಯಾ? ನಾನೇನು ತಪ್ಪು ಮಾಡಿದ್ದೇನೆ? ಒಂದು ಮಾತನ್ನು ಕೇಳಿದ್ದೆ ನೋಡಿ ಭೀಷ್ಮ. ನಿಮ್ಮ ಸ್ವಂತ ಬಂಧುಗಳು ನಿಮ್ಮೂರಿಗೆ ಬಂದು ನಿಮ್ಮ ಮನೇಲಿ ಇಳ್ಕೊಳ್ದೆ, ನಿಮ್ಮ ಪಕ್ಕದ ಮನೇಲಿ ಇಳ್ಕೊಂಡ್ರೆ ನೀವೇನು ಮಾಡ್ತೀರಿ ಹೇಳಿ? ಕಾಮನ್ ಸೆನ್ಸ್. ಅಂಡ್ ವಾಟ್ ಎ ಗೆಸ್ಟ್, ಕೃಷ್ಣನಂಥ ಅತಿಥಿ. ಭೀಷ್ಮನಿಗೆ ಏನಾಯಿತು ಬುದ್ಧಿಗೆ ಮಂಕು? ನಾನು ಹಿರಿಯ ವಯಸ್ಸಲ್ಲಿ ಇನ್ನೋ ಜಂಬವೇ, ಕುರುಕುಲದ ಅತ್ಯಂತ ಹಿರಿಯ ವೃದ್ಧ ಮಂತ್ರಿ ದುರ್ಯೋಧನನಿಗೆ ಊರುಗೋಲಾಗ ಆಧಾರ ಸ್ತಂಭವಾಗಿರೋ ನನ್ನ ಬಿಟ್ಟರಿಲ್ಲ ಅನ್ನೋ ಜಂಬವೇ. ಏನು ಮಾಡ್ತಾನೆ ಕೃಷ್ಣ ಅಂತ ದುರಹಂಕಾರವೇ. ದುರ್ಯೋಧನನಿಗೆ ಇವನಿಗೇನು ವ್ಯತ್ಯಾಸ ಆಯಿತು? ದೇವತೆಗಳಿರ್ಬೋದು, ಜೀವನ್ಮುಕ್ತರಿರ್ಬೋದು, ಅವರು ಬಂದರೆ ಈ ಕರ್ಮಭೂಮಿಯಲ್ಲಿ ಹೇಗೆ ನಡ್ಕೋಬೇಕು ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ನಾನು ಹೇಳಿದ್ದೇನೆ, ಇವರು ದೇವತೆಗಳು ಅಲ್ಲಲ್ಲಿ ತಮ್ಮ ಸ್ಥಾನದಲ್ಲಿದ್ದವರು, ಭಗವತ್ ಸಹಾಯಕ್ಕೆ ಅಂತ ಬಂದವರು. ಇಲ್ಲಿ ಬಂದರೂ ತಮ್ಮ ಬುದ್ಧಿಯನ್ನು ತಾವು ಸರಿಯಾಗಿ ತಿಳ್ಕೊಳ್ಳಲಿಲ್ಲ. ಕೃಷ್ಣನ ಮತ್ತು ರಾಮಾಯಣದಲ್ಲಿ ರಾಮಚಂದ್ರನ ಸಹಾಯಕ್ಕೆ ಒದಗಲಿಲ್ಲ ಅಂಥವರು ಇದ್ದಾರೆ. ಒದಗಲಿಲ್ಲ ಅಂತ ಅದಕ್ಕೆ ಶಿಕ್ಷೆ ಆಗುತ್ತೆ. ದೇವತೆಯನ್ನು ಮನುಷ್ಯನು ಪೂರ್ವ ಪುಣ್ಯದಿಂದ ಆ ಸ್ಥಾನ ಬರ್ತದೆ. ಸ್ಥಾನ ಕಳ್ಕೊಳ್ಳೋದೆಷ್ಟು ಹೊತ್ತು? ನಹುಷನಂಥವ್ರ ಮೇಲೆ ಇವನೇನು ಕಳಕೆ ಬಿದ್ದರು. ಇಂದ್ರ ಎಷ್ಟು ಸಲ ಪಾಠವನ್ನು ಕಲಿತಾ. ಭೀಷ್ಮ ಅಂಥ ಉತ್ತಮ ದೇವತೆ ಅಲ್ಲ, ಅಧಮ ದೇವತೆ ಅಂತಾರೆ ಮಧ್ವ ಸಿದ್ಧಾಂತದಲ್ಲಿ. ಈ ವಸುಗಳನ್ನು ಅಷ್ಟು ದೊಡ್ಡ ದೇವತೆಗಳು ಹೇಳೋದು. ವಸು, ರುದ್ರ, ಆದಿತ್ಯ ಹೇಳ್ತೇವೆ. ನಾನು ಅವರ ಸ್ಥಾನ ಅಥವಾ ವರ್ಗೀಕರಣ ಕುರಿತಿಲ್ಲಿ ಹೇಳೋಕ್ಕುದ್ದೇ ನಾವು ಹೊರಟಿಲ್ಲ. ರಾಮಾಯಣದಲ್ಲಿ ಇಂದ್ರನೇ ವಾಲಿ ರೂಪದಲ್ಲಿ ಬಂದು ರಾಮನಿಗೆ ಪ್ರತಿಯಾಗಿ ನಿಂತ. ಕೃಷ್ಣಾವತಾರದಲ್ಲಿ ಸೂರ್ಯನೇ ಬಂದು ಕರ್ಣ ರೂಪದಲ್ಲಿ ಪ್ರತಿ ನಿಂತ. ದೇವತೆ ಆದರೆ ಏನು ಬಂತು ಭಾಗ್ಯ? ಇಲ್ಲಿ ಹೇಗೆ ಸಲ್ತೀರಿ ಅದು ಮುಖ್ಯ. ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ. ಅಲ್ಲಿ ಸಂದಿದ್ದೇವೆ ಅಂತ ಇಲ್ಲಿ ಸಲ್ಲೋದಲ್ಲ, ಇಲ್ಲಿ ಬಾಳೋದು ಕಲ್ತ್ಕೋಬೇಕು. ಕರ್ಮಭೂಮಿಯಲ್ಲಿ ಮೋಕ್ಷ ಆಗೋದು ಇಲ್ಲಿಯೇ. ದೇವತೆಗಳು ಭಾರತ ಭೂಮಿಯಲ್ಲಿ ಇಳಿದು ಬಂದು ನಾವು ಸಾಧನೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಈ ಭರತ ಭೂಮಿಯ ಧನ್ಯತೆಯನ್ನು ಏನು ಹೇಳಿದೆ ಅಂತ ವಿಷ್ಣು ಪುರಾಣಕಾರರು ಮತ್ತು ಶ್ರೀಮದ್ ಭಾಗವತದಲ್ಲಿ ಒಂದು ಕಡೆ ತುಂಬ ವಿಸ್ತಾರವಾಗಿ ಹೇಳ್ತಾರೆ. ಅದರಿಂದ ಭೀಷ್ಮ ನಮಗೆ ಶಾಶ್ವತ ಪಾಠ ಕಲಿಸಿಕೊಟ್ಟು ಹೋದ.
ದೇವರನ್ನು ಅರ್ಥ ಮಾಡಿಕೊಳ್ಳೋದು ಪುಸ್ತಕದ ಬದನೆಕಾಯಿ ಅಲ್ಲ, ಆಚರಣೆಯಲ್ಲಿ ಬರಬೇಕು. ಒಂದು ವಿಷಯ ಹೇಳಿಬಿಡ್ತೇನೆ, ಬೇಕಾದ ತೀರ್ಥ ಯಾತ್ರೆ, ಮನೆಯಲ್ಲಿ ಉಪಾಸನೆ, ವ್ರತ ನೇಮ ನಿಷ್ಠೆ, ಹೋಮ ಹವನ ಏನೆಲ್ಲ ಮಾಡಿದರೂ ಅದು ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ನಿಮ್ಮ ಆಚರಣೆಯಲ್ಲಿ ಬರದೆ ಅಂದರೆ ವ್ಯರ್ಥ. ಯಾರಾದ್ರು ಪ್ರತಿ ಹೇಳ್ತೀರಾ ಇದಕ್ಕೆ? ಇದ್ರೆ ಎದ್ದಿತ್ಕೊಳ್ಳಿ, ನೋಡ್ತೇನೆ, ಉತ್ತರ ಕೊಡ್ತೇನೆ. ಮನಸ್ಸಿಗೆ ಪರಿಣಾಮ ಆಗಬೇಕು. ನೀವು ಬಂಗಾರ ದೇವರು ಪೂಜೆ ಮಾಡ್ತೀರಾ, ಬೆಳ್ಳಿ ದೇವರು ಮಾಡ್ತೀರಾ, ಸಾಲಿಗ್ರಾಮ ಶರರು, ಅದು ಮುಖ್ಯ ಅಲ್ಲ. ಉಪಾಸನೆ ಮಾಡಿದ್ರಿಂದ ಮನಸ್ಸು ಹದವಾಗಬೇಕು. ಮನಸ್ಸು ಹದ ಆಯಿತು ಅನ್ನೋದಕ್ಕೆ ಎಲ್ಲ ಆಗಿದ್ರೆ ನನಗೆ ನೀವು ಹಾಗೆ ಹೇಳೋದಲ್ಲ. ನಿಮ್ಮ ಅನುಭವದಲ್ಲಿ, ನಿಮ್ಮ ಚರಿತ್ರೆಯಲ್ಲಿ, ನಿಮ್ಮ ಕ್ಯಾರೆಕ್ಟರ್ನಲ್ಲಿ ಕಾಣಬೇಕು. ಚಾರಿತ್ರದಲ್ಲಿ, ಆಚರಣೆಯಲ್ಲಿ ಬರದೇ ಇದ್ದ ಆಚಾರ ಮನಸ್ಸಿಗೆ ನೀವು ಎಷ್ಟು ಹೇಳಿದರೂ ಪ್ರಯೋಜನ ಆಗೋದಿಲ್ಲ. ಒಳಗೆ ಹೆಂಡವನ್ನಿಟ್ಟು ಬಂಗಾರದ ಪಾತ್ರೆಯಲ್ಲಿ ಮೇಲ್ಗಡೆ ಬಂಗಾರದ ಮುಚ್ಚಳ ಸೀಲ್ ಮಾಡಿ ಹೊರಗಿಂದ ಎಷ್ಟು ತೊಳೆದರೂ ಪ್ರಯೋಜನ ಆಗೋದಿಲ್ಲ. ಮನಸ್ಸು ಮನಸ್ಸು ಮನಸ್ಸು, ಇದು ಯೋಗ. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳ ಪೈಕಿ ಅರ್ಧಕ್ಕಿಂತ ಹೆಚ್ಚು ಶ್ಲೋಕಗಳು ಈ ಮನಸ್ಸಿಗೆ, ಇಂದ್ರಿಯ ನಿಗ್ರಹಕ್ಕೆ, ಶಿಸ್ತಿಗೆ ಭಗವಂತ ಎಷ್ಟು ಒತ್ತು ಕೊಡ್ತಾನೆ. ನಿಮ್ಮ ದ್ವೈತಾದ್ವೈತ ವಿಶಿಷ್ಟಾದ್ವೈತ ವೇದಾಂತವನ್ನು ಕಟ್ಟಿ ಮೂಲ ಆಚೆಗಿಟ್ಟುಬಿಡಿ. ಅದು ಇಂಟೆಲೆಕ್ಚುಯಲ್ ಡಿಫ್ರೆನ್ಸಿಯೇಷನ್, ಅದು ಹೋದವರಿಗೆ ಅದು ಆಮೇಲೆ ಉಪಯೋಗ ಆಗಲಿ. ಮೊದಲು ಇಲ್ಲಿ ಬಾಳೋದು ಕಲ್ತ್ಕೊಳ್ಳಿ. ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ಮನಸೈವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ಶ್ರುತಿಯಲ್ಲಿ ನಾನಾತ್ವವಿಲ್ಲ ಅದ್ವೈತ ಹೇಳಿದರು. ಯಾವ ಅರ್ಥದಲ್ಲಿ? ನಾನಾತ್ವ ನೀನು ಇಲ್ಲ ನಾನು ಇಲ್ಲ ಅಂತಲ್ಲ, ಮನಸ್ಸಿನಿಂದ ಒಂದಾಗಿ ನೋಡು ಅಂದರು. ಮನಸೈವೇದಮಾಪ್ತವ್ಯಂ ಗುಂಡಪ್ಪನವ್ರು ಹೇಳುವರು. ಮನಸ್ಸಿಗೆ ದೃಷ್ಟಿ ಕೊಡು. ಎಲ್ಲ ಇಂದ್ರಿಯಗಳಿಗೆ ಮೇಲ್ಪಟ್ಟದ್ದು 11ನೇ ಇಂದ್ರಿಯ. ಆ 11ನೇ ಇಂದ್ರಿಯ ಕೈ ಕೊಟ್ಟು ಬಿಡ್ತು ಅಂದ್ರೆ ಬಾಕಿ ಇದೇನಿದ್ರೂ ಪ್ರಯೋಜನ ಆಗೋದಿಲ್ಲ. ಅದು ಭೀಷ್ಮನ ದುರಂತ. ಅಷ್ಟು ದೊಡ್ಡ ವ್ಯಕ್ತಿ, ಇಷ್ಟು ದೊಡ್ಡ ಜ್ಞಾನನಿಧಿ, ಬಹಳ ಬಾಕಿದೆಲ್ಲ ಆಚಾರಶೀಲ, ಬುದ್ಧಿ ಹೇಳೋ ಕೆಲಸನೆಲ್ಲ ಮಾಡಿದ. ಆದರೆ ಸಮರ್ಥವಾಗಿ ಬುದ್ಧಿ ಹೇಳೋದು ಅಂತ ಒಂದಿದೆಯಲ್ಲ, ಹೇಳಿದ ನಾಟಕ ಮಾಡೋದಲ್ಲ. ವಿದುರ ತೀರ್ಥಯಾತ್ರೆ ಹೋದ, ಹಾಳಾಗಿ ಹೋಗಿ ಯುದ್ಧ ಮಾಡೋದಿಲ್ಲ ನಾನು, ಕೌರವ್ರ ಕಡೆಯೂ ನಿಲ್ಲುವುದಿಲ್ಲ, ಪಾಂಡವರ ಕಡೆಯೂ ನಿಲ್ಲುವುದಿಲ್ಲ, ನನ್ನ ಮಾತು ಕೇಳಿಲ್ವಲ್ಲ. ತೀರ್ಥಯಾತ್ರೆ ಹೋದ. ಭೀಷ್ಮ ಯಾತಕ್ಕೆ ಹೋಗಲಿಲ್ಲ? ದ್ರೋಣ ಯಾತಕ್ಕೆ ಹೋಗಲಿಲ್ಲ? ಕೃಪಾ ಯಾತಕ್ಕೆ ಹೋಗಲಿಲ್ಲ? ತಮ್ಮ ತಟಸ್ಥತೆಯನ್ನು ಹಾಗೆ ಮೆರೆದಿದ್ದರೆ ಪ್ರಾಯಶ ಮಹಾಭಾರತ ಯುದ್ಧ ನಡೀತಿರಲಿಲ್ಲ. ನನ್ನ ಪಿಂಡ ತಿಂದಿದ್ದಾರೆ, ಎಲ್ಲಿ ಹೋಗ್ತಾರೆ ಇವರು, ಬೆಳೆಸಿದ ನಾಯಿ. ಈ ರೀತಿ ಧೋರಣೆಯಿಂದ ಭೀಷ್ಮ ದ್ರೋಣರು ನಾಯಿಗಳಂತೂ ಟ್ರೀಟ್ ಮಾಡಿದ ದುರ್ಯೋಧನ. ಇವರು ಅದಕ್ಕೆ ಬಿದ್ದು ಮಡಿವಂತಿಕೆ, ಅವನು ಉಪ್ಪು ತಿಂದಿದ್ದೇವಪ್ಪ ಅನ್ನೋ ಭ್ರಮೆಯಲ್ಲಿ ಅಲ್ಲಿಯೂ ಅವನಿಗೂ ನ್ಯಾಯ ದೊರಕಿಸದೆ, ಧರ್ಮರಾಜನಿಗೂ ನ್ಯಾಯ ದೊರಕಿಸದೆ, ಶರೀರ ಒಂದು ಕಡೆ ಆತ್ಮ ಒಂದು ಕಡೆ, ಇದೇನು ನ್ಯಾಯವಾಯಿತೋ ನಮಗೆ ಅರ್ಥ ಆಗೋದಿಲ್ಲ. ಭೀಷ್ಮ ಅತ್ಯಂತ ಅತೃಪ್ತಿಕರವಾದ ಜೀವನವನ್ನು ನಡೆಸಿದರೆ ನಮ್ಮ ಪ್ರಯೋಜನ ಆಗಿಲ್ಲ. ನಿನ್ನೆ ಉಪನ್ಯಾಸಕ್ಕೆ ಬರೆದಿದ್ದವ್ರಿಗೋಸ್ಕರ ಸ್ವಲ್ಪ ಹೇಳಿದ್ದೇನೆ. ಇವು ಮೇಷ್ಟ್ಗಳ ಮೆಥಡ್ ಹಳೇದನ್ನು ಸ್ವಲ್ಪ ಹೇಳಿಬಿಟ್ಟು ಮುಂದೆ ಕೇಳಬೇಕು. ಈ ಹೊತ್ತು ಧೃತರಾಷ್ಟ್ರನ ಪಾತ್ರವನ್ನು ವಿವೇಚನೆ ಮಾಡೋದು. ಇದೇನು ಮೆಥಡ್ ಇದು ಅಂತ ಕೇಳಬೇಡಿ. ಒಂದು ಸಲ ಭೀಷ್ಮ ಅಂತೀರಿ, ಒಂದು ಸಲ ಧೃತರಾಷ್ಟ್ರ. ಕೃಷ್ಣ ಯಾವಾಗ ಬರ್ತಾನೆ, ದ್ರೌಪದಿ ಯಾವಾಗ ಬರ್ತಾನೆ. ಪಾತ್ರಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ಅವರವರ ಆಚರಣೆಯಿಂದ ನಾವು ತೀರ್ಮಾನ ಮಾಡಿಕೊಳ್ತೇವೆ. ಮನಸ್ಸಿಗೆ ತುಂಬ ಕಟ್ಟುವುದು, ಕುಕ್ಕುವುದು ಈ ಕೆಟ್ಟ ರೀತಿಯಲ್ಲಿ ನಡ್ಕೊಂಡವರ ಪಾತ್ರಗಳು. ಅದನ್ನು ತಕ್ಕ ಮಟ್ಟಿಗೆ ನಾವು ಪೂರ್ವಪಕ್ಷ ಅಂತ ಮನಸ್ಸಲ್ಲಿ ಅಂಗೀಕಾರ ಮಾಡಿದ ಮೇಲೆ ಒಳ್ಳೆಯದನ್ನು ಹೇಳಿದರೆ ಅರ್ಥವಾಗುತ್ತೆ. ಇದರ ಮೊದಲು ಒಳ್ಳೆಯದನ್ನು ಹೇಳಿದರೆ ಮನಸ್ಸಿಗೆ ಅದು ಒಗ್ಗೋದಿಲ್ಲ. ಬಿಳಿ ಬಣ್ಣ ಯಾರಿಗೂ ಅಪೀಲ್ ಆಗೋದಿಲ್ಲ, ಕೆಂಪು ಚೆನ್ನಾಗಿ ಅಪೀಲ್ ಆಗ್ತದೆ. ಕೆಂಪು, ನೀಲಿ, ಹಸಿರು ಒಡೆದ್ರೆ, ಬಿಳಿ ಬಣ್ಣ ಒಡೆದ್ರೆ ಬರ್ತದಲ್ಲ, ಒಡೆದದ್ದು ಚೂರು ಚೂರು, ಅದು ಅಪೀಲ್ ಆಗ್ತದೆ. ಎಲ್ಲ ಕೂಡಿಸಿದ್ರೆ ಬರುವಂತಹ ಪರಮಸಾತ್ವಿಕ ಬಿಳಿ ಅದು ಅಪೀಲ್ ಆಗೋದಿಲ್ಲ. ಗುಡ್ನೆಸ್ ನೆವರ್ ಅಪೀಲ್ಸ್ ಲೈಕ್ ಈವಿಲ್ ಇನ್ ಲೈಫ್. ಈಗ ಈ ಧೃತರಾಷ್ಟ್ರ ಅಂದರೆ ಯಾರು? ಅವನು ಯಾರಾಗಿರಲಿ, ಗಂಧರ್ವಾಂಶದಿಂದ ಬಂದ ಹಾಗೆ ಅಂತ ಹೇಳ್ತಾರೆ. ಅವನ ಚರಿತ್ರೆಯನ್ನು ಸಾಕಷ್ಟು ಭೀಷ್ಮನ ಜೊತೆಯಲ್ಲಿ ಹೇಳಿದ್ದೇನೆ. ಅಲ್ಲಿ ಹೇಳದೆ ಬಿಟ್ಟದ್ದನ್ನು ಮಾತ್ರ ಹೇಳ್ತೇನೆ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ. ಮನ್ಯು ಅಂದರೆ ಕೋಪ. ಬೆಳೆದು ನಿಂತ ಕೋಪಕ್ಕೆ ಕ್ರೋಧ ಅಂತಾರೆ. ತಾತ್ಕಾಲಿಕವಾಗಿ ಸಿಟ್ಟು ಮಾಡೋದು ಬೇರೆ, ಅಲ್ಲಿ ಮರೆತು ಹೋಗ್ತದೆ ಅದು. ಕ್ರೋಧ ಮನಸ್ಸಲ್ಲಿ ಬೆಳೆಸಿ ಬೆಳೆಸಿ ಕತ್ತಿ ಮಸೆದು ಯಾವತ್ತಾವತ್ತಿಂದೋ ಬೇಕಂತ ಹೇಳಿ ಉಪ್ಪಿನಕಾಯಿ ಹಾಕಿ ಅದೆಲ್ಲ ಮನಸ್ಸಲ್ಲಿ ಕೂಡ ಹಾಕ್ಕೊಂಡು ಹಾಗೇ ಸಾಧಿಸುವ ಹಠದ ಬುದ್ಧಿಗೆ ಕ್ರೋಧ.
ಅದು ಮನ್ಯು. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ. ಅದರಲ್ಲಿ ಸ್ಕಂಧ ಕರ್ಣ, ಕಾಂಡ ಇರ್ತದಲ್ಲ, ಕಾಂಡವೇ ಕರ್ಣನೆಂಬುದು. ಶಕುನಿ ತಸ್ಯ ಶಾಖಾ. ಶಕುನಿ ಅನ್ನೋದು ಕೊಂಬೆ ಇದ್ದ ಹಾಗೆ. ಇನ್ನು ಅದಕ್ಕೆ ಮೇಲ್ಬಿಟ್ಟು ದುಶ್ಯಾಸನ ಪುಷ್ಪಫಲೇ ಸಮೃದ್ಧೇ. ಹೂವು ಹಣ್ಣು ರೂಪದಲ್ಲಿ ದುಶ್ಯಾಸನ ಇದ್ದ. ಮೂಲ ಯಾರು ಈ ಗಿಡಕ್ಕೆ, ಕೆಟ್ಟ ವೃಕ್ಷಕ್ಕೆ? ಮೂಲಂ ರಾಜ ಧೃತರಾಷ್ಟ್ರೋ ಅಮನೀಷಿ. ಬುದ್ಧಿಗೇಡಿಯಾದ ಧೃತರಾಷ್ಟ್ರನೇ ಈ ಮನ್ಯು ವೃಕ್ಷಕ್ಕೆ ಮೂಲವಾದದ್ದು. ವೇದವ್ಯಾಸ ಶ್ಲೋಕ ಆದಿಪರ್ವದಲ್ಲಿ. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂಧೋರ್ಜುನ ಭೀಮಸೇನೋಸ್ಯ ಶಾಖಾ. ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಕೃಷ್ಣೋ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಕೃಷ್ಣನು, ವೇದಗಳು, ಬ್ರಾಹ್ಮಣರು ಇವು ಧರ್ಮರಾಜ ಎಂಬುವ ವೃಕ್ಷಕ್ಕೆ ಬೇರು. ಕೃಷ್ಣ ಭದ್ರವಾಗಿದ್ದ, ಬ್ರಾಹ್ಮಣರು ಗಟ್ಟಿಯಾಗಿದ್ದರು. ಯಾವನೊಬ್ಬ ದುಷ್ಟ ಬ್ರಾಹ್ಮಣ ಕಣಿಕನನ್ನು ಬಿಟ್ಟರೆ ದಿ ಬ್ರಾಹ್ಮಿನ್ಸ್ ಆಫ್ ದೋಸ್ ಡೇಸ್ ನಾಟ್ ಒನ್ ಆಫ್ ದಮ್ ಸಪೋರ್ಟೆಡ್ ದುರ್ಯೋಧನ. ಪರಮಾಶ್ಚರ್ಯ ಅಲ್ವೇ ನೋಡಿ ನಿಮಗೆ. ಬ್ರಾಹ್ಮಣರ ಬುದ್ಧಿ ನೆಟ್ಟಿಗಿದ್ದ ಕಾಲ. ಈಗ ಹಾಗೆ ಇದೇಂತಿಲ್ಲ. ಯಾರ ದೇಶದ್ರೋಹಿಗಳು ಅವರಿಗೆ ಓಟ್ ಹಾಕ್ತಾರೆ, ಅವ್ರ ಕಡೆ ನಿಂತ್ಕೊಳ್ತಾರೆ, ದುಡ್ಡುಗೋಸ್ಕರ ಏನು ಬೇಕಾದ್ದೆಲ್ಲ ಮಾಡ್ತಾರೆ. ಇಡೀ ಬ್ರಾಹ್ಮಣ ಸಮೂಹ ಧರ್ಮರಾಜನ ಜೊತೆಯಲ್ಲಿ ಅರಣ್ಯವಾಸ ಮಾಡೋದಕ್ಕೆ ಹೊರಟು ಬಿಟ್ಟರು. ರಾಮನ ಜೊತೆಯಲ್ಲಿ ಹೊರಟ ಹಾಗೆ 16,000 ಜನ ಬ್ರಾಹ್ಮಣರಿಗೆ ದಿವಸ ಧರ್ಮರಾಜ ಊಟ ಹಾಕಬೇಕು. ಕಾಡಲ್ಲಿ ಹೋದರು. ನಾನು ಏನು ಮಾಡಲಿ ಪಾಪ, ಇವರು ಹೆಗಲ ಮೇಲೆ ಮಡಕೆಗಳು ಅಗ್ನಿಹೋತ್ರ ಹೊತ್ಕೊಂಡು ಬಂದುಬಿಟ್ಟಿದ್ದಾರೆ. ಎಲ್ಲ ವೃದ್ಧರು. ಇವನು ಅನ್ನ ಕೊಡಲಿ ಅಂತ ಅವ್ರನ್ನ ಅಪೇಕ್ಷೆ ಇಲ್ಲ. ಕೊಡದೇ ಇದ್ದರೆ ಉಪವಾಸ ಸಾಯ್ತಾರೆ. ಎಲೆ ಹಣ್ಣು ಸಿಕ್ಕಿದ್ರೆ ತಿಂತಾರೆ, ಇಲ್ಲದೆ ಬಿಡ್ಬಿಡ್ತಾರೆ. ಏನು ಮಾಡೋದು? ಧೌಮ್ಯರು ಅವನಿಗೆ ಸೂರ್ಯ ಮಂತ್ರವನ್ನು ಹೇಳಿಕೊಟ್ರು. ಅವನು ಸೂರ್ಯೋಪಾಸನೆ ಮಾಡಿದ. ತೈತ್ರಿ ಆರಣ್ಯಕದ ಮೊದಲನೇ ಪ್ರಶ್ನೆ ಆರುಣ ಇದೆಯಲ್ಲ, ಅದನ್ನು ಚೆನ್ನಾಗಿ ಉಪಾಸನೆ ಮಾಡಿದ. ಸೂರ್ಯ ಪ್ರತ್ಯಕ್ಷನಾಗಿ ದ್ರೌಪದಿ ಕೈಯಲ್ಲಿ ಒಂದು ಪಾತ್ರೆಯನ್ನು ಕೊಟ್ಟು, ಅಮ್ಮ ಇದನ್ನು ನೀನು ಚೆನ್ನಾಗಿ ಉಪಯೋಗ ಮಾಡಿಕೋ, ಹಗಲಲ್ಲಿ ಬೇಕಾದ್ದು ಕೇಳು, ಇದರಲ್ಲಿ ಬರ್ತದೆ. ಒಂದೇ ಸಮ ನೀನು ಪಾತ್ರೆ ಅಡಿಗೆ ಮೇಲಿಟ್ಟು ಒಲೆ ಮೇಲೆ ಬೇಯಿಸಬೇಕಾದ್ದಿಲ್ಲ. ಏನು ಬೇಕು ಅಂದರೆ ಅನ್ನ ಬೇಕು, ಪಾಯಸ ಬೇಕು, ತೊವೆ ಬೇಕು, ಹುಳಿ ಬೇಕು, ಏನು ಪಲ್ಯ ಆಗಿಲ್ಲ, ಗೊಜ್ಜು ಗಿಜ್ಜು ಏನು ಬೇಕಾದ್ರೂ ಕೇಳು. ರಾತ್ರಿ ತೊಳೆದಿಟ್ಟ ಮೇಲೆ ಇದರಲ್ಲೇನು ಬರೋದಿಲ್ಲ ಅಂತ ಹೇಳಿ ಪಾತ್ರೆಯನ್ನು ಅನುಗ್ರಹ ಮಾಡಿ ದಿವಸ 16,000 ಜನ ಬ್ರಾಹ್ಮಣರಿಗೆ ಊಟ ಹಾಕ್ತಿದ್ದ ಧರ್ಮರಾಜ. ಅಲ್ಲೆಲ್ಲ ಸೂರ್ಯ ಸ್ತೋತ್ರ, ಇವೆಲ್ಲ ಎಷ್ಟೊಂದು ಸ್ತೋತ್ರಗಳು, ವೇದದಲ್ಲಿರುವ ಸೂಕ್ತಗಳೆಲ್ಲ ಶ್ಲೋಕ ರೂಪದಲ್ಲಿ ಮಹಾಭಾರತದಲ್ಲಿ ಬಂದಿವೆ. ದುರ್ಗಾ ಸೂಕ್ತ, ಅಗ್ನಿ ಸೂಕ್ತ, ವರುಣ ಸೂಕ್ತ. ಮಹಾಭಾರತನೂ ವೇದ ಸಂಹಿತೆಗಳಿದ್ದ ಹಾಗೆ. ಇದನ್ನ ಹೇಳಿದ ಉದ್ದೇಶ, ಧರ್ಮರಾಜನ ನಂಬಿಕೊಂಡು ಬ್ರಾಹ್ಮಣರೆಲ್ಲ ಬಂದಿದ್ದರು. ಮೂಲಂ ಕೃಷ್ಣೋ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ವೇದೋಕ್ತ ಧರ್ಮವನ್ನು ಮೀರಿ ನಡೀತಾ ಇರಲಿಲ್ಲ. ಆದ್ದರಿಂದ ಈ ವೃಕ್ಷ ಒಳ್ಳೆ ರೀತಿಯ ಫಲವನ್ನು ಕೊಡ್ತು ಲೋಕಕ್ಕೆ. ಆದರೆ ಇದು ಕೆಟ್ಟ ವೃಕ್ಷ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ. ವಿಷದ ಬೀಜವನ್ನು ಬೆಳೆಯುವಂತಹ ಕೆಲವು ಹಣ್ಣು ಕಾಯಿಗಳಿವೆ. ಉಮ್ಮತ್ತಿ ಗಿಡ ಅಂತ ಕೇಳಿರ್ಬೇಕು ನೀವು. ಉನ್ಮತ್ತಿ, ಹುಚ್ಚು ಹಿಡಿಸುವುದು. ದಾಸವಾಡದ ಹೂವಿನ ಹಾಗಿರ್ತದೆ, ಕೆಳಗಡೆ ಗೆಡ್ಡೆ ಆಗುತ್ತೆ, ಸೀಬೆಕಾಯಿ ಹಾಗೆ. ಅದರ ಬೀಜವನ್ನು ಯಾರು ತಿಂದರೆ ಅಲ್ಲಿಂದ ಅಲ್ಲೇ ಹುಚ್ಚು ಬರ್ತದೆ ಅವರಿಗೆ. ಯಾತಕ್ಕಾಗುತ್ತೆ? ಅದು ವಿಷವೃಕ್ಷ. ಅದು ಇದೆ ದೈವ ಸೃಷ್ಟಿಯಲ್ಲಿ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂಧ ಶಕುನಿ ಕರ್ಣ ಸ್ಕಂಧ ಶಕುನಿ ತಸ್ಯ ಶಾಖಾ. ಕರ್ಣನೆಂಬುವನೇ ಕಾಂಡ ಅಂದರು. ಮೊದಲು ಧೃತರಾಷ್ಟ್ರ ಬೇರು, ದುರ್ಯೋಧನೆಲ್ಲ ಆಮೇಲೆ ಬರ್ತಾನೆ. ಅದಕ್ಕೆ ಕರ್ಣನೆಂಬುದು ಕಾಂಡ, ಬೊಡ್ಡೆ. ಅದರ ಮೇಲೆ ದುರ್ಯೋಧನ, ದುಶ್ಯಾಸನ ಇವರೆಲ್ಲ ಪುಷ್ಪ ಫಲಗಳ ರೂಪದಲ್ಲಿ ಲೋಕಕ್ಕೆ ಯಾರಿಗೂ ಉಪಯೋಗ ಆಗಲಿಲ್ಲ. ಹಾವು ಮರಿಯನ್ನು ಹಾಕೋದ್ರಿಂದ ಲೋಕಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ನೀವು ಈಕಾಲಜಿಕಲ್ ಬ್ಯಾಲೆನ್ಸ್ ಅಂತ ಏನು ಬ್ಯಾಲೆನ್ಸ್ ಆಗುತ್ತೋ ನಮಗೆ ಗೊತ್ತಾಗೋದಿಲ್ಲ. ದೈವ ಸೃಷ್ಟಿಯಲ್ಲಿ ನಮಗೆ ಬೇಡದೇ ಪದಾರ್ಥಗಳು ಬೇಕಾದಷ್ಟಿವೆ. ಲಂಬರ್ ರೂಮ್ ಆದಾಗ ಆಗಿಬಿಡುತ್ತೆ ಇದು. ಮಹಾಭಾರತ ಪ್ರವಚನ ಮಾಡುವಾಗ ಕೇಳುವವರು ಒಂದು ವಿಷಯ ಪದೇ ಪದೇ ನಮಗೆ ಹೇಳ್ತಾರೆ ಬಂದು, ಸರ್ ನಾವು ದುರ್ಯೋಧನನ್ನೇ ಕೆಟ್ಟವು ಅಂತ ತಿಳ್ಕೊಂಡಿದ್ವು,
ಅವನನ್ನು ಮೀರಿಸ್ಬಿಟ್ಟ ಧೃತರಾಷ್ಟ್ರ ಅಂತ. ಅದೇ ಮೂಲದಲ್ಲಿರುವುದು. ನಿಮ್ಗೆ ಅರ್ಥವಾಯ್ತಲ್ಲ, ನನಗೆ ಸಂತೋಷ ಅಂತೇನೆ. ಮೂಲಂ ರಾಜ ಧೃತರಾಷ್ಟ್ರ ಅಮನೀಷಿ. ಹೊರಗಿನ ಕಣ್ಣಿಲ್ಲ, ಹಾಳ ಹೋಗಲಿ. ಹೊರಗಿನ ಕಣ್ಣಿದ್ದವರೆಲ್ಲ ದುಷ್ಟರಾಗಿರ್ತಾರೆ ಲೋಕದಲ್ಲಿ. ಒಳಗಿನ ಕಣ್ಣು ಬೇಡವೆ? ಆ ಪದೇ ಪದೇ ಕುರುಡ ಅಂತ ಹೇಳಿದ್ರೆ ಬರೆದದ್ರಲ್ಲಿ ಅವಮಾನವಾಗುತ್ತೆ ಅಂತ ವೇದವ್ಯಾಸರು ಅಲ್ಲಲ್ಲಿ ಧೃತರಾಷ್ಟ್ರನಿಗೆ ವಿಡಂಬನಾತ್ಮಕ ಒಂದು ಹೆಸರು ಕೊಡ್ತಾರೆ. ಇಂಗ್ಲೀಷಲ್ಲಿ ಯೂಫೆಮಿಸ್ಟಿಕ್ ಅಲಂಕಾರ, ಯೂಫೆಮಿಸಮ್ ಅಂತೇವೆ. ಅಯೋಗ್ಯರು ಅಂತ ಹೇಳೋಕೆ ಬದಲು ತುಂಬ ಬುದ್ಧಿವಂತರು ಅನ್ನೋದು. ದಡ್ಡ ಅನ್ನೋದಕ್ಕೆ ಬದಲು ಧಾರವಾಡದ ಕಡೆ ಎಲ್ಲ ದೀಡ್ ಪಂಡಿತರವರು ಕೇಳಿದ್ರಲ್ವೋ. ದೀಡ್ ಅಂದರೆ ಒಂದೂವರೆ ಬುದ್ಧಿವಂತರು. ಈ ರೀತಿ ಶಬ್ದಗಳುಂಟು. ಹಾಗೆ ಧೃತರಾಷ್ಟ್ರನಿಗೆ ಬರುವ ಶಬ್ದ ವ್ಯಾಸರು ಕೊಟ್ಟಿದ್ದು ಪ್ರಜ್ಞಾಚಕ್ಷುಹು. ಪ್ರಜ್ಞೆಯನ್ನೇ ಕಣ್ಣನ್ನಾಗಿ ಉಳ್ಳವನು. ಪ್ರಜ್ಞೆ ಇತ್ತೆ ಅವನಿಗೆ, ಪ್ರಜ್ಞೆ ಕಣ್ಣಿತ್ತೆ. ಓದಿರ್ಲಿಲ್ವೇ, ಕಿವಿಯಿಂದ ಕೇಳಿರ್ಲಿಲ್ವೇ ವೇದಗಳನ್ನು, ಶಾಸ್ತ್ರಗಳನ್ನು ಕೇಳಿರ್ಲಿಲ್ವೇ, ಕಣ್ಣಿಲ್ದಿದ್ರೆ ಹೋಗಲಿ, ಎಲ್ಲ ಕೇಳಿದ್ದ. ಅದಷ್ಟನ್ನೂ ಹಾಳು ಮಾಡಿದ್ಯಾವುದು? ಪುತ್ರಮೋಹ ಎಂಬ ಒಂದು ದುರ್ಗುಣ. 100 ಮಕ್ಕಳಿದ್ದ ಅವನು ಕೆಟ್ಟ, 2 ಮಕ್ಕಳು ಇಟ್ಕೊಂಡು ಒಬ್ಬರು ಕೆಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಕೇಳಿದ್ದೀರಿ ನೀವು? ಪುತ್ರ ವ್ಯಾಮೋಹ ಅನ್ನೋದು. ಅವರಿದ್ದ ಜಾಗ ಯಾವುದು, ಘನತೆ ಯಾವುದು, ಅವ್ರು ಮಾಡ್ತಿರೋ ಕೆಲಸ ಏನು, ಯಾತಕ್ಕೆ ಬೇಕು ಕಿತಾಪತಿ? ಐ ಥಿಂಕ್ ವಿ ಹ್ಯಾವ್ ಟು ಪಾಸ್ ಎ ಲೆಜಿಸ್ಲೇಷನ್ ಸಮ್ವೇರ್ ಇನ್ ಅವರ್ ಪಾರ್ಲಿಮೆಂಟ್. ಒಮ್ಮೆ ರಾಷ್ಟ್ರಾಧ್ಯಕ್ಷನಾದವನು ಪಂಚಾಯಿತಿ ಎಲೆಕ್ಷನ್ ನಿಲ್ಲಬಾರ್ದು. ಒಪ್ತಿರಲ್ವ ಹೇಳಿ? ಆ ಸ್ಥಾನ ಅಂಥದ್ದು. ಒಮ್ಮೆ ಪ್ರೈಮ್ ಮಿನಿಸ್ಟರ್ ಆದವನು ಕೆಳಗೆ ಯಾವುದೋ ಕ್ಷುಲ್ಲಕ ರಾಜಕೀಯವನ್ನು ಒಂದು ಸ್ಟೇಟ್ನಲ್ಲಿ ಮಾಡ್ತಕ್ಕದ್ದಲ್ಲ. ನನಗೆ ರೈಟ್ಸ್ ಇದೆ, ನೀವು ರೈಟ್ಸ್ ಇದ್ರೆ ಹಾಗಿದ್ರೆ ಅಲ್ಲಿ ಹೋಗಬಾರ್ದು ನೀವು. ಮಿಲಿಟರಿಯಲ್ಲಿದೆ ಕೆಲವು. ಕಮಾಂಡರ್ ಇನ್ ಚೀಫ್ ಆಗಿದ್ದವನು ಎಲೆಕ್ಷನ್ ನಿಲ್ಲೂ ಹಾಗಿಲ್ಲ. ಈಗ ಮಾಡ್ಕೊಳ್ಬೋದು ಅಮೆಂಡ್ಮೆಂಟ್ 28 ಬಿಡ್ರಿ. ಜನರಲ್ ಕಾರ್ಯಪ್ಪನಂಥವರು, ಜನರಲ್ ತಿಮ್ಮಯ್ಯನಂಥವರು ಎಂಥ ಹುದ್ದೆಗಳನ್ನು ಅಲಂಕರಿಸಿದ್ದು. ತಿಮ್ಮಯ್ಯನವರು ಇಲ್ದಿದ್ದರೆ 2ನೇ ಸಲ ನೆನೆಸ್ತಾ ಇದ್ದೇನೆ. ಅವರು ಸೆಂಟಿನರಿ ವರ್ಷ. ನಮ್ಮ ಕೇಂದ್ರ ಸರ್ಕಾರದವರು ಸೆಂಟಿನರಿ ಆಚರಣೆ ಮಾಡಬೇಕನ್ನುವ ಬುದ್ಧಿ ಇಲ್ಲ ಅವರಿಗೆ. ಗ್ರೇಟ್ ಪೇಟ್ರಿಯಟ್ ಕರ್ನಾಟಕದವರು. ಈ ಕರ್ನಾಟಕದವರು ಮಾಡಿಬಿಡ್ವೆ. ಬಟ್ ಫಾರ್ ಹಿಮ್ ಯು ವುಡ್ ಹ್ಯಾವ್ ಲಾಸ್ಟ್ ದಿ ಹೋಲ್ ಆಫ್ ಕಾಶ್ಮೀರ್. 24 ಗಂಟೆ ಟೈಮ್ ಕೊಡಿ, ಮುಗಿಸ್ಬಿಡ್ತೇನೆ, ತಗೊಂಡು ತಳ್ಳಿಬಿಡ್ತೇನೆ ಅವ್ರನ್ನ ಆ ಕಡೆಗೆ. ಕೊಡಲಿಲ್ಲ ನೆಹರು ಅವರು. ಯಾತಿ ಹೇಳ್ತೇವೆ. ಆಮೇಲೆ ಅವರು ಅಲ್ಲಿಂದ ಆಚೆಗೆ ಅಂಬಾಸಡರ್ಶಿಪ್ ಅದು ಕೊಡ್ತೇವೆ, ಇದು ಕೊಡ್ತೇವೆ, ನಥಿಂಗ್ ಡೂಯಿಂಗ್. ಇಲ್ಲ, ಆ ಘನತೆಯನ್ನು ಕಾಪಾಡಬೇಕು. ರಿಟೈರ್ಮೆಂಟ್ ಆದಮೇಲೆ ಪಾರ್ಟ್ ಟೈಮ್ ಉದ್ಯೋಗ. ಒಬ್ಬ ಪ್ರೈಮ್ ಮಿನಿಸ್ಟ್ರು ರಿಟೈರ್ ಆದಮೇಲೆ ಬೆಲ್ಲದ ಅಂಗಡಿಯಲ್ಲಿ ಕಾರು ಕೂರಿಕೆ ಪಾರ್ಟ್ ಟೈಮ್ ವರ್ಕ್ ಮಾಡ್ತಾನೆ ಅಂದರೆ ಇದು ಮರ್ಯಾದೆಗೆ ಕಮ್ಮಿ. ಆದರೆ ರಾಷ್ಟ್ರಾಧ್ಯಕ್ಷನಾದವನು ಕೆಲವು ಘನತೆ ಬೇಕು. ಧೃತ ರಾಷ್ಟ್ರ ಹೆಸರು ನೋಡಿ ಹೇಗಿದೆ. ರಾಷ್ಟ್ರಂ ಧಾರಯತಾನ್ ಧ್ರುವಂ ಧ್ರುವಂತೆ ರಾಜ ವರುಣೋ ಧ್ರುವಂತೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. ಶುಭಶೋಭನ ಕರ್ಮಗಳನ್ನು ಮಾಡುವಾಗ ಪುರೋಹಿತರು ಒಂದು ಪ್ರಸಿದ್ಧ ಸೂಕ್ತವನ್ನು ಮೊದಲು ಹೇಳಿ ಶುರು ಮಾಡ್ತಾರೆ. ಇದು ಒಂದು ಮಂತ್ರ. ಕೆಲವರು ಹೇಳ್ತಾರೆ, ದೇವೀಂ ವಾಚಮಜನಯಂತ ದೇವಾ ತಾಂ ವಿಶ್ವರೂಪ ಪಶವೋ ವದಂತಿ. ಕೆಲವರು ಇದನ್ನು ಹೇಳ್ತಾರೆ. ಋತಂಚ ಸತ್ಯಂಚ ಭೀಧಾತ ಬಸೋಧ್ಯಜಾಯತ. ಕೆಲವರು ಋಗ್ವೇದ ಮಂತ್ರವನ್ನು ಹೇಳ್ತಾರೆ. ಯಾಕೆಂದರೆ ಸಭೆ ಎಲೆಕ್ಟ್ರಿಫಿಕೇಷನ್ ಆಗಿ ಗಪ್ ಅಂತ ಕೂಡುವಂಥ ಒಂದು ವೇದಾಂತ ದೃಷ್ಟಿ ಇದ್ದ ಹೊರತು ಶುಭಶೋಭನ ಕರ್ಮಗಳು ಅರ್ಥ ಬರೋದಿಲ್ಲ. ಧ್ರುವಂತೆ ರಾಜ. ರಾಷ್ಟ್ರಕ್ಕೆ ರಾಷ್ಟ್ರಂ ಧಾರಯತಾನ್ ಧ್ರುವಂ. ವರುಣನಿಗೆ, ಇಂದ್ರನಿಗೆ, ಅಗ್ನಿಗೆ, ಇವರಿಗೆಲ್ಲರಿಗೆ ರಾಷ್ಟ್ರಧಾರಕರು, ರಾಷ್ಟ್ರಭೃತ್ ಮಂತ್ರಗಳು ಅಂತಿದೆ. ಜಯಾಜಿ ಹೋಮ ಅಂತ ಮಾಡ್ತೇವೆ. ಅವರೆಲ್ಲರೂ ರಾಷ್ಟ್ರವನ್ನು ರಕ್ಷಿಸ್ತಾ ಇದ್ದಾರೆ. ಅವರೆಲ್ಲರ ಅಂಶಗಳು ದೊರೆಯಲ್ಲಿರ್ತವೆ. ಆ ದೊರೆಯನ್ನೇ ನಾವು ಧೃತ ರಾಷ್ಟ್ರ. ರಾಷ್ಟ್ರವನ್ನು ಯಾವನು ಧರಿಸ್ತಾನೆಯೋ ಅವನು ಧೃತರಾಷ್ಟ್ರ. ರಾಷ್ಟ್ರ ಧರಿಸೋದಂದರೇನು? ತಕ್ಕಡಿ ಸಮವಾಗಿ ಹಿಡಿದು ಪ್ರಜೆಗಳಲ್ಲಿ ಪಕ್ಷಪಾತವನ್ನು ಮಾಡದೆ ಈ ಜಾತಿ ಆ ಜಾತಿ ಈ ಜಾತಿ ಜಾತಿಯಿಂದ ಬರ್ತಾರೆ ಎಲೆಕ್ಷನ್ ಆಗಿ. ನಾ ಇಷ್ಟೇ ಕೇಳೋದು, ಎಲೆಕ್ಷನ್ ಆಗಿ ಬರೋ ತನಕ ನಿಮ್ಮ ಜಾತಿಯವರು ಓಟ್ ಹಾಕಲಿ, ಬೇರೆಯವರು ಹಾಕಲಿ, ಬೇಡ ಅನ್ನೋದಿಲ್ಲ. ಬಟ್ ಒನ್ಸ್ ಯು ಗೆಟ್ ಎಲೆಕ್ಟೆಡ್, ಯು ರೆಪ್ರೆಸೆಂಟ್ ದಿ ಹೋಲ್ ಕಂಟ್ರಿ, ಯು ರೆಪ್ರೆಸೆಂಟ್ ದಿ ಹೋಲ್ ಕಾನ್ಸ್ಟಿಟ್ಯೂಷನ್, ಯು ರೆಪ್ರೆಸೆಂಟ್ ಈವನ್ ದೋಸ್ ಪೀಪಲ್ ಹೂ ಹ್ಯಾವ್ ನಾಟ್ ವೋಟೆಡ್ ಫಾರ್ ಯು, ಹೂ ಹ್ಯಾವ್ ವೋಟೆಡ್ ಅಗೇನ್ಸ್ಟ್ ಯು.
ಯಾರು ಇಟ್ ರಿಕ್ವೈರ್ ಸಂಬಡಿ ಟು ಸೇ ದಿಸ್, ಯಾರು ಹೇಳಬೇಕಾಗಿದೆ. ಬೇಂದ್ರೆ ಅವರು ಗಣಪತಿ ಮೇಲೆ ಬೇಕಾದಷ್ಟು ಪದ್ಯಗಳನ್ನು ಬರೆದಿದ್ದಾರೆ. ಇವತ್ತು ಯಾಕೆ ನೆನೆಸ್ಕೊಳ್ತೇನೆ ಅಂದರೆ, ಒಂದು ವಿಡಂಬನಾತ್ಮಕ ಪದ್ಯ ನೆನಪಿಗೆ ಬರ್ತದೆ. ಅವರು ಅದರಲ್ಲಿ ಧ್ವನಿಗಳನ್ನು ಎಷ್ಟು ಎರಚಿದ್ದಾರೆ. ಗಣ ಅಂದರೆ ಗಣರಾಜ್ಯ, ಹೌದಲ್ವೋ? ಗಣಗಳು ರಿಪಬ್ಲಿಕ್ ಅಂತ ಹೇಳ್ತೀವಲ್ಲ, ಗಣರಾಜ್ಯ ಇದು ಮಹಾಭಾರತದಲ್ಲಿರೋ ಶಬ್ದ, ರಾಮಾಯಣದಲ್ಲಿಲ್ಲ. ಗಣಗಳು ವೃತ್ತಿಯಲ್ಲಿ ಅಥವಾ ಭಾಷಾಧಾರಿತವಾಗಿ ಕರ್ನಾಟಕದಲ್ಲಿ ಒಂಥರ ಇದೆ, ತಮಿಳುನಾಡಲ್ಲಿ ಒಂದು ರೀತಿ ಇದೆ. ಇವರೆಲ್ಲ ರಿಪಬ್ಲಿಕಲ್ಲಿ ಬೇರೆ 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 ರೀತಿಯ ಜನಗಳು, ಸ್ವಭಾವದವರು, ಬಟ್ಟೆ ಉಟ್ಕೊಳ್ಳೋದ್ರಲ್ಲಿ, ಉಡುಗೆಯಲ್ಲಿ, ತೊಡುಗೆಯಲ್ಲಿ, ಈ ಭಿನ್ನತೆಯಲ್ಲಿಯೂ ಎದ್ದು ಕಾಣುವ ಒಂದು ಫೆಡರಲ್ ಯೂನಿಟಿ ಏನು ಹೇಳ್ತೀರಿ, ಇದು ಗಣರಾಜ್ಯ. ಇದಕ್ಕೆ ಸಿಂಬಲ್ ಯಾರು? ಗಣಪತಿ. ಬೇಂದ್ರೆಯವರು ಗಣಪತಿ ಅಂದರೆ ಯಾರು? ರಾಷ್ಟ್ರಾಧ್ಯಕ್ಷನ ಗಣಪತಿ ಅಂತ ಹೆಸರು. ಗಣರಾಜ್ಯಕ್ಕೆ ಅಧಿಪತಿ ಯಾರು? ಗಣಪತಿ. ಗಣಗಳಲ್ಲಿ ಬಹಳ ದೊಡ್ಡ ಗಣ ಯಾವುದು? ಹೆಗ್ಗಣ. ಆದ್ದರಿಂದ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ ಅವನು ಹೆಗ್ಗಣಪತಿ ಆಗ್ತಾನೆ. ಬೇಂದ್ರೆಯವರು ತರ್ಕವನ್ನು ನೀವಿಲ್ಲ ಅನ್ನೋ ಹಾಗಿಲ್ಲ. ಇಲ್ಲಿ ಬಿಲಾವ್ ಅಂತವೇ, ಅದು ಧಾರವಾಡದ ಭಾಷೆಯಲ್ಲಿ ಎಷ್ಟು ಬರೆದಿದ್ದಾರೆ ಮಹಾಕವಿಯವರು. ಇಲಿ ಯಾಕೆ ಮೆಟ್ಟಿದ್ದಾರೆ ಅಂದರೆ, ಇಲಿ ಇಟ್ ರೆಪ್ರೆಸೆಂಟ್ಸ್ ದಿ ಟ್ರಿವಿಯಾಲಿಟಿ ಆಫ್ ದಿ ನೇಚರ್ ಆಫ್ ಮ್ಯಾನ್. ಮನುಷ್ಯ ಸ್ವಭಾವದಲ್ಲಿ ಕ್ಷುಲ್ಲಕತೆಯನ್ನು ತೋರಿಸ್ತದೆ. ಅದು ಬಿಲವನ್ನೇ ನೋಡುತ್ತೆ, ನೆಲವನ್ನೇ ನೋಡುತ್ತೆ. ಮೋಸ್ಟ್ ಟಿಮಿಡ್ ಕ್ರೀಚರ್. ಒಂದು ಸಪ್ಪಳ ಮಾಡಿದ್ರೆ ಹೆದರ್ಕೊಂಡು ಓಡುತ್ತೆ ಅದು. ಅದರ ಕೆಲಸ ಎಲ್ಲ ರಾತ್ರಿ ಹೊತ್ತೆ. ಪಶುಗಳಲ್ಲಿ ಅತ್ಯಂತ ನಿಕೃಷ್ಟವಾದ ಸ್ವಭಾವ ಕೇರದು ತಿನ್ನುವುದು. ಈ ಭೂಮಿ ಮಕ್ಕಳು, ಮಣ್ಣಿನ ಮಕ್ಕಳು ಮಾಡೋ ಕೆಲಸ ಅದು. ಅದನ್ನು ಮೆಟ್ಟಿ ನಿಲ್ಲುವುದು ಗಣಪತಿಯ ಕೆಲಸ. ನೀವು ಇಲಿಯನ್ನೇ ಗಣಪತಿ ಸ್ಥಾನಕ್ಕೆ ಏರಿಸ್ಬಿಟ್ರೆ ಎಲೆಕ್ಟ್ ಮಾಡಿ ಏನು ಗತಿ ಆಗುತ್ತೆ ಯೋಚನೆ ಮಾಡಿ. ಮೂಷಿಕ ವಾಹನ, ಈ ಸಿಂಬಲ್ಸ್ಗೆಲ್ಲ ಅರ್ಥ ಇದೆ, ದಯವಿಟ್ಟು ಯೋಚನೆ ಮಾಡಿ. ಹೆಸರು ಧೃತರಾಷ್ಟ್ರ ಬನ್ನಿ ಗಮನಿಸಿ. ಮೊನ್ನೆ ಹೇಳಿದ್ರು ಕೆಲವು ವಂಶ. ಅವನು ವ್ಯಾಸಪುತ್ರ, ವ್ಯಾಸರಿಗಾಗಿಂತ ಮಕ ಹುಟ್ಟಬೇಕಾಗಿತ್ತು. ಇವನ್ ತಾಯಿ ಅಂಬಿಕೆ ಅವತ್ತು ಸತ್ಯವತಿ ಹೇಳಿದ್ಲು, ನೋಡಮ್ಮ ನಿನಗೆ ಗಂಡ ಹೋಗ್ಬಿಟ್ಟಿದ್ದಾನೆ, ನಮಗೆ ರಾಷ್ಟ್ರಕ್ಕೆ ಬೇಕು ಮಗು. ಒಬ್ಬರು ಬರ್ತಾರೆ, ನಿನ್ನ ಭಾವಮೈದ ಒಬ್ಬ ಬರ್ತಾನೆ, ನಿನ್ನಲ್ಲಿ ಸಂತಾನವನ್ನು ಉಂಟು ಮಾಡ್ತಾನೆ. ಇವಳು ನಿಸ್ಸಹಾಯಕಳು, ಯಾರು ಬರ್ತಾರೆಯೋ ಗೊತ್ತಿಲ್ಲ, ಭೀಷ್ಮ ಬರ್ಬೋದು ಅಂತ ಯೋಚನೆ ಮಾಡಿದ್ಲು. ಭೀಷ್ಮನು ನೋಡೋಕೆ ಚೆನ್ನಾಗಿರಲಿಲ್ಲ, ಹೆಣದಂಥ ಹಲ್ಲು, ಕುಣುಪದಂಥ ಅವತ್ತು ಹೇಳಿದ್ನಲ್ಲ. ಆದರೆ ವೇದವ್ಯಾಸರು ಬಂದರು. ಮಂದವಾದ ಬೆಳಕಿನಲ್ಲಿ ಆ ಸಂಗಮ ಸ್ಥಾನದಲ್ಲಿ ನೋಡ್ತಾಳೆ. ತಲೆಯಲ್ಲಿ ಜಡೆ, ಮುಖ ಮೀಸೆ ಗಡ್ಡಗಳು, ಅದು ಕಪಿಲ ಧೂಸರವಾದಂತಹ ವರ್ಣ. ನೋಡೋದು ಸ್ವಲ್ಪ ಭಯಂಕರ ಆಕಾರದ ವ್ಯಕ್ತಿ. ವ್ಯಾಸರು ಸುಂದರ ಇರಲಿಲ್ಲ ನೋಡಲಿಕ್ಕೆ. ಕೃಷ್ಣ ಅಂತ ಅವ್ರಿಗೂ ಹೆಸರು, ಆದರೆ ನೋಡುವುದಕ್ಕೆ ಸುಂದರವಿರಲಿಲ್ಲ. ಕಪ್ಪು ಬಣ್ಣ ಕೃಷ್ಣ, ದ್ವೈಪಾಯನ. ಮೈಯಲ್ಲಿ ತಾಯಿಯ ಮೈಯಿನ ವಾಸನೆ, ಮೀನಿನ ವಾಸನೆ ಇತ್ತು ವೇದವ್ಯಾಸರಿಗೆ. ಇವೆಲ್ಲ ಕೊಟ್ಟಿದ್ದಾರೆ, ಸ್ಮಾಲ್ ಡೀಟೇಲ್ಸ್. ಇದನ್ನು ನೋಡಿ ಕಿಠಾರಂತ ಕಿರಿಚಿಕೊಂಡ್ಲು ಅಂಬಿಕೆ. ಅಯ್ಯೋ, ಇವ್ರ ಜೊತೆಯಲ್ಲಿ ಸಂಗಮ ನನಗೆ ಬೇಡ ಅಂತ ಎರಡು ಕಣ್ಣು ಮುಚ್ಚಿದಳು. ಆ ಸಂಗಮಾವಸ್ಥೆಯಲ್ಲಿ ಮನಸ್ಸು ಯಾವ ಸ್ಥಿತಿಯಲ್ಲಿತ್ತೋ ಅಂತಹ ಮಗ ಹುಟ್ಟಿದ. ಇದು ಸೈಕಾಲಜಿ ಪ್ರೂವ್ ಆಗಿದೆ ಇವತ್ತು. ಒಂದು ಜೋಡಿ ಬಿಳಿ ಬಣ್ಣದ ದಂಪತಿಗಳಿಗೆ ಒಂದು ನೀಗ್ರೋ ಅಂತ ಮಗು ಹುಟ್ಟುಬಿಡ್ತು. ಕೇಳಿದಿರೋಲ್ಲ ಕಥೆ? ಇದು ಯಾತಕ್ಕೆ ಕೇಳಿದಿರಾ? ಈ ಮಗು ಯಾತಕ್ಕೆ ಹೀಗಾಯಿತು? ಅವನಿಗೆ ತಂದೆಗೆ ಅನುಮಾನ ಬಂತು, ನನ್ನ ಮಗು ಅಲ್ಲ. ತಾಯಿ ಹೇಳ್ದು, ಹೌದು ನಿಮ್ಮದೇ ಮಗು, ಸರ್ಟಿಫಿಕೇಟ್ ಕೊಡೋಳು ತಾಯಿ ತಾನೆ. ಎಲ್ಲೆಲ್ಲಿಯೋ ಹೋದ್ರು, ಏನೇನೋ ಮಾಡಿದ್ರು ಪರಿಹಾರ. ಅವನಿಗೆ ಶಂಕೆ, ಇವಳಿಗೆ ಆತಂಕ. ಕೊನೆಗೆ ಒಬ್ಬ ಸೈಕ್ಯಾಟ್ರಿಸ್ಟ್ ಕೇಳಿದ, ನೀವು ಪರಸ್ಪರ ಸಂಗಮಿಸುವಾಗ ಎಲ್ಲಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ ಜ್ಞಾಪಿಸ್ಕೊಳ್ಳಿ ಡೀಟೇಲ್ಸು. ಎಲ್ಲ ಜ್ಞಾಪಿಸ್ಕೊಂಡ್ರು. ಪಿಕ್ನಿಕ್ ಹೋಗಿದ್ದು, ಇಂಥ ಊರಲ್ಲಿದ್ದು, ಮೆಡಿಟ್ರೇನಿಯನ್ ಕೋಸ್ಟು, ಇಂಥ ಹೋಟೆಲಲ್ಲಿದ್ದು. ಅಲ್ಲಿ ಏನೇನಿತ್ತು ನೀವು ಅಲ್ಲಿ ಗೋಡೆ ಮೇಲೆ ಚಿತ್ರ ನೋಡುವಾಗ? ಒಬ್ಬ ನೀಗ್ರೋ ಫೋಟೋ ಇತ್ತು. ಒಳ್ಳೆ ಕಟ್ಟುಮಸ್ತಾದ ಪೈಲ್ವಾನ್, ಕುಸ್ತಿಗಿಸಿ ಕ್ರಿಕೆಟ್ಗೆ ಬರ್ತಾರೆ ನೋಡಿ ವೆಸ್ಟ್ ಇಂಡೀಸ್ನವರು. ಅವಳು ಅದನ್ನು ನೋಡ್ತಾ ಇವನು ಬದಲು, ಗಂಡನ ಬದಲು ಅವನ ಜೊತೆಯಲ್ಲಿ ಸಂಗಮ ಆಗಿದ್ರೆ ಹೇಗೆ ಅಂತ ತಲೆಯಲ್ಲಿ ಕಲ್ಪನೆ ಮಾಡಿಕೊಂಡ ವಿಕಾರದ ನಿಮಿತ್ತ. ಎಷ್ಟು ಸೂಕ್ಷ್ಮ ಈ ಮನಸ್ಸು ನೋಡಿ. ಫ್ರಾಯ್ಡಿಯನ್ ಸೈಕಾಲಜಿ. ಅದಕ್ಕೆ ಮೊದಲು ಇವತ್ತು ಹೇಳಿದ್ದು, ಮನಸ್ಸು ಭದ್ರವಾಗಿದ್ದರೆ ಮುಂದಿಂದೆಲ್ಲ ಒಳ್ಳೆಯ ವಿಷಯ. ಕೆಟ್ಟ ಕನಸು ಬೀಳೋದು ಇದರಿಂದ. ಅದು ಮಾತಾಪಿತೃಗಳು ಸಂಗಮಿಸುವ ಹೊತ್ತಿನಲ್ಲಿ ಇಂತಹ ಭಯಂಕರ ಚಿತ್ರಗಳು, ವಿಚಾರಗಳು, ಕ್ಷುಲ್ಲಕವಾದದ್ದು
ಬರಬಾರದು ಅನ್ನೋದಕ್ಕೋಸ್ಕರವಾಗಿ ನಮ್ಮಲ್ಲಿ ಗರ್ಭ ತುಂಬುವ ಕೆಲಸಕ್ಕೆ ಮೊದಲನೇ ಸಂಸ್ಕಾರವೆಂಬುದಾಗಿ 16 ಸಂಸ್ಕಾರದಲ್ಲಿ ಮೊದಲನೇದಿಟ್ಟಿಟ್ಟು ಅದಕ್ಕೆ ವೇದ ಮಂತ್ರಗಳನ್ನೆಲ್ಲ ಹೇಳಿ ಗಂಡ ಹೆಂಡತಿ ಕೂಡೋದಕ್ಕೂ ಒಲ್ಗ ಊದಿಸ್ಬೇಕೇ. ಒಬ್ಬರು ಕೇಳಿದ್ರು ಸರೋದ್ವಾದಕರು, ನನ್ನ ಜೊತೆಯಲ್ಲಿ ಕೆಲಸದಲ್ಲಿದ್ದವರು, ಅವರು ಇಂಟರ್ನ್ಯಾಷನಲ್ ಸರೋದ್ ಪ್ಲೇಯರ್. ಇವತ್ತು ಎಂತೆಂಥ ಪೊಲೀಸ್ ಸ್ನೇಹಿತರು ನನಗೆ ಮದುವೆ ಗಂಡ ಹೆಂಡತಿ ಸೇರೋದಕ್ಕೆ ವಾಲ್ಗ ಊದಿಸ್ತಾ ಇದ್ರೆ ಮಕ್ಕಳಾಗೋದಿಲ್ಲವೇ ಅಂದ್ರೆ ಹೌದು, ನಾಯಿಗೂ ಮಕ್ಕಳಾಗ್ತವೆ ಎಂದೆ. ನಾನು ಎದ್ದೇ ಹೋಗಿಬಿಟ್ರೆ ಮಾತಾಡಲಿಲ್ಲ. ಅದು ನಾಯಿಗೆ ಮಕ್ಕಳಾಗೋದು ಬೇರೆ, ಅದರ ಸೈಕಾಲಜಿ ನಾವು ಕೇಳೋದಿಲ್ಲ, ಸರಿ ಕೇಳಿಸ್ತಿಲ್ಲ ಹೊರಗಡೆ. ಆದರೆ ಪರಿಶುದ್ಧ ಮನಸ್ಥಿತಿ ಗಂಡ ಹೆಂಡರಲ್ಲಿ ಇದ್ದರೆ ಸಂಗಮ ಸ್ಥಾನದಲ್ಲಿ ದೇವರನ್ನು ನೆನೆಸಿಕೊಂಡು, ಹಳೆ ಕಾಲದಲ್ಲಿ ಈ ಶಾಂತಿ ಕಲ್ಯಾಣ ಮಹೋತ್ಸವ ಒಂದು ಊರಲ್ಲಿ ನಡೆದರೆ ಅವರಿವರ ಮನೆಯಲ್ಲಿ ಒಳ್ಳೊಳ್ಳೆ ಫೋಟೋ, ದೇವರ ಫೋಟೋ ಅದೆಲ್ಲ ಕೇಳಿ ತಗೊಂಡು ಬಂದು ಮನೆಯಲ್ಲಿ ಗೋಡೆ ತುಂಬ ಹಚ್ಚುತ್ತಾ ಇದ್ರು. ನಮ್ಮನೆ ತುಂಬ ಅಂಥ ಫೋಟೋಗಳಿದ್ದು ಹಳೆ ಕಾಲದಲ್ಲಿ. ಎಲ್ಲಿಂದ ತಂದಿದ್ರೋ ಗೊತ್ತಿಲ್ಲ. ನಳ ದಮಯಂತಿ, ಈ ಶಕುಂತಲೆ ಕಥೆ, ಪಾಂಡುರಂಗ ವಿಠಲ, ಹಳೇ ಕಾಲದಲ್ಲಿ ರವಿವರ್ಮ ಪೇಟೆ ಅದು ಅಲ್ಲಿ ಜರ್ಮನಿಲಿ ಪ್ರಿಂಟ್ ಆಗಿದ್ದು ಚಿತ್ರಗಳು, ರಾಸಕ್ರೀಡೆ. ಅದು ಶೃಂಗಾರವಿದ್ದರೂ ಭಗವತ್ ಸ್ವರೂಪದ ಶೃಂಗಾರವಿರಲಿ ಅನ್ನೋ ದೃಷ್ಟಿಯಿಂದ ಮಾಡಿ ಅದು ನೋಡಿ, ಹೇಳಿ ಕೇಳಿ ಗಂಡು ಹೆಣ್ಣು ಅಭಿಪ್ರಾಯ ಕೇಳದೆಯೇ ಮದುವೆಯನ್ನು ಮಾಡಿದ್ರು. ಎಂಥೆಂಥ ಸಂತಾನ ಆಗಿನ ಕಾಲದಲ್ಲಿ ಹುಟ್ಟಿದ್ರು. ಮನಸ್ಸು. ವೇದವ್ಯಾಸರ ತಪ್ಪಲ್ಲ. ಇವಳು ಅಂಬಿಕೆ 2 ಕಣ್ಣು ಮುಚ್ಕೊಂಡು ಅಯ್ಯೋ ವ್ಯಾಸರು ಬಂದ್ರಲ್ಲಪ್ಪ ಅಂತ ಪ್ರೀತಿ ಕೊಡುವ ಕಾಲದಲ್ಲಿ ಜುಗುಪ್ಸೆಯನ್ನೇನು ಪಟ್ಟು ಕಣ್ಣು ಮುಚ್ಕೊಂಡು ಕುರುಡು ಮಗುವಾಗಿ ಹುಟ್ಟಿತು. ಇನ್ನೊಬ್ಬಳು ಅಂಬಾಲಿಕೆ ಗಡ ನಡುಗಿ ಅಂಜು ಬಿಟ್ಟಳು. ವ್ಯಾಸರ ವ್ಯಕ್ತಿತ್ವ ತಡೆದುಕೊಳ್ಳೋ ಶಕ್ತಿ, ಇದು ವಿದ್ಯುತ್ ಶಕ್ತಿ ಇದ್ದ ಹಾಗೆ. ಆ ಭಯದಿಂದ ಅವು ಸಂಗಮಿಸಿದ್ದರಿಂದ ಮೈಯೆಲ್ಲ ಪಾಂಡುಗ್ರಸ್ತವಾಗಿ, ರೋಗಗ್ರಸ್ತವಾಗಿ ಅವನು ಪಾಂಡು ಹುಟ್ಟಿದ. ಆಮೇಲೆ ಹೊರಗಡೆ ಕಾಯ್ದಿದ್ದವಳು ಸತ್ಯವತಿ, ಅವಳು ಮೈ ಬೆವತ್ಕೊಂಡು ಬಂದದ್ದು ನೋಡಿ, ಏನಾಯ್ತೆ ನಿನಗೆ, ಹೇಗಾಯ್ತು? ನನಗೆ ಭಯವಾಯ್ತಮ್ಮ, ಕಣ್ಣು ಮುಚ್ಕೊಂಡ್ಬಿಟ್ಟೆ. ಹೇಳಿಯೋ ವಂಶನಾಶಕವಾದ ಪುತ್ರ ಹೊಟ್ಬಿಡ್ತಾನಲ್ಲ, ಇನ್ನೊಂದ್ಸಲಿ ಹೋಗು. ಅಂಬಿಕೆಯನ್ನು ಮತ್ತೆ ದೂಡಿದ್ರು. ಕತ್ಲೆ. ಅವಳು ಆ ಭಯವನ್ನು ನೆನೆಸಿಕೊಂಡು ತನಗೆ ಬದಲಾಗಿ ತನ್ನ ದಾಸಿಯೊಬ್ಬಳನ್ನು ಕರೆದು ನೀನು ಹೋಗು ಅಂತ ದೂಡಿದ್ರಿಂದ ವೇದವ್ಯಾಸರಂತಹ ಮಹಾಪುರುಷರ ಸಂಗಮ ದೊರೀತಲ್ಲ ಅಂತ ಭಕ್ತಿಯಿಂದ ಅವಳು ಸಂಗಮಿಸಿದ್ರು. ವಿದುರನಂತಹ ಮಗ ಹುಟ್ಟಿದ. ನೋಡಿ ಜನರದಲ್ಲೆಷ್ಟು ಕೌರವ ಪಾಂಡವ ಜನನ ಪೂರ್ವದಲ್ಲಿ ಎಷ್ಟು ಅದ್ಭುತ ವಿಷಯಗಳನ್ನು ಆದಿಪರ್ವದಲ್ಲಿ ಹೇಳಿದ್ದಾರೆ. ನೀವು ಸೈಕಾಲಜಿ ನೋಡ್ಬೋದು, ಸೋಷಿಯಾಲಜಿ ನೋಡ್ಬೋದು, ಬೇಕಾದಷ್ಟು ವಿಷಯಗಳನ್ನು ನೋಡ್ಬೋದು. ಈ ಪತಿಪತ್ನಿ ಸಂಗಮ ಅನ್ನೋದು ಇದು ಹೋಟ್ಲಲ್ಲಿ ನೋಡುವಂಥ ಕ್ಷುಲ್ಲಕವಾದ ವಿಷಯ ಅಲ್ಲ. ಲೋಕವನ್ನು ಕಾಪಾಡತಕ್ಕ ಮಕ್ಕಳನ್ನು ಹಡಿಬೋದು, ಲೋಕವನ್ನು ಕೊಲ್ಲತಕ್ಕ ಮಕ್ಕಳನ್ನು ಹಡಿಬೋದು. ಆ ತಾಯಿ ತಂದೆಯರ ಮನಸ್ಥಿತಿ ಬಹಳ ಪರಿಶುದ್ಧವಾಗಿರಬೇಕು. ಅದಕ್ಕೆಲ್ಲ ಬೇಕಾಷ್ಟು ಉದಾಹರಣೆಗಳು. ಹುಟ್ಟಿದ ಮೇಲೆ ಆಯಿತು, ಅವನು ಹೇಗೆ ಬೆಳೆಸಿದ್ರು, ಏನಾಯಿತು, ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಧೃತರಾಷ್ಟ್ರನಿಗೆ ಏನು ಶಸ್ತ್ರಾಭ್ಯಾಸ ಮಾಡಿಸಿರ್ಬೋದು? ಶಕ್ಯವೇ? 10,000 ಆನೆಗಳ ಬಲವನ್ನು ದೇವರು ಅವನಿಗೆ ಕೊಟ್ಟ ಬೈ ಬರ್ತ್. 10,000 ಎಲಿಫೆಂಟ್ಸ್. ಮೈ ಕೊಬ್ಬು ಅಷ್ಟಿತ್ತು, ಆದರೆ ಅಕ್ಷರ ಜ್ಞಾನವಿಲ್ಲ, ಯುದ್ಧದಲ್ಲಿ ಶಸ್ತ್ರ ಹಿಡಿಯುವ ಶಕ್ತಿ ಇಲ್ಲ. ಅವನು ವಾಕಿಂಗು, ಎಕ್ಸಸೈಸು ಏನೂ ಮಾಡಲಿಲ್ಲ, ಬೊಜ್ಜು ಹೊಟ್ಟೆ, ನ್ಯಾಚುರಲ್. ಅಂಥವನಿಗೆ ಹಗಲು ರಾತ್ರಿ ಏನು ಒಂದು ಯಾರು ಆಪ್ತರು, ಗೂಢಚಾರರು, ಇಂಥವರೇ ದುಷ್ಟರ ಸಹವಾಸ ಇಟ್ಕೊಂಡು ತಾನೂ ಕೆಟ್ಟು ತಾನು ಹಡೆದ ಮಕ್ಕಳನ್ನೂ ಕೆಡಿಸಿದ. ಆದಿಪರ್ವದ ಇದ್ದು ಕೆಲವು ಕಥೆಗಳು ಬರ್ತವೆ. ಪರೀಕ್ಷಿತ್ ರಾಜ ತಕ್ಷಕನಿಂದ, ಒಬ್ಬ ನಾಗಮುಖಂಡನಿಂದ, ನಾಗ ಅಂದರೆ ಹಾವು ಅಂತ ಕಥೆ ಬರೆದಿದ್ದಾರೆ. ಅದು ಸಂಕೇತ. ದಯವಿಟ್ಟು ಅದನ್ನು ಒಡೆದು ನೋಡಬೇಕು ನೀವು ಸಿಂಬಲನ್ನು. ತಕ್ಷಕ ಅನ್ನೋ ಬರೀ ಹಾವಲ್ಲ, ನಾಗ ಕುಲದ ಮುಖಂಡ. ತಕ್ಷಕ ಮಾತನಾಡ್ತಾನೆ, ಕಾರ್ಕೋಟಕ ಮಾತನಾಡ್ತಾನೆ, ನಳಚಕ್ರವರ್ತಿ ಕಥೆಯಲ್ಲಿ ವಾಸುಕಿ ಮಾತನಾಡ್ತಾನೆ. ಇವರೆಲ್ಲ ನಾಗಮುಖಂಡರು. ಈ ದೇಶದಲ್ಲಿ ಒಂದು ಕಾಲದಲ್ಲಿ ನಾಗಮುಖಂಡರು ಬಹಳ ಜನ ಇದ್ದರು. ಅವರು ಆರ್ಯರೇ, ಅವರಿಗೂ ಯಜ್ಞೋಪೀತ ಇತ್ತು, ವೇದ ಇತ್ತು, ಮಂತ್ರ ಇತ್ತು. ಅಂಥವರನ್ನು ಈ ಕುರುಕುಲದ ಹಿರಿಯರನ್ನಿಸಿಕೊಂಡವರು ದುರ್ಮಾರ್ಗದಿಂದ ಹಿಂಸೆ ಮಾಡಿದ್ರಿಂದ ಅವರಿಗೆ ಸಿಡಿದು ಹೋಗುವ ಬುದ್ಧಿ ಉಂಟಾಗಿ ನಾವು ಭರತ ವಂಶದವರಲ್ಲ, ನಾವು ಭಾರತೀಯರಲ್ಲ, ಇವತ್ತು ನಾವು ಹಿಂದೂಗಳಲ್ಲ ಅಂತ ನೋಡಿ ಕೆಲವರು. ಈ ಮೂಲದ ಜನರ ಅತ್ಯಾಚಾರಗಳಿಂದ ಅವರು ಸಿಡಿದು ಹೋಗಿ ಸಪರೇಟಿಸ್ಟ್ ಆದರು, ಟೆರರಿಸ್ಟ್ ಆದರು, ಫಂಡಮೆಂಟಲಿಸ್ಟ್ ಆದರು.
ಅವರಲ್ಲಿ ಸ್ವಲ್ಪ ಉಳ್ಕೊಂಡಿದ್ದಾರೆ ಇವತ್ತಿಗೂ. ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್ ಇಲ್ಲೆಲ್ಲ ಉಳ್ಕೊಂಡಿದ್ದಾರೆ. ಉಳಿದವರನ್ನು ಜನ್ಮೇಜಯನ್ ಸರ್ಪಯಾಗ ಕಾಲದಲ್ಲಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದರು. ಅವರೆಲ್ಲ ಮೆಕ್ಸಿಕೋಕ್ಕೆ ಹೋದರು, ಬ್ರೆಜಿಲ್ಗೆ ಹೋದರು, ಸೌತ್ ಅಮೇರಿಕಾಕ್ಕೆ ಹೋದರು, ಅಲ್ಲಲ್ಲಿ ಸೆಟ್ಲ್ ಆದರು. ಸ್ವಲ್ಪ ಅಲ್ಲಲ್ಲಿಯೇ ಶಾಕ್ ಮಾಡ್ತಾ ವಿಚಾರ ಕೊಟ್ಟಿದ್ದೇನೆ. ಇನ್ನೂ ಸಾಕಷ್ಟಿದೆ. ಬಿಲೀವ್ ಮಿ. ಸರ್ಪಯಾಗ ಅಂತ ಒಂದು ಮಹಾ ಕಾದಂಬರಿ ಬರೀತಾ ಇದ್ದೇನೆ ನಾನು. ಇದೆಲ್ಲವನ್ನು ಒಗ್ಗೂಡಿಸಿ ರುರು, ಡುಂಡಬ, ಆಸ್ತಿಕ ಈ ಕಥೆ ಸಾಕಷ್ಟಿದೆ ಆದಿಪರ್ವದಲ್ಲಿ. ಅದರಲ್ಲಿ ತಕ್ಷಕಾವತಿ, ತಕ್ಷಶಿಲೆ, ಅದರ ದೊರೆಯಾಗಿದ್ದವನು. ಬರೀ ಹಾವೇ ಇದು. ತಕ್ಷಶಿಲೆಯ ದೊರೆ, ಅದಕ್ಕೆ ಪಕ್ಕದಲ್ಲಿ ಭೋಗವತಿ, ಅದಕ್ಕೆ ಪಕ್ಕದಲ್ಲಿ ಪುಷ್ಕಳಾವತಿ. ಇವತ್ತು ಆಫ್ಘಾನಿಸ್ತಾನ ಅಂತ ಕರೆಯುವ ದೇಶದ ಅನೇಕ ಭಾಗಗಳು ಅಲೆಕ್ಸಾಂಡರ್ ಕಾಲದ ತನಕ ಅದೇ ಹೆಸರಲ್ಲಿದ್ದವು. ಅಲೆಕ್ಸಾಂಡರ್ ಆದಮೇಲೆಯೂ ಅದೇ ಹೆಸರುಗಳಿದ್ದವು. ಅಲ್ಲಿದ್ದವರೆಲ್ಲ ನಾಗಾ ಜನರು. ಇವನೇನು ಮಾಡ್ತಿದ್ದ ಧೃತರಾಷ್ಟ್ರ ಅಂದರೆ, ಧೃತರಾಷ್ಟ್ರ ಅನ್ನೋದು ಮೂಲದಲ್ಲಿ ಒಬ್ಬ ನಾಗ ದೊರೆಯ ಹೆಸರು. ಏಕಾಗ್ನಿಕಾಂಡದಲ್ಲಿ ಬಿಲದಲ್ಲಿರುವ ಧೃತರಾಷ್ಟ್ರ ಮೊದಲಾದ ನಾಗರು ನಮ್ಮನ್ನು ಕಾಪಾಡಲಿ ಅಂತ ಕೆಲವು ಮಂತ್ರಗಳು ಬರ್ತವೆ. ಇದು ನಾಗಾ ಸಂಸ್ಕೃತಿ, ಆರ್ಯ ಸಂಸ್ಕೃತಿ ಹೇಗೆ ಬೆರೆತಿತ್ತು ಕೂಡ ಅನ್ನೋದಕ್ಕೆ ಸರ್ಪರಾಜ್ಞಿ ಮಂತ್ರಗಳು ವೇದದಲ್ಲಿ ಬರ್ತವೆ. ಈ ಸರ್ಪ ಅಂದರೆ ಮಾತನಾಡುವ, ಈ ಭೂಮಿಯಲ್ಲಿ ಓಡಾಡೋ ಹಾವು ಅಂತ ಭಾವನೆ ಮಾಡ್ತಕ್ಕದ್ದಲ್ಲ. ಸ್ವಲ್ಪ ವಿಚಾರ ಇಟ್ಕೊಳ್ಳಿ. ಜ್ಞಾತಿ ಕೇಳ್ತೇವೆ ಅಂದರೆ, ತಕ್ಷಕನಿಗೆ ನಾನು ಇವನು ಕಚ್ಚಬೇಕು ಅನ್ನೋ ಭಾವನೆ ಉಂಟಾಯಿತು. ಪರೀಕ್ಷಿತ್ ರಾಜನ ಅಂಥ ಧರ್ಮಾತ್ಮನ ಜೀವನದ ಕೊನೆಯಲ್ಲಿ ಅವನು 96 ವರ್ಷ ಬದುಕಿದ್ದ. ಮಹಾಭಾರತ, ಭಾಗವತ ಪ್ರಮಾಣ ಕೊಡ್ತದೆ. ಉತ್ತರೆಯ ಗರ್ಭಸ್ಥ ಶಿಶುವಾಗಿ ಹುಟ್ಟಿದವನು 36 ವರ್ಷ ಆಗೋ ತನಕ ಅವನಿಗೆ ಪಟ್ಟಾಭಿಷೇಕ ಆಗಲಿಲ್ಲ. ಯಾಕೆಂದರೆ ಧರ್ಮರಾಜ 36 ವರ್ಷ ರಾಜಭಾರ ಮಾಡಿದ. ಇವನು ಹುಟ್ಟುವುದಕ್ಕೆ, ಕೌರವರು ಸಾಯುವುದಕ್ಕೆ, ಧರ್ಮರಾಜನಿಗೆ ಪಟ್ಟಾಗುವುದಕ್ಕೆ ಒಂದೇ ವರ್ಷ ನಡೆದ ಘಟನೆಗಳು. ಆ 36 ವರ್ಷ ಧರ್ಮರಾಜನೂ ಪಾಠ ಹೇಳಿ, ಅರ್ಜುನನೂ ಅವನಿಗೆ ಪಾಠ ಹೇಳಿಕೊಟ್ಟು, ಬಿಲ್ವಿದ್ಯೆ, ಧರ್ಮಶಾಸ್ತ್ರ, ವೇದ ಇವುಗಳಲ್ಲಿ ಅತ್ಯಂತ ನಿಪುಣನಾಗಿ ಮುಂದೆ 60 ವರ್ಷ ಕಾಲ ಧರ್ಮರಾಜನಿಗಿಂತ ಹೆಚ್ಚು ಧರ್ಮದಿಂದ ರಾಜ್ಯವನ್ನು ಪರಿಪಾಲನೆ ಮಾಡಿದ. ಕೃಷ್ಣನ ಕರುಣೆ ಇದ್ದ ಮಗು, ಕೃಷ್ಣನ ಈಕ್ಷಣೆ ಚೆನ್ನಾಗಿ ಬಿದ್ದ ಮಗು, ಪರಿತಃ ಪರೀಕ್ಷಿತ. ಅಂಥವನಿಗೆ ದುರ್ಬುದ್ಧಿ ಉಂಟಾಯಿತು. ಕಲಿಪ್ರವೇಶವಾಗಿ ನೀರು ಕೊಡಲಿಲ್ಲ ಯಾರ್ದು ಆಶ್ರಮದಲ್ಲಿ ಅಂಥೇಳಿ ಅಲ್ಲಿ ಬಿದ್ದಿದ್ದ ಒಂದು ಹಾವನ್ನು ಋಷಿಯ ಕೊರಳಿಗೆ ಹಾಕಿದ. ಹಾವಲ್ಲ, ಶವ ಅಂತಿದೆ ಶಬ್ದ ಭಾಗವತದಲ್ಲಿ. ಒಬ್ಬ ನಾಗಾ ಪುರುಷನನ್ನು ಹೆಣವನ್ನೆತ್ತಿ ಅವನ ತಲೆ ಮೇಲಿಟ್ಟ. ಬರೀ ಹಾವು ಹಾಕಿದ್ದಲ್ಲ, ಹಾವು ಸಿಂಬಲ್ಲು, ಶವ ಶಬ್ದ ಇದೆ ಭಾಗವತದಲ್ಲಿ. ಅದನ್ನು ನೋಡಿ ಅವನ ಮಗ, ಯಾವ್ಯೋ ನಮ್ಮ ತಂದೆನೇ ಧ್ಯಾನ ಮಾಡ್ತಿರುವಾಗ ಈ ಹೆಣ ತಂದ್ಯಾರೋ ಹಾಕಿದ್ರಲ್ಲ ಆಶ್ರಮದಲ್ಲಿ, ಅಪವಿತ್ರ ಮಾಡಿದ್ರಲ್ಲ, ಅವನು ಹಾವು ಕಚ್ಚಿ ಸಾಯಿಲಿ ಅಂತ ಶಾಪ ಕೊಟ್ಟ. ಅಂದರೆ ಅವನು ತಪಸ್ ಮಾಡ್ತಿದ್ದವನು ನೋಡಿ ರುಚಿ. ಅವನ ಹೆಸರು ಶಮೀಕ, ಶಮೆ. ಆರ್ಯರಲ್ಲಿ ಮತ್ತು ಇವರಲ್ಲಿ ಪರಸ್ಪರ ಸಮಾಧಾನವನ್ನು ಉಂಟು ಮಾಡುವ, ಹಿಂದೂ ಮುಸ್ಲಿಂ ಯೂನಿಟಿ ಸಾಧನೆ ಮಾಡೋ ಹೊರಟಿದ್ರಲ್ಲ ಗಾಂಧಿ, ಅಂಥದ್ದೊಂದು ಶಮೆ ಕೆಲಸವನ್ನು ಮಾಡ್ತಿದ್ದ ಮಹರ್ಷಿ ಪಾಪ ಅವನು. ಈ ನಾಗರೆಲ್ಲ ಬೇವಿನ ಗಿಡ ಪೂಜೆ ಮಾಡ್ತಿದ್ರು. ನಮ್ಮ ಪೂರ್ವಜರು ಆರ್ಯರೆಲ್ಲ ಅಶ್ವತ್ಥ ವೃಕ್ಷ ಪೂಜೆ ಮಾಡ್ತಿದ್ರು. ಅಶ್ವತ್ಥ ಸರ್ವವೃಕ್ಷಾಣ. ನಮಗೆ ಇವತ್ತಿಗೂ ಪೂಜ್ಯವಾದದ್ದು ವೃಕ್ಷಗಳಲ್ಲಿ ರಾಜ ಅಂದರೆ ಅಶ್ವತ್ಥ ವೃಕ್ಷ, ಹೌದಲ್ವ? ತಮಿಳಲ್ಲಿ ಅರಸು ಮರಂ, ಅರಸುದ ರಾಜ. ಆಲಸ್ಯ ಮರಂ ಆಗಿದೆ ಅದು. ಅರಸುದ ರಾಜ, ವೃಕ್ಷ ರಾಜ. ಆಮೇಲೆ ಮುಂದಕ್ಕೆ ಏನು ಪದ್ಧತಿ ಉಂಟಾಯಿತು? ಸರ್ಪಯಾಗ ನಿಂತ ಮೇಲೆ ಅಂದರೆ ಇದು ಪರಸ್ಪರ ಜಗಳ ಬೇಡ ಅಂತ ಹೇಳಿ ಒಂದೇ ಕಟ್ಟೆಯಲ್ಲಿ ಅಶ್ವತ್ಥ ವೃಕ್ಷವನ್ನು, ಬೇವಿನ ಗಿಡವನ್ನು ನೆಟ್ಟು ನಾಗ ವಿಗ್ರಹಗಳನ್ನು, ಪ್ರತಿಮೆಗಳನ್ನು ಅಲ್ಲಲ್ಲಿ ಏರ್ಪಡಿಸಿ, ಯಾರ್ಯಾರಿಗೆ ಮಕ್ಕಳಿಲ್ಲವೋ ನಾಗಶಾಪ ಇದೆಯಪ್ಪ ಅದು ಹೋಗಬೇಕು ಅಂತ ಹೇಳಿ ಈ ನಾಗ ಪ್ರತಿಷ್ಠೆ ಮಾಡುವುದು ಈ ದೇಶದಲ್ಲಿ ಶಾಂತಿ ಬರಲಿ ಅನ್ನೋ ದೃಷ್ಟಿಯಿಂದ ಏರ್ಪಡಿಸಿದ್ದು. ಬಹಳ ದೊಡ್ಡ ಕಥೆ. ಜನ ಆಚರಣೆ ಮಾಡ್ತಾರೆ, ಕಥೆ ಗೊತ್ತಿಲ್ಲ. ಅದು ಬಂದ ಸಂದರ್ಭ ಹೇಗಾಯಿತು ಅಂದರೆ, ಜನ್ಮೇಜಯ ಯಾವಾಗ ತನ್ನ ತಂದೆ ಪರೀಕ್ಷಿತನನ್ನು ಸ್ವಯಂ ತಕ್ಷಕನೇ ಬಂದು ಕಚ್ಚಿ ಕೊಂದು ಹಾಕಿದನೋ, ಜನೋಸೈಡ್, ಅದು ರೆಜಿಸೈಡ್, ದೊರೆಯನ್ನು ಕೊಂದನೋ, ಹಾಗಿದ್ದರೆ ನಾಗಾ ಕುಲದವರನ್ನೆಲ್ಲ ಕೊಂದು ಹಾಕ್ತಾನೆ ಅಂತ ಪ್ರತಿಜ್ಞೆ ಮಾಡಿ ಅವನು ಸರ್ಪಯಾಗ ಅಂತ ಮಾಡಿದ. ಸರ್ಪಯಾಗ ಅಂದ್ರೇನು? ಒಂದು ಕಡೆ ಕೂತ್ಕೊಂಡು ಮಾಡೋ ಬ್ರಾಹ್ಮಣರು ಮಾಡೋ ಹೋಮ ಅಲ್ಲ, ಪೊಲಿಟಿಕಲ್ ಸ್ಯಾಕ್ರಿಫೈಸ್. ಎಲ್ಲೆಲ್ಲಿ ಯಾವ್ಯಾವ ಊರಲ್ಲಿ ನಾಗಾ ಸೆಟ್ಲ್ಮೆಂಟ್ ಬಹಳ ಇದೆ
ಆ ಊರಲ್ಲಿ ಬಾನ್ ಫೈರ್ ಮಾಡೋದು, ಅವ್ರನ್ನ ಕರ್ಕೊಂಡ್ಬಂದು ಬೆಂಕಿಗೆ ಹಾಕಿ ಸುಡುವುದು. ಇಂದಿರಾ ಗಾಂಧಿಯವರು ಸತ್ತಾಗ ದೇಶಾದ್ಯಂತ ಸಿಖ್ಖರನ್ನು ನರಮೇಧ ಮಾಡಿದರು ನೋಡಿ. ತಮಿಳುನಾಡಲ್ಲಿ, ಕಾಶ್ಮೀರದಲ್ಲಿ, ಬಂಗಾಳದಲ್ಲಿ ಸಿಖ್ಖರನ್ನು 1980 ಟಕರ್ ಕಮಿಷನ್ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ. ನಾಟ್ ಒನ್ ಫೆಲೋ ಹ್ಯಾಸ್ ಬೀನ್ ಪನಿಷ್ಡ್ ಈವನ್ ಟುಡೇ. ಅವರು ಶಾಪ ಬಿಡುವುದಿಲ್ಲ ನಮ್ಮನ್ನು. ಆಮೇಲೆ ಬ್ಲೂ ಸ್ಟಾರ್ ಆಪರೇಷನ್ ಆಯಿತು, ಅವರೇ ಹೋದರು. ತಕ್ಷಕನ ಕಥೆ, ಪರೀಕ್ಷಿತ್ ರಾಜನ ಕಥೆ ರಿಪೀಟ್ ಆಯಿತು, ಹೌದಲ್ಲೋ? ರಾಜೀವ್ ಗಾಂಧಿ ಹೋದದ್ದು ಹಾಗೆಯೇ. ಇದು LTT ಇವ್ರ ನಿಮಿತ್ತ. ಅದೆಲ್ಲ ದೊಡ್ಡ ಕಥೆಗಳು. ನನಗೆಲ್ಲ ಮಹಾಭಾರತದ ಕಣ್ಣಿಂದ ನೋಡಿದ್ರೆ ಅದೇ ನಡೆದಿದ್ದ ಘಟನೆ ಮತ್ತೆ. ಜನ್ಮೇಜರ ಏನು ಮಾಡಿದ, ಯಾವ್ಯಾವ ಊರಲ್ಲಿ ನಾಗಾಜನ ಇದ್ದಾರೆ ಅವ್ರನ್ನೆಲ್ಲ ಹಿಡಿದು ಬೆಂಕಿಗೆ ಹಾಕು. ಫಾರಿನ್ ಕ್ಲೋತ್ಸ್ ಎಲ್ಲ ಸುಟ್ಟು ಹಾಗೆ ಗಾಂಧಿಯವರು ಹಿಡಿದು ಸುಟ್ಟರು. ಎಲ್ಲೆಲ್ಲಿ ಸುಟ್ಟರು? ಕರ್ನಾಟಕದಲ್ಲಿ 1-2-3 ಜಾಗ, ಹಿರೇಮಗಳೂರಲ್ಲಿ ಸುಟ್ಟರು. ಜನ್ಮೇಜರಾಯ ಸರ್ಪಯಾಗ ಮಾಡಿದ ಜಾಗ ಅಂತಾರೆ. ಅಲ್ಲಿ ಒಂದು ದೊಡ್ಡ ಕಂಬ, ಅದು ಕಲ್ಲಿಂದೋ ಕಬ್ಬಿಣದ್ದೋ ಹೇಳೋಕೆ ಬರೋದಿಲ್ಲ, ದಿವಸ ಬೆಳೆಯುತ್ತೆ ಅಂತ ಊರಿನವ್ರು ನಂಬಿದ್ದಾರೆ. ಹಾವುಗಳ ಕಾಟ ಬಹಳ ಊರಲ್ಲಿ. ಹಿರೇಮಗಳೂರಲ್ಲಿ ಲಕ್ಷಾಂತರ ಜನ ನಾಗಾಜನರನ್ನ ಹಿಡಿಸುಟ್ರು. ಇನ್ನೊಂದು ನಮ್ಮ ಗದಗಿನಲ್ಲಿ, ಅಲ್ಲಿ ನಾಗಾಜನರಿದ್ರು. ಎಲ್ಲಿಂದ? ನಾಗರಕೋವಿಲ್ನಿಂದ ಹಿಡಿದು ಅನಂತನಾಗ್ ಡಿಸ್ಟ್ರಿಕ್ಟ್ ತನಕ. ಕಾಶ್ಮೀರದಲ್ಲಿ ಎಲ್ಲೆಲ್ಲಿ ನಾಗಾ ಶಬ್ದ ಬರುತ್ತೆ, ನೊಣಾಕಪಟ್ಟಣಂ ತಮಿಳುನಾಡಲ್ಲಿ ನೋಡಿ, ಅಲ್ಲೆಲ್ಲ ನಾಗಾಜನ ಹಿಡಿದು ತರೋದು, ಬೆಂಕಿಗೆ ಹಾಕೋದು, ಸುಡೋದು. ಬೆಂಕಿಗೆ ಅಷ್ಟು ಕೋಪ, ದೊರೆ ಕೊಂದರಲ್ಲ ಅಂತ. ಆಮೇಲೆ ಕೆಲವು ನಾಗಾಜನರು ಬಂದು, ಆಸ್ತಿಕ ಅಂತ ಒಬ್ಬ, ತಾಯಿ ಆರ್ಯ, ತಂದೆ ನಾಗ, ದಯವಿಟ್ಟು ಇದನ್ನು ನಿಲ್ಲಿಸಪ್ಪ ಅಂತ ಕೇಳಿದ್ರೆ ಒಂದು ಕಂಡೀಷನ್, ನೀವೆಲ್ಲ ಈ ದೇಶ ಬಿಟ್ಟು ಹೋಗೋದು, ಅದನ್ನು ನಿಲ್ಲಿಸ್ತೇನೆ. ಡೇಟ್ ಫಿಕ್ಸ್ ಮಾಡಿ ಅವ್ರನ್ನೆಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದರು. ಅವರೆಲ್ಲ ಆಸ್ತಿಕನ ಕಡೆಯವರು ಹೋಗಿ ಸೆಟ್ಲ್ ಆದರು ಮೆಕ್ಸಿಕೋದಲ್ಲಿ. ಅವರಿಗೆ ಆಮೇಲೆ ಆಸ್ಟೆಕ್ಸ್ ಅಂತ ಹೆಸರು ಉಂಟಾಯಿತು. ಆಸ್ಟೆಕ್ ಜನಾಂಗ, ಆಸ್ತಿಕನ ಕಡೆಯವರು. ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಚರಿತ್ರೆ. ಇಷ್ಟೆಲ್ಲ ಕೋಪ ಬರೋದಕ್ಕೇನು ಕಾರಣ ನಾಗರಿಗೆ ಅಂದರೆ, ಧೃತರಾಷ್ಟ್ರನಿಗೆ ಪೂರ್ವದಲ್ಲಿದ್ದಂತಹ ಈ ವಂಶದ ಒಬ್ಬ ನಹುಷನು, ಧೃತರಾಷ್ಟ್ರನ ತನಕ ಬಂದಂತಹ ಈ ಚಂದ್ರವಂಶದ ದೊರೆಗಳು ನಾಗಾಸ್ತ್ರೀಯರ ಮೇಲೆ ಒಂದು ಅತ್ಯಾಚಾರ ಮಾಡಿದ್ದಾರೆ. ಅದನ್ನು ಬರೆದಿದ್ದಾರೆ ಮಹಾಭಾರತದಲ್ಲಿ. ಓದಿದ ಕಥೆ ನಿಮ್ಗೆ ಅರ್ಥ ಆಗೋದಿಲ್ಲ. 10,000 ಆನೆಗಳ ಬಲ ಇವನಿಗೆ. ಅದಕ್ಕೆ ಹೇಳಿದೆ, ಮೈ ತೀಟೆ ತೀರಿಸ್ಕೊಳ್ಳೋದಕ್ಕೆ ಫುಟ್ಬಾಲ್ ಇಲ್ಲ, ಆಟ ಇಲ್ಲ, ಕಣ್ಣು ಕಾಣಿಸೋದಿಲ್ಲ. ಮೈ ಕೊಬ್ಬಿದ್ದು ಹುಡುಗರಿಗೆ ಆಟಕ್ಕೆ ಹಾಕಬೇಕು ಸ್ಪೋರ್ಟ್ಸ್ಗೆ. ಇವನಿಗೆ ಆಟ ಇಲ್ಲ. ಇವನ ತೀಟೆಗೆ ದಿವಸ 100 ಜನ ನಾಗಾಸ್ತ್ರೀಯರು ಬಲಿಗೆ ಬೇಕು. ಇದು ಧೃತರಾಷ್ಟ್ರದ ಚರಿತ್ರೆ. ಆ ಸಂತಾನಕ್ಕೊಂದು ಹೆಸರಿಟ್ಟಿದ್ರು, ಧಾರ್ತರಾಷ್ಟ್ರ ನಾಗಾಹ. ಅವರ ಹೆಸರಿದೆ ಮಹಾಭಾರತದಲ್ಲಿ. ಸರ್ಪಯಾಗ ನಡೆದ ಹೊಸದರಲ್ಲಿ ಧೃತರಾಷ್ಟ್ರನಿಗೆ ಅನ್ಯಾಯದಿಂದ ಇಲ್ಲೀಗಲ್ ಆಗಿ ಹುಟ್ಟಿದ್ದ ಚಿಲ್ಡ್ರನ್ ಅವರನ್ನೆಲ್ಲ ತಂದು ಬೆಂಕಿಯಲ್ಲಿ ಹಾಕಿದರು. ಕರ್ಕೋಟಕನ ಸಂತಾನವನ್ನು ತಂದು ಹಾಕಿದರು, ವಾಸುಕಿ ಸಂತಾನವನ್ನು ತಂದು ಹಾಕಿದರು. ಅವರೆಲ್ಲ ಕರಾವಳಿ ಕಡೆ ಇದ್ದವರು. ನಹುಷ ಯಯಾತಿಯ ಪೂರ್ವಜ, ಇಂದ್ರ ಪದವಿಗೆ ಏರಿದವನು, ಅಗಸ್ತ್ಯರ ಶಾಪದಿಂದ ಭ್ರಷ್ಟನಾಗಿ ಸರ್ಪೋಭವ ಅಂತ ಕಥೆ ಕೇಳಿದ್ದೀರಿ ನೀವು. ಬಹಳ ಸಿಂಬಾಲಿಕ್ ಮೀನಿಂಗ್ ಇದೆ. ದೇವುಡು ಅವರು ಇದನ್ನು ಬೇರೆ ರೀತಿಯಲ್ಲಿ ಒಂದು ಕಥೆ ಬರೆದು ಮಹಾಕ್ಷತ್ರಿಯ, ಮಹಾಬ್ರಾಹ್ಮಣ, ಮಹಾದರ್ಶನ 3 ಕಾದಂಬರಿ ಬರೆದರು. ಇದು ಮಹಾಕ್ಷತ್ರಿಯ. ಉನ್ನತ ಪದವಿಗೆ ಏರಿ ಇಂದ್ರ ಪದವಿಗೆ ಹೋದವನು ದುಷ್ಟ ಬುದ್ಧಿಯಿಂದ ಹಳೆ ಇಂದ್ರನ ಸೇರಿದ್ದೆಲ್ಲ ನನಗೆ ಬೇಕಲ್ಲ ಅಂದ. ಹೊಸ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಹಳೆ ಪ್ರೈಮ್ ಮಿನಿಸ್ಟರ್ ಇದ್ರ ಮನೆ ನಮಗೆ ಬೇಕು ಕೊಡಿ ಅಂತ ಕೇಳ್ತಾರೆ. ಈ ಕೊಡೋ ಪದ್ಧತಿ ಇಲ್ಲ. ಡೆಲ್ಲಿ ಸತ್ತವರಿಗೆಲ್ಲ ಒಂದೊಂದು ಸ್ಮಾರಕ. ಅದು ಒಬ್ಬನಿಗೆ 3 ಮೂರ್ತಿ, ಒಬ್ಬನಿಗೆ 4 ಮೂರ್ತಿ, ಒಬ್ಬನಿಗೆ 5 ಮೂರ್ತಿ. ಬರೀ ಸಮಾಧಿ, ಸತ್ತವರದೆಲ್ಲ ಸಮಾಧಿ ಡೆಲ್ಲಿ ಕ್ಷೇತ್ರ. ಅದು ಇಂದ್ರಪ್ರಸ್ಥವಾದ್ರಿಂದ ಯಾರು ಮನೆ ಖಾಲಿ ಮಾಡೋ ಪ್ರಶ್ನೆ ಅಲ್ಲ. ಲೈಫ್ ಟೈಮ್ ಗುತ್ತಿಗೆ, ಬಾಡಿಗೆನೂ ಕೊಡೋ ಹಾಗಿಲ್ಲ, ಲೈಟ್ ಫೀಸ್ ಕಟ್ಟೋ ಹಾಗಿಲ್ಲ. ಮರ್ತೋಯ್ತು ಅಂದರು ಜಗಜೀವನ್ ರಾಮರು. 7 ವರ್ಷ ಎಲೆಕ್ಟ್ರಿಸಿಟಿ ಬಿಲ್ ಕೊಡಲಿಲ್ಲ. ಯಾಕೆ? ಮರ್ತೋಯ್ತು ಪಾರ್ಲಿಮೆಂಟಲ್ಲಿ. ಲೋಹಿಯ ಪ್ರಶ್ನೆ ಕೇಳಿದ್ರೆ ಇನ್ನು ಯಾತಕ್ಕೆ ಉದಾಹರಣೆ ಕೊಡ್ತಿದ್ದೀವಿ ಅಂದರೆ, ಹಳೆದು ಹೊಸದು ಪರಸ್ಪರ ನೋಡಿಕೊಳ್ಳಿ. ಹಳೆ ಇಂದ್ರನ ಅರಮನೆ ಬೇಕು, ಸರಿ ಹೋಯಿತು. ಹಳೆ ಇಂದ್ರನ ವಾಹನಗಳು ಬೇಕು, ಪ್ರೈಮ್ ಮಿನಿಸ್ಟರ್ ಯೂಸ್ ಮಾಡ್ತಿದ್ದ ಕಾರು, ಸರಿ ಹೋಯಿತು. ಅವನ ಛತ್ರಿ, ಚಾಮರ, ಪಲ್ಲಕ್ಕಿ, ಸರಿ ಹೋಯಿತು. ಹಳೆ ಇಂದ್ರನ ಹೆಂಡತಿ ಬೇಕು ಅಂತ ಕೇಳಿದ ಅವನು. 100 ಅಶ್ವಮೇಧ ಮಾಡಿದವನಿಗೆ ಈ ದುರ್ಬುದ್ಧಿ. ಅಲ್ಲಿ ಹೋಗಿ ಕೂತರು, ಹಳೆ ಇಂದ್ರನ ಹೆಂಡತಿ ಬೇಕು. ದೇವತೆಗಳೆಲ್ಲ ಇಂದ್ರಾಣಿಗೆ ಬಂದು ಕೇಳಿದರು, ಅಮ್ಮ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಂದ್ರು. ದೇವತೆಗಳು ಭೂಮಿ ಮೇಲೆಲ್ಲ, ಅಲ್ಲಿ ಏನು ದೇವತೆಗಳಂತೀರಿ? ದೇವತೆಗಳ ಮಾನ ಕಳೆದು ಬಿಟ್ಟಿದ್ದಾರೆ ಮಹಾಭಾರತದಲ್ಲಿ.
ಅವಳು ಬಂದು ಬೃಹಸ್ಪತಿ ಆಚಾರ್ಯನ ಕೇಳಿದ್ಲು, ಇದು ಎಲ್ಲರೂ ಉಂಟೆ ಸ್ವಾಮಿ, ನಾನು ಆ ಇಂದ್ರನ ಹೆಂಡತಿ, ಐ ಆಮ್ ನಾಟ್ ಅಟ್ಯಾಚ್ ಟು ದಿ ಪೋಸ್ಟ್, ಐ ಆಮ್ ಅಟ್ಯಾಚ್ ಟು ದಿ ಪರ್ಸನ್. ಆದ್ರಿಂದ ನಾನು ಅವನು ಆ ಇಂದ್ರನ ಜೊತೆಲಿ ಇರ್ಬೇಕು. ಅವನೆಲ್ಲ ಹೋದ್ನೋ ಗಂಡ ಪತ್ತೆ ಇಲ್ಲ. ದೇವತೆಗಳು ಹೇಳಿದ್ರು ಆಲ್ ದಿ ಮೋರ್ ರೀಸನ್, ಹಳೆ ಇಂದ್ರ ಪತ್ತೆ ಇಲ್ವಲ್ಲ, ಹೊಸ ಇಂದ್ರ ಬಂದಿದ್ದಾನಲ್ಲ, ಅಡ್ಜಸ್ಟ್ ಮಾಡಿಕೊ. ಬೃಹಸ್ಪತಿಗಳು ಹೇಳಿದ್ರು, ನಿನಗೆ ಉಪಶ್ರುತಿ ಅಂತ ಒಂದು ವಿದ್ಯೆ ಹೇಳ್ಕೊಡ್ತೇನೆ, ಅದು ಕಣ್ಣು ಹೊಸ ಕಣ್ಣು ಕೊಡ್ತದೆ, ಎಲ್ಲಿದ್ದಾನೆ ನಿನ್ನ ಗಂಡ ಅಂತ ಕಾಣಿಸ್ತದೆ ನೋಡು ಅಂದಾಗ, ಮಾನಸ ಸರೋವರದಲ್ಲಿ ಒಂದು ತಾವರೆ ದಂಟಿನಲ್ಲಿ ಉಳಿದಿದೆಲ್ಲ ದಂಟಿಗಿಂತ ಒಂದು ದಂಟು ಹೆಚ್ಚು ದಪ್ಪವಾಗಿದ್ದದರ ಮಧ್ಯದಲ್ಲಿ ಗಂಟ್ಲಲ್ಲಿ ಕೂತಿದ್ದ, ಹೋಗಿ ಅಡಿಗೆಕೊಂಡು ವನವಾಸ ಮಾಡ್ತಾ ಇಂದ್ರ. ಆಮೇಲೆ ಎಬ್ಬಿಸ್ಕೊಂಡು ಕರ್ಕೊಂಡ್ಬರ್ತಾರೆ. ನನ್ನ ಗತಿ ನೀನು ಪ್ರೆಷರ್ ಹಾಕ್ತಿದ್ದಾರಲ್ಲ ದೇವತೆಗಳು ಅಂದರೆ, ಒಂದು ಕೆಲಸ ಮಾಡು, ಹೂ ಅಂತ ಹೇಳಿಬಿಡು, ಬರ್ತೇನೆ ಸಂಗಮಕ್ಕೆ ಅಂತ ಹೇಳಿಬಿಡು ಹೊಸ ಇಂದ್ರನಿಗೆ, ಉಳಿದಿದ್ದ ಕಥೆ ನಾನು ನೋಡ್ಕೊಳ್ತೇನೆ ಅಂದ್ರು ಬೃಹಸ್ಪತಿ. ಇವಳು ಹೂಂದ್ಲು. ಅವನು ಭಾಳ ಖುಷಿಪಟ್ಟ, ಹಳೆ ಇಂದ್ರಾಣಿ ಸಿಕ್ಕಿದ್ದಲ್ಲ ಹೊಸ ಇಂದ್ರಾಣಿ ಜೊತೆಗೆ ಅಂತ. ಯಾವತ್ತು ಬರ್ತೀಯ ಅಂದರೆ, ಹಾಗಲ್ಲ, ಇಂದ್ರನಿಗೆ ಏನೇನು ವಾಹನಗಳಿದೆಯೋ ಅದೆಲ್ಲ ವಾಹನಗಳಲ್ಲಿಯೂ ಒಂದೊಂದು ದಿವಸ ನೀನು ಮೆರವಣಿಗೆಯಾಗಿ ಬರಬೇಕು. ವಿಶೇಷ ವಾಹನ, ಆನೆ ವಾಹನ, ತಿರುಪತಿ ವೆಂಕಟೇಶ್ವರ ಮಾಡ್ತಾರೆ ನೋಡಿ, ಸರ್ವಭೂಪಾಲ ವಾಹನ, ಚಂದ್ರಮಂಡಲ ವಾಹನ, ಸೂರ್ಯಮಂಡಲ ವಾಹನ, ಆ ರೀತಿಯ ವಾಹನಗಳಲ್ಲಿ ಬರುವ. ಇದೇನು ಮಹಾ ದೊಡ್ಡ ಕೆಲಸ ಅಂತ. ಇಲ್ಲ, ಅದಾದ್ಮೇಲೆ ಇನ್ನೊಂದು ವಾಹನ ಇದೆ, ಹಳೆ ಇಂದ್ರನಿಗೆ ಇಲ್ಲದೇ ಇದ್ದ ವಾಹನ ಹೇಳ್ತೇನೆ. ಏನು? ಸಪ್ತರ್ಷಿಗಳ ವಾಹನ. ಬ್ರಾಹ್ಮಣಾಗ್ರೇಸರರು ಲೋಕವನ್ನು ನಡೆಸುವ ಶಕ್ತಿಗಳು. ಮಹರ್ಷಿಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥ ಮದ್ಭಾವ ಮಾನಸಾಜಾತಾ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಪ್ತ ಮಹರ್ಷಿಗಳನ್ನು 14 ಮನುಗಳನ್ನು ನಾನು ಸೃಷ್ಟಿ ಮಾಡಿದ್ನು ಅರ್ಜುನ. ಅತ್ರಿ, ಭೃಗು, ಕುತ್ಸ, ವಸಿಷ್ಠ, ಅಂಗಿರಸು ಮೊದಲಾದವರು. ಅವರನ್ನು ವಾಹನ ಮಾಡಿಕೊಂಡು ನರವಾಹನವನ್ನು ಇವನ್ ದೊರೆ ಪೀಠದಲ್ಲಿ ಕೂತ್ಕೊಂಡು ಬರಬೇಕು. ಇದು ಅಕಾರ್ಯ. ಆದರೆ ಅದನ್ನು ಹೇಳಿದ್ಲೆ ಅವಳು. ದಟ್ ಫೆಲೋ ವಾಸ್ ಸ್ಟ್ರಿಕ್ಡ್ ಇನ್ ಟು ಇಟ್. ಹೂಂದ. ಅಗಸ್ತ್ಯರು ಸುಮ್ಮನೆ ಇರಲಿಲ್ಲ, ಕುಳ್ಳು ದಕ್ಷಿಣ ಭಾರತದವರು. ಆ ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಾ ಇದ್ದಾಗ, ನೀನು ದೊರೆಯಾಗಿದ್ದೀಯೇ, ವೇದಶಾಸ್ತ್ರ ಮಂತ್ರಗಳೆಲ್ಲ ಅರ್ಥ ಗೊತ್ತೇ ನಿನಗೆ ಅಂತ ಕೇಳ್ತಾ, ಒಂದು ವೇದ ಮಂತ್ರದ ಅರ್ಥ ಹೇಳು ಅಂತ ಕೇಳಿದ್ರು. ಉದ್ಯೋಗ ಹೊರಲು ಬರುತ್ತೆ ಕಥೆ ಇದು. ಅವನು ಅದಕ್ಕೆ ಅಪಾರ್ಥವನ್ನು ಹೇಳಿದ. ಅಪಾರ್ಥವನ್ನು ಹೇಳ್ತಾ ವ್ಯಾಖ್ಯಾನ ಮಾಡ್ತಾ ಪಲ್ಲಕ್ಕಿ ನಿಂತು ಬಿಡ್ತು, ಮುಂದಕ್ಕೆ ಹೋಗಲಿಲ್ಲ. ಬೇಗ ನಡೀರಿ ಇಂದ ಅವನಿಗೆ ಸಂಗಮ ಹೋಗಿ ಹೊಸ ಇಂದ್ರಾಣಿಯನ್ನು ಕೂಡಬೇಕು, ಬೇಗ ನಡೀರಿ. ಅದು ಸಂಸ್ಕೃತದಲ್ಲಿ ಬೇಗ ನಡಿ ಎನ್ನುವಾಗ ಸರ್ಪೋಭವ, ಸರ್ಪ ಅಂದ್ರೆ ಬೇಗ ಹೋಗು ಅಂತ, ಸರ್ಪಣ ಸರ್ಪೋಭವ. ಅದು 10 ಸಲ ಹೇಳಿದ್ ಕೇಳಿ ಕೇಳಿ ಚಿಟ್ಟು ಹೇಳಿತವರಿಗೆ ಸರ್ಪೋಭವ ಅಂದ್ಬಿಟ್ಟು ಅವರು. ಹಾಗಿದ್ರೆ ಸರ್ಪವಾಗಿಯೇ ಹುಟ್ಟು ಅಂದ್ರು. ಒಡನೆಯೇ ಕಥೆಯಲ್ಲಿ ಹೆಬ್ಬಾವಾಗಿ ಮೇಲಿಂದ ಕೆಳಗೆ ಧುಮುಕಿದ, ಅಧಪತನವನ್ನು ಹೊಂದಿದ. ಇದು ಸಿಂಬಾಲಿಕ್, ಒಳಗಿನ ಅರ್ಥ. ಹಿ ವಾಸ್ ಕಂಡೆಮ್ ಟು ಲಿವ್ ಅಮಾಂಗ್ ದಿ ನಾಗಾಸ್. ನೀನು ಕ್ಷತ್ರಿಯನಾಗಿ ದೊರೆಗಳ ಮಧ್ಯೆ ಇರೋಕೆ ಲಾಯಕ್ಕಿಲ್ಲ, ನೀನು ಹೋಗಿ ನಾಗಾವಸತಿಗಳಲ್ಲಿರು. ಅವನೊಂದು ಸಂತಾನ ಉಂಟು ಮಾಡಿದ ಮಹಾರಾಯ, ಅದಕ್ಕೆ ನಾಹುಷ್ಯನಾಗರು ಅಂತ ಹೆಸರು. ಅದು ಋಗ್ವೇದದಲ್ಲಿದೆ. ಮಹಾಭಾರತ ನಾಹುಷ್ಯನಾಗರನ್ನೆಲ್ಲ ಇಲ್ಲಿ ಕೆಲವು ದಲಿತರಲ್ಲಿ 28 ಶಾಖೆಗಳಿವೆ ನೋಡಿ. ಆ ರೀತಿಯಲ್ಲಿ ಅವರು ನಾಗರಲ್ಲಿಯೇ ಬೇರೆ ಬೇರೆ ಜಾತಿಗಳು, ಉಪಜಾತಿಗಳು. ಇದು ಯಾವ ಕಮಿಷನು ನಮಗೆ ಗೊತ್ತಿಲ್ಲ. ಇದು ಅವರೆಲ್ಲರನ್ನು ಹುಡುಕಿ ಪಟ್ಟಿ ಇಟ್ಟಿದ್ರು. ಜನಮೇಜಯನ ಕಡೆಯವರು ಬುದ್ಧಿ, ಇವರು ನಹುಷನ ಕಡೆ ನಾಗರು, ಹಾಕು ಮೊದಲು ಬೆಂಕಿಗೆ. ಇವರು ಧೃತರಾಷ್ಟ್ರ ಕಡೆಯವರು, ಹಾಕು ಬೆಂಕಿಗೆ. ಒಬ್ಬರು ನಿಂತ್ಕೊಂಡು ಲಿಸ್ಟ್ ಬರ್ಕೊಳ್ತಿದ್ರು, ಯಾರ್ಯಾರು ಹೋದ್ರು, ಏನೇನು ಎಲಿಮಿನೇಟ್ ಆಯಿತು ಅಂತ. ಇನ್ ದಿ ಹೋಲ್ ಆಫ್ ಇಂಡಿಯಾ ದಿಸ್ ಮಸಾಕರ್ ದಿಸ್ ಕಂಟಿನ್ಯೂ. ಅಂದರೆ ಧೃತರಾಷ್ಟ್ರ ಹಡೆದ ಒಬ್ಬ ಅಮೀನ್ ಅಂತಿದ್ದ ಉಗಾಂಡಾದಲ್ಲಿ, 300 ಮಕ್ಕಳು ಹಡೆದಿದ್ದ. ಎಷ್ಟು ಜನ ಹೆಂಡ್ತಿರಿದ್ದಿರ್ಬೋದು, ಎಷ್ಟು ಜನ ಉಪಕೃತಿರಿದ್ದಿರ್ಬೋದು, ಮಾಡ್ರೇಟ್ ಫಿಗರ್ನ ಹೇಳುವುದು. ನಮ್ಮ ರಾಷ್ಟ್ರದ ಅನೇಕ ಉನ್ನತ ಮಟ್ಟದ ನಾಯಕರಿಗೆ ಲೆಕ್ಕವಿಲ್ಲದಷ್ಟು ಮಕ್ಕಳು ಬೀದಿಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಡೆಲ್ಲಿಯಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಅವರು ಅಧಿಕಾರ ಮಾಡುವ ಕೆಲಸ ಇದೇನೆ. ಪೋಖ್ರಿಗಳು ಪಾರ್ಲಿಮೆಂಟಲ್ಲಿ ಇರೋದೇ ಇಲ್ಲ. ಇದ್ರೂ ನಿದ್ದೆ ಮಾಡ್ತಾರೆ, ಇದ್ರ ಹೊರಗಿದ್ದು ಇಂಥ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೇನು ಗತಿ? ಇಲ್ಲಿ ಸರ್ಪೆ ಆಗೋದಿಲ್ಲ ಅದು ಗತಿ. ಅಂದರೆ ಧೃತರಾಷ್ಟ್ರನ ಪೂರ್ವ ಚರಿತ್ರೆ ನಿಮ್ಗೆ ಯಾತಕ್ಕೆ ಇಷ್ಟು ಹೇಳಿದೆ ಅಂದರೆ, ಅವನಷ್ಟು ಮದಿಸಿದವರು, ಸೊಕ್ಕಿದ್ದವರು, ಇದು ಅಕಾರ್ಯಾಪ. ಆ ಹುಡುಗರ ಗತಿ ಏನು? ಮಕ್ಕಳು ಹಡ್ದ, ಅವ್ರ ಸ್ಟೇಟಸ್ ಏನು? ರಾಜಪುತ್ರರೇ, ನಾಗಾಜನಗಳೇ. ಸಂಖ್ಯೆ ಬೇರೆ ಹೆಚ್ಚಾಯಿತು. ನೀಗ್ರೋಗಳನ್ನ ತಗೊಂಡೋಗಿ ಅಮೆರಿಕಾದಲ್ಲಿ ಗುಲಾಮ್ಗಿರಿ ವ್ಯಾಪಾರ ಮಾಡಿ ಅವರ ಸಂಖ್ಯೆ ಬೆಳೆದಂತೆ ದಟ್ ಕ್ರಿಯೇಟೆಡ್ ಎ ಪ್ರಾಬ್ಲಮ್. ಇವತ್ತು ನೀಗ್ರೋಗಳಂತ ಹೆದರ್ತಾರೆ ಬಿಳಿಯರು. ತಮ್ಮ ಸಹಾಯಕ್ಕೆ ಅಂತ ಕರ್ಕೊಂಡು ಹೋದವರು ಇವತ್ತು ಅವರ ಸಂಖ್ಯೆ ಹೆಚ್ಚಿರೋದ್ರಿಂದ ಅವ್ರನ್ನ ಕಂಡ್ರೆ ಹೆದರ್ತಾರೆ. ಹಸ್ತಿನಾವತಿಯಲ್ಲಿ ಎಲ್ಲಿ ನೋಡಿದ್ರು ಧೃತರಾಷ್ಟ್ರನ ಮಕ್ಕಳು.
ದೇ ವರ್ ಆಸ್ಕಿಂಗ್ ಫಾರ್ ಎ ಶೇರ್ ಆಫ್ ದಿ ಕಿಂಗ್ಡಮ್. ನಾವು ದೊರೆ ಮಕ್ಕಳು, ನಮಗೂ ರಾಜ್ಯ ಬೇಕು, ಕೊಡಿ. ಅದು ಕೊಡೋದಕ್ಕೆ ಇವರು ವಂಚನೆ ಮಾಡಿದ್ರಿಂದ ಈ ಮೂಗಿಗೆ ತುಪ್ಪ ಬಳಿಯೋ ಕ್ರಮದಲ್ಲಿ, ಇಲ್ಲಪ್ಪ ಧ್ವಜದಲ್ಲಿ ಬೇಕಾದ್ರೆ ನಿಮ್ಮನ್ನು ಹಾಕ್ತೇವೆ. ದುರ್ಯೋಧನ ಧ್ವಜದಲ್ಲಿ ನಾಗ ಸರ್ಪವನ್ನು ಹಾಕಿದರು. ನಾಗ ಗಾಂಧಾರಿ ವ್ರತವನ್ನು ಗಾಂಧಾರಿ ಮಾಡಿದಳು. ಮಣ್ಣಿನಲ್ಲಿ ಆನೆ ಚಿತ್ರ, ನಾಗ ಅಂದ್ರೆ ಆನೆಯೂ ಆಗುತ್ತೆ, ಸರ್ಪವೂ ಆಗುತ್ತೆ. ಆ ವಂಶದ ಹೆಸರು ಧೃತರಾಷ್ಟ್ರ ಅಂತ ಹೆಸರಿಡ್ತೇವೆ. ಇದು ಮುಸ್ಲಿಮರು ಮಾಡಿದ ಹಾಗೆ. ಉರ್ದು ಭಾಷಾ ನ್ಯಾಷನಲ್ ಸ್ಟೇಟಸ್ ಅವ್ರು ಬಡತನಕ್ಕೆ ಏನು ಮಾಡಿದ್ರು ಹೇಳಿ ನೀವು? ಟ್ರೈಂಗ್ ಟು ಅಪೀಸ್ ದೆಮ್ ಬೈ ಫಾಲ್ಸ್ ಮೆಥಡ್ಸ್, ಬೈ ಪಾಪ್ಯುಲಿಸ್ಟ್ ಪ್ರೋಗ್ರಾಮ್ಸ್. ಇದನ್ನೆಲ್ಲ ಹೊಲಸು ಕೆಲಸಗಳನ್ನು ಮಾಡಿ ಧೃತರಾಷ್ಟ್ರನ ಕಾಲಕ್ಕೆ ನಾಗಾಜನಗಳು ಕಾದಿದ್ದರು. ಅದನ್ನು ತಿಳ್ಕೊಂಡೇ ಕೃಷ್ಣ ಅವರಲ್ಲಿ ತುಂಬ ಸಾತ್ವಿಕರಾದವರನ್ನು ಪಾಂಡವರ ಕಡೆ ಸೈನ್ಯಕ್ಕೆ ಸೇರಿಸ್ಕೋಬೇಕು ಅಂತ ಉಲೂಪಿಯ ಕಡೆ, ಚಿತ್ರಾಂಗದ ಕಡೆ ಅರ್ಜುನನ ಸಂಬಂಧವನ್ನು ಬೆಳೆಸಿ, ಒಂದು ಕಡೆ ಬಬ್ರುವಾಹನ, ಒಂದು ಕಡೆ ಇರಾವಂತ, ಇವರೆಲ್ಲ ನಾಗಾ ಮುಖಂಡರು. ದೇ ವರ್ ಆಲ್ ರೆಡಿ ಟು ಫೈಟ್ ಆನ್ ದಿ ಸೈಡ್ ಆಫ್ ದಿ ಪಾಂಡವಾಸ್. ಇಂಥ ಕಥೆ ಕೇಳಿದ್ರೆ ಇದು ನೀವು ಈ ಮಹಾಭಾರತದಲ್ಲಿ ವಿಶ್ಲೇಷಣೆ ಇದು. ಅಂದರೆ ಧೃತರಾಷ್ಟ್ರ ತನ್ನ ಕೊಬ್ಬು ತೀಡುವುದಕ್ಕೆ ಮಾಡಿದ ಕೆಲಸ ಅವನಿಗೆ ಮೃತ್ಯುವಾಗಿ ಹಾಗೆ ಬೆಳೆದಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅವನೇನು ಏಕಾದಶಿ ಮಾಡ್ತಿದ್ನೆ, ದ್ವಾದಶಿ ಮಾಡ್ತಿದ್ನೆ, ಭಜನೆ ಮಾಡ್ತಿದ್ನೆ, ಮಾಡೋಕೆ ಬರ್ತಿರ್ಲಿಲ್ಲ. ವ್ಯಾಸಪುತ್ರನಾಗಿ ಎಷ್ಟು ಒಳ್ಳೆಯ ಜೀವನ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅವನದೆಲ್ಲ ಬರೀ ಕಿತಾಪತಿ. ಯಾವತ್ತಿಲ್ಲಿಗೆ ಮದುವೆ ಮಾಡಿಕೊಂಡು ಗಾಂಧಾರಿನ ಕರ್ಕೊಂಬಂದನೋ, ಗಾಂಧಾರಿಯ ಸೋದರ ಅಂದರೆ ಅಣ್ಣ ಶಕುನಿ, ನಾನು ಇಲ್ಲೇ ಬರ್ತೇನೆ ಅಂತ ಈ ಊರಿಗೆ ಬಂದು ಆ ಧೃತರಾಷ್ಟ್ರನ ತಲೆಯನ್ನೇ ಆಕ್ರಮಿಸಿ, ಒಳ್ಳೆಯ ವಿಷಯಗಳೇ ತಲೆಗೆ ಬರದೇ ಇರೋ ಹಾಗೆ ಮಾಡಿ, ಸರ್ವದಾ ಅವನ ಪಕ್ಕದಲ್ಲಿ ಇರ್ತಾ ಬ್ರೈನ್ ವಾಶ್ ದುರ್ಬುದ್ಧಿಯನ್ನು ಹಾಕಿ 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 ದಾಯಾದ ದ್ವೇಷವನ್ನು ಬೆಳೆಸಿ, ಈ ಮದ್ರಸಾಗಳಲ್ಲಿ ಚಿಕ್ಕ ವಯಸ್ಸಿನ ಹುಡುಗರು ಮಾಡ್ತಾರೆ ನೋಡಿ, ಬ್ರೈನ್ ವಾಶ್ ಮಾಡೋ ರೀತಿಯಲ್ಲಿ ಜಿಹಾದ್ 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 ದ್ವೇಷ. ಸಣ್ಣ ಮಕ್ಕಳ ದ್ವೇಷ ತಲೆಯಲ್ಲಿ ಹಾಕಿಬಿಟ್ರೆ ಆಮೇಲೆ ಹೋಗೋದಿಲ್ಲ ಅದು. ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ ಅತ್ಯಂತ ತಲೆ ಪೂರ್ತಿ ಕೆಡಿಸಿದವನು ಶಕುನಿ. ಶಕುನಿ ಪಾತ್ರ ಬಂದರೆ ಹೇಳಬೇಕಾಗತ್ತೆ. ಅವನಿಗೇನು ಇಷ್ಟೊಂದು ದ್ವೇಷ ಇತ್ತು ಅಂದರೆ ಅದಕ್ಕೆಲ್ಲ ಸುಳ್ಳು ಕಥೆ ಕೇಳ್ತಾರೆ ಕೆಲವರು. ಅವನ ತಮ್ಮನ್ನೆಲ್ಲ ಕೊಂದು ಹಾಕಿದ್ದ ದುರ್ಯೋಧನ, ಹಾಗೆ ಹೇಗೆ. ಇದು ಚಂದ್ರಗುಪ್ತಮ್ ಅವರಿನ ಕಥೆಯಲ್ಲಿ ಇದೆ. ಇದು ಮುದ್ರಾ ಮಂಜೂಷ ಕನ್ನಡ ಕಾದಂಬರಿಯಲ್ಲಿ. ಆದರೆ ಶಕುನಿ ಕಥೆ ಹೀಗಿಲ್ಲ ಮಹಾಭಾರತದಲ್ಲಿ. ನನಗೆ ತರಂಗ ಪತ್ರಿಕೆ ಅವರು ಕೇಳಿದ್ರು, ಶಕುನಿ ಮೇಲೆ ಕಾದಂಬರಿ ಬರೆದು ಕೊಡಿ ಅಂತ. ಮೆಟೀರಿಯಲ್ ಇಲ್ಲ ಅಂದೆ ನಾನು. ಸೃಷ್ಟಿ ಮಾಡಿ ಅಂದರು. ಅಂಥ ಹೊಲಸು ಕೆಲಸ ನಾವು ಮಾಡೋದಿಲ್ಲ ಅಂದೆ. ಮೂಲದಲ್ಲಿ ಇಲ್ಲದೆ ಇದ್ದದ್ದು ನಾವು ಬರೆಯೋದಿಲ್ಲ. ಇದು ಜನರ ತಲೆ ಕೆಡಿಸುವಂಥ ವಿಷಯ. ಆದರೆ ಶಕುನಿಗೆ ಇಷ್ಟೊಂದು ದುಷ್ಟತನ ಯಾಕೆ ಬಂತು ಪಾಂಡವರ ಮೇಲೆ ಅಂತ ಕೇಳಿದ್ರೆ, ಸ್ವಾಮಿ ಜೀವನ ಇಷ್ಟು ವಿಚಿತ್ರವಾಗಿದೆ. ನಿಷ್ಕಾರಣವಾದ ದ್ವೇಷ ಕೆಲವರ ಮೇಲೆ ಬರ್ತದೆ. ಏನು ಮಾಡ್ತೀರಿ? ಇಯಾಗೋ ಒಂದು ಪಾತ್ರ ಶೇಕ್ಸ್ಪಿಯರ್ನ ಒಥೆಲ್ಲೋ ನಾಟಕದಲ್ಲಿ. ಒಥೆಲ್ಲೋ ಮತ್ತು ಡೆಸ್ಟಿಮೋನಾ, ಇವನು ಕರಿ ಗಂಡ, ಅವಳು ಬಿಳಿ ಹೆಂಡತಿ. ಇವನು ಮೊರಾಕೋ ದೇಶದವನು, ಅವಳು ಫ್ರೆಂಚ್. ಅದೇನಾಯಿತೋ ಪರಸ್ಪರ ಪ್ರೇಮ ಆಯಿತು. ಈ ಕಾರಣ ಕೊಡೋಕೆ ಬರೋದಿಲ್ಲ. ಬಿಳಿ ಹುಡುಗಿ ಕರಿಯನನ್ನು ಯಾತಕ್ಕೆ ಮದುವೆ ಆದ್ಲು ಗೊತ್ತಿಲ್ಲ, ಇವನು ಯಾಕೆ ಒಪ್ಕೊಂಡ ಗೊತ್ತಿಲ್ಲ. ಪ್ರೇಮಕ್ಕೆ ಕಣ್ಣಿಲ್ಲ, ಆಯಿತು. ಆದರೆ ಇವನಿಗೆ ಶಂಕೆ ಇತ್ತು, ಇವಳು ನನಗೆ ಫೇತ್ಫುಲ್ ಆಗಿದ್ದಾಳೆಯೋ ಇಲ್ವೋ, ಅವಳು ಬಿಳಿ ಬಣ್ಣದವಳು. ಅದನ್ನು ಉಪಯೋಗ ಮಾಡಿಕೊಂಡು ಈ ಒಥೆಲ್ಲೋವಿಗೆ ಅತ್ಯಂತ ಆಪ್ತ ಸ್ನೇಹಿತನಾಗಿದ್ದ ಇಯಾಗೋ ಅನ್ನುವನು ಅವರಿಬ್ಬರಲ್ಲಿ ವೈರ ತಂದು ಹಾಕಿ, ಆ ಪತಿಗೆ ಕೊಟ್ಟಿದ್ದ ಒಂದು ಹ್ಯಾಂಡ್ ಕರ್ಚೀಫ್ ಅದನ್ನು ಉಪಾಯದಲ್ಲಿ ಕದ್ದು ಇವನು ತಾನು ಮುಖ ಒರೆಸಿಕೊಂಡು, ನಿನ್ಗೆ ಯಾಕೆ ಬಂತು, ನಿನ್ನ ಹೆಂಡತಿ ಕೊಟ್ಲಂತ ಹೇಳಿ ಅವಳ ಕೊರಳನ್ನು ಮಿಸುಕಿ, ನಾನು ನಿನ್ನನ್ನು ಪ್ರೀತಿಯಿಂದ ಕೊಲ್ತಿದ್ದೇನೆ ಹೊರತು ದ್ವೇಷದಿಂದಲ್ಲ ಅಂತ ಹೇಳಿ ತಲೆದಿಂಬು ಹಾಕಿ ಕೊಲ್ತಾನೆ. ತಲೆದಿಂಬು ಹಾಕಿದ್ರು ಕೊಲ್ಲುತ್ತಾನೆ, ಚೂರಿ ಹಾಕಿದ್ರು ಕೊಲ್ಲುತ್ತಾನೆ. ಒಥೆಲ್ಲೋ ನಾಟಕ. ಅಲ್ಲಿ ವಿಮರ್ಶಕರು ಇಯಾಗೋ ಪಾತ್ರವನ್ನು ಕುರಿತು ಹೇಳ್ತಾರೆ, ವಿಶ್ಲೇಷಣೆ ಮಾಡುವಾಗ AC ಬ್ರಾಡ್ಲಿನೂ ಹೇಳ್ತಾನೆ, ಮೋಟಿವ್ಲೆಸ್ ಮ್ಯಾಲಿಗ್ನಿಟಿ. ಇಂಗ್ಲೀಷ್ನಲ್ಲಿ ಮೋಟಿವ್ಲೆಸ್ ಮ್ಯಾಲಿಗ್ನಿಟಿ. ಮ್ಯಾಲಿಗ್ನಿಟಿ ಅಂದರೆ ದ್ವೇಷ. ಮೋಟಿವ್ಲೆಸ್ ಮ್ಯಾಲಿಗ್ನಿಟಿ, ನಿಷ್ಕಾರಣವಾದ ಒಂದು ದ್ವೇಷ. ಕೆಲವರಿಗೆ ಇಬ್ಬರು ಸುಖವಾಗಿದ್ದರೆ ಸಹಿಸೋದಿಲ್ಲ. ಇದು ಮನುಷ್ಯ ಸ್ವಭಾವ. ನೀವು ಸೈಕಾಲಜಿ ಮದುವೆ ಆಗದೆ ಇದ್ದವ್ರು ಯಾರು ವಯಸ್ಸಾದವರಿದ್ದರೆ, ಅದೇ ಮನೆಯಲ್ಲಿ ಗಂಡ ಹೆಂಡತಿರು ಚಿಕ್ಕ ವಯಸ್ಸಿನವರು ಸುಖವಾಗಿದ್ದರೆ ಸಾಮಾನ್ಯವಾಗಿ ಸಹಿಸೋದಿಲ್ಲ. ಅದಕ್ಕೇನಾದ್ರು ಹುಳಿ ಹಿಂಡೋ ಕೆಲಸವನ್ನು ಮಾಡ್ತಾರೆ. ದೊಡ್ಡ ದೊಡ್ಡ ವೈದಿಕರ ಕುಟುಂಬದಲ್ಲಿ ನೋಡಿದ್ದೇವೆ. ಬೀದಿಯಲ್ಲಿ ಹೋಗ್ತಿದ್ರೆ ಅವರು ನಮಗೆ ಮಾತ್ರ ಇಲ್ಲ, ಅವ್ರು ಮಾತ್ರ ಸುಖವಾಗಿದ್ದಾರಲ್ಲ. ಐಶ್ವರ್ಯವೂ ಅಷ್ಟೇ, ಬಡತನವೂ ಅಷ್ಟೇ. ಮನುಷ್ಯ ಸ್ವಭಾವದಲ್ಲಿ ಇದು ಕೆಡಕಂಬುದು ಇದೆ. ದಯವಿಟ್ಟು ಒಪ್ಪಿಕೊಳ್ಳಿ. ಇದನ್ನು ಕೆಡಕರೇ ಇಲ್ಲ. ಎಲ್ಲ ಸಮಾಜ ಸೃಷ್ಟಿ ಮಾಡಿತು, ಬಡ್ಕೊಳ್ಬೇಕು ಸಮಾಜವಾದ. ಸೊಸೈಟಿ ಮೇಕ್ಸ್ ಪೀಪಲ್ ಈವಿಲ್. ನಿನ್ನ ತಪ್ಪಿಗೆ ಇನ್ನೊಬ್ಬರ ಮೇಲೆ ಕಾರಣ ಹಾಕುವುದು ಇದು ಬೇಜವಾಬ್ದಾರಿತನ. ಇದು ನಪುಂಸಕರು ಮಾಡೋ ಕೆಲಸ. ನಮ್ಮಲ್ಲಿ ತಪ್ಪಿದೆ, ತಪ್ಪಂತ ಒಪ್ಕೋಬೇಕು, ತಿದ್ದುಕೊಳ್ಬೇಕು.
ಆದ್ದರಿಂದ ಶಕುನಿ ಧೃತರಾಷ್ಟ್ರನ ತಲೆಯನ್ನು ಯಾತಕ್ಕೆ ಕೆಡಿಸ್ದ? ಅವನ ಜೀವನದಲ್ಲಿ ಸುಖವಾಗಿದ್ನೆ, ಕಾಲು ಕುಂಟಾಗಿತ್ತೆ, ಅವನ ಗೂಫಿ ಪೈಂಟಲ್ ಮಹಾಭಾರತ ಚೋಪ್ರಾದಲ್ಲಿ ಕುಂಟು ಪಾತ್ರ ವಹಿಸಿದ. ನಿಜವಾಗಿ ಕುಂಟನಾಗಿದ್ನೆ ಅವನ ಜೀವನದಲ್ಲಿ. ನನಗೆ ಪ್ರಶ್ನೆ ಕೇಳಿದರು, ಅದಕ್ಕೆ ಅವ್ರ ಜೀವನ ಚರಿತ್ರೆ ಬಂತು ಒಂದು ದಿವಸ ಪತ್ರಿಕೆಯಲ್ಲಿಯೇ. ಅವನು ಈ ಪಾತ್ರಕ್ಕೆ ಶಕುನಿಗೆ ಒಪ್ಕೊಂಡಿದ್ದಾನೆ, ಕಾಲು ಎಲ್ಲೋ ಬಿದ್ದು ಮುರ್ಕೊಂಡಂತೆ. ಏನು ಮಾಡೋದು ಅಂತ, ಇದು ಒಂದು ಚೆನ್ನಾಗೇ ಇರುತ್ತೆ ಅಂತ ಮುಂದಕ್ಕೆ ಕುಂಟಾಗಿ ಅಭಿನಯ ಮಾಡಿ, ಕುಂಟನಿಗೆ 2 ಚೇಷ್ಟೆ 8 ಚೇಷ್ಟೆ ಅಂತಾರೆ ನೋಡಿ, ಆ ರೀತಿ ಚಿತ್ರ ಮಾಡಿದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಮೂಲದಲ್ಲಿ ಹಾಗಿಲ್ಲ. ಹಾಗಿದ್ರೆ ಅವನು ಕುಂಟಾಗಿರ್ಲಿಲ್ವೇ? ಇದ್ದಿರಬಹುದು, ನನಗೇನು ಗೊತ್ತು, ನಾನು ನೋಡಿರ್ಲಿಲ್ಲ ಅವನ್ನ. ಅವನ ತಲೆ ಕೆಡಿಸೋದು ದೊಡ್ಡದಲ್ಲ, ಕೆಡಿಸಿಕೊಳ್ಳುವುದಕ್ಕೆ ಸಿದ್ಧನಾದನಲ್ಲ ಇವನೆಂಥ ಧೃತರಾಷ್ಟ್ರ. 100 ಮಕ್ಕಳು ಹುಟ್ಟಿದ್ರು. ಆದರೆ ಮೊದಲು ಗರ್ಭ ಧರಿಸಿದ್ದವಳು ಗಾಂಧಾರಿ. 12 ವರ್ಷ ಗರ್ಭ ಹೊರಗೆ ಬರಲೇ ಇಲ್ಲ, ಗಜಗರ್ಭ ಆಯಿತು. ಕುಂತಿಗೆ ಕಾಡಲ್ಲಿ ಧರ್ಮರಾಜ ಹುಟ್ಟಿದ. ಈ ಸಮಾಚಾರ ಹಸ್ತಿನಾವತಿಗೆ ಬಂತು. ಭೀಷ್ಮ ಸೆಲೆಬ್ರೇಟ್ ಮಾಡಿದ. ಅಯ್ಯೋ ನನಗೆ ಮಕ್ಕಳಾಗಲಿಲ್ಲ ಅಂತ ಹೊಟ್ಟೆ ಬಡ್ಕೊಂಡ್ಲು. ಗರ್ಭಸ್ರಾವವಾಯಿತು. ದೊಡ್ಡ ಪಿಂಡ ಕೆಳಗೆ ಉದುರಿ ಬಿತ್ತು. 8 ಕೆಜಿ 10 ಕೆಜಿ ಗಡ್ಡೆಗಳನ್ನು ಶರೀರದಿಂದ ದುರ್ಮಾಂಸ ತೆಗೀತಾರೆ ಅಂತ ಇವತ್ತು ಕೇಳ್ತಿರಲ್ಲ, ಅತ್ಯಾಶ್ಚರ್ಯಕರವೇನಿಲ್ಲ ಇದರಲ್ಲಿ. ದೊಡ್ಡ ಪಿಂಡ ಹೊರಗೆ ಬಂದ್ಬಿಡ್ತು. ವೇದವ್ಯಾಸರು ಬಂದು ನೋಡಿದ್ರು, ಕುರುವಂಶದಲ್ಲಿ ಇಂಥದ್ದಾಯ್ತಲ್ಲ ಅಂತ. ಅವರು ಎಂಥ ಮಹಿಮಾನ್ವಿತರು, ಎಷ್ಟೊಂದು ಶಾಸ್ತ್ರಗಳನ್ನು ಅದನ್ನು 100 ತುಂಡುಗಳನ್ನಾಗಿ ಚಾಕು ತಗೊಂಡು ಕತ್ತರಿಸಿ ತುಪ್ಪದ ಮಡಿಕೆಗಳಲ್ಲಿಟ್ಟು ಅದಕ್ಕೆಲ್ಲ ಬೇಕಾದ ದ್ರವ್ಯಗಳನ್ನು ಹಾಕಿ, ಇನ್ಕ್ಯುಬೇಷನ್ ಮೆಥಡ್, ಈ ಕೋಳಿ ಬೆಳೆಸ್ತಾರೆ ನೋಡಿ ಪೌಲ್ಟ್ರಿಗಳಲ್ಲಿ, ಆ ರೀತಿ ಮಾಡಿ 100 ಮಕ್ಕಳನ್ನಾಗಿ ಮಾಡಿ ಜೀವ ಕೊಟ್ಟರು. ನನಗೊಂದು ಹೆಣ್ಣು ಮಗು ಬೇಕು ಅಂತ ಕೇಳಿದ್ರು ಗಾಂಧಾರಿ. ಆ 100ರಲ್ಲಿ ಮೇಲೆ ಒಂದನ್ನು ಹೆಣ್ಣನ್ನಾಗಿ ಅವರು ಮಾಡಿ ಬೆಳೆಸಿದರು ವೇದವ್ಯಾಸರು. ಇದೆಲ್ಲ ಇದೆ ಆದಿಪರ್ವದಲ್ಲಿ ಕಥೆ ಇದೆ. ಅವಳೇ ದುಶ್ಶಳೆ. ದುಹು ಬರಬೇಕಲ್ಲ ವಂಶದಲ್ಲಿ. ದುರ್ಯೋಧನ, ದುಶ್ಯ. ಒಬ್ಬರು ಈ 100 ಜನರ ಹೆಸರೇನು ಸ್ವಾಮಿ ಅಂತ ಕೇಳಿದ್ರು ಭಾಗವತ ಪ್ರವಚನದಲ್ಲಿ. ನಿಮ್ಗೆ ಯಾಕೆ ದುರ್ಬುದ್ಧಿ ಬಂತು ಅಂತ ನಾನು. ಅದು ಮಹಾಭಾರತದಲ್ಲಿ ಇದೆ. ಅಲ್ಲಿ ಯಾರು ಎನಿಬಾಡಿ ಕ್ಯಾನ್ ಟೆಲ್ ಯು, ಅದು ಲಿಸ್ಟೇ ಕೊಟ್ಟಿದ್ದಾರೆ. ನಾನು ಯಾಕೆ ಹೇಳ್ಬೇಕು ಅದನ್ನು ಪ್ರವಚನದಲ್ಲಿ? ವಿಷ್ಣು ಸಹಸ್ರನಾಮ ಮಾತ್ರ ಹೇಳ್ತೇನೆ ಬೇಕಾದ್ರೆ. ಈ 100 ಹೆಸರು ತಗೊಂಡು ನಾನೇನು ಮಾಡಲಿ? ಕೆಲವರಿಗೆ ಕನ್ನಡ ಅಲ್ಪ ಸ್ವಲ್ಪ ತಿಳ್ಕೊಂಡು ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರಿಗೆ ಅವನಿಗೆ ಸುಯೋಧನ ಅಂತ ಹೆಸರಿತ್ತು. ಅವನಿಗಾಗದೇ ಇದ್ದವರು ದುರ್ಯೋಧನ ಅಂತ ಮಾಡಿದರು. ತರಂಗದಲ್ಲಿ ಪತ್ರಿಕೆ ಹಾಕಿದ್ರು, ನಿಮ್ಮ ಸಂಸ್ಕೃತ ಜ್ಞಾನಕ್ಕೆ ಮಂಗಳಾರತಿ ಹಿಂದೆ ನಾನು. ಅರ್ಥ ಒಂದೇ, 2 ಶಬ್ದಕ್ಕೆ. ಸುಯೋಧನ ಅಂದರೆ ಚೆನ್ನಾಗಿ ಯುದ್ಧ ಮಾಡ್ತಿದ್ದವನು. ದುರ್ಯೋಧನ ಅಂದರೆ ಯಾವನನ್ನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ ದುಸ್ಸಾಧ್ಯವೋ ಅವನು ದುರ್ಯೋಧನ. ನೋಡಿ, 2 ಒಂದೇ ಪೋಷಕಾರ್ಥ. ದುಹು ಅಂತ ಬಂದಾಕ್ಷಣಕ್ಕೆ ಎಲ್ಲ ದುರ್ಭೇದ್ಯ ಅಂತೀವಿ, ಒಳ್ಳೆಯದ ಕೆಟ್ಟದ್ದೋ ಭೇದ ಮಾಡೋಕ್ಕಾಗದೇ ಇರುವುದು ಒಳ್ಳೆ ಅರ್ಥ ಇದೆ. ಭಗವಂತನ ನಿರ್ಗುಣ, ನಿರ್ವಿಕಾರ, ನಿರಾಕಾರ ಹೇಳ್ತಾ ನಿಷ್ಕರುಣಿ ಹೇಳ್ಬೋದಾ? ನಿಹಿ ಅಂತ ಬಂದು ನಿಷ್ಕರುಣಿ. ಗೌರು ರಾಮಸ್ವಾಮಿ ಅವರು ಬರೆದಿದ್ದಾರೆ ಒಂದು ನಾಟಕದಲ್ಲಿ. ಸಂಸ್ಕೃತ ಅರ್ಥ ಗೊತ್ತಿದ್ದೆ ಅದು. ನಿರಾಕಾರ, ನಿರ್ಗುಣ, ನಿಷ್ಕರುಣಿ, ನಿರ್ಘೃಣ, ಒಳ್ಳೆ ಕೆಟ್ಟ ಶಬ್ದ ಎಲ್ಲ ಸೇರಿಸಿ ಬೋಣಿಸ್ಬಿಟ್ನಂತ ಅವನು. ಹಾಗಲ್ಲ, ಸ್ವಲ್ಪ ಎಲಿಮೆಂಟರಿ ಸಂಸ್ಕೃತ ನಾಲೆಡ್ಜ್ ಬೇಕು. ಇದು ಯಾರು ಬ್ರಾಹ್ಮಣರು ಪಿತೂರಿ ಅಲ್ಲ. ದುರ್ಯೋಧನ ಅಂದ್ರು ಸುಯೋಧನ ಅಂದ್ರು ಒಂದೇ ಅರ್ಥ. ಈ ಮಕ್ಕಳಿಗೆಲ್ಲ ಹೆಸರಿಟ್ಟವ್ರು ಯಾರು? ವೇದವ್ಯಾಸರು. ನೀವು ನಾವು ಮಾಡಿದ್ದಲ್ಲ ಇದು. ದುರ್ಯೋಧನ ಹುಟ್ಟುವಾಗ ನರಿಯಂತೆ ಊಳೆ ಇಟ್ಟ. ಉತ್ಪಾತಗಳದು ನರಿಯಂತೆ. ಈ ಗೋಮಾಯು ಅಂತಾರೆ, ಕಾಡಲ್ಲಿ ನರಿ ಊಳಿ ಇಡುತ್ತೆ ನೋಡಿ, ಕೇಳಿದಿರೋ ಇಲ್ವೋ? ಕಾಡಂದ್ರೆ ಏನು ಅಂತ ಕೇಳೋ ಸ್ಥಿತಿ, ನರಿ ಅಂದ್ರೆ ಏನು ಅಂತ ಕೇಳೋ ಸ್ಥಿತಿ. ನಾನು ಚಿತ್ರ ಬೋರ್ಡ್ ಮೇಲೆ ಬರೆದು ಹೇಳೋ ಸ್ಥಿತಿ ಇಲ್ಲ. ನರಿ ಅಂತ ಇವನು ಊಳೆ ಇಟ್ಟ. ಕೋಟೆ ಆಚೆಗಿದ್ದ ನರಿಗಳೆಲ್ಲ ಒಗ್ಗೂಡಿ ಅದೇ ಧ್ವನಿಯನ್ನು ಅನುಕರಿಸಿ ಹೌದು ಹೌದು ನಮ್ಮವನೇ ಒಳಗೆ ಹುಟ್ಟಿದ್ದಾನೆ ಅಂತ ಪ್ರತಿಧ್ವನಿ ಕೊಟ್ಟವು. ಇದನ್ನು ಕೇಳಿದ ಧೃತರಾಷ್ಟ್ರ, ಅಯ್ಯೋ ವಿದುರ, ಏನಯ್ಯ ನರಿ ಊಳೆ ಇಡ್ತಾ ಇದ್ದ ಮನೆ ಒಳಗೆ, ಹೊರಗಡೆ ಹೇಗಿದೆಯಲ್ಲ? ಅವನು ಹೇಳ್ದ, ಇವನು ಕುಲಾಂಗಾರಕ, ನಿನ್ನ ಮಗ ಹುಟ್ಟಿದವನು. ಹುಟ್ಟಿದ ಗಳಿಗೆ ಚೆನ್ನಾಗಿಲ್ಲ, ವಂಶವನ್ನು ಹಾಳು ಮಾಡ್ತಾನೆ. ಏನು ಮಾಡಬೇಕು? ತಗೊಂಡೋಗಿ ಊರಾಚೆ ಇಟ್ಬಿಡು. ತೋಳಗಳು, ನರಿಗಳು, ನಾಯಿಗಳು ತಿಂದು ಹಾಕಲಿ. ಫಸ್ಟ್ ಅಡ್ವೈಸ್. ಕರುಣೆ ಇದೆ ನಿನಗೆ ಎಂದ. ಮೊದಲು ಮಗು ಚೊಚ್ಚಲ ಮಗು ಹುಟ್ಟಿದೆ, ಯಾರು ಹೇಳ್ತಾರೆ ಅಂತ ಅವನು ಬೈದ. ನೋಡಿ, ಅನುಭವಿಸೋದ್ರ ಫಲ ಅಂದ ಅವನು. ಕೇಳಿದ್ದಕ್ಕೆ ಹೇಳಿದೆ, ಇದ್ರ ಮೇಲೆ ನಿನ್ನಿಷ್ಟ ಅಂದ. ಅಲ್ಲೇ ಶುರುವಾಯಿತು ಮುಂದಿನ ಕತೆ. ಅವರು ಹೇಗೆ ಬೆಳೆದರು? ಪಾಂಡವರು ಕಾಡಲ್ಲಿ ಬೆಳೆದವರು ಯಾವಾಗ ಊರಿಗೆ ಬಂದರು ಅವತ್ತಿಂದ ಇವನು ಬುದ್ಧಿ ಮಸ್ಟಷ್ಟು ಕೆಡ್ತು. ತಂದೆಯನ್ನ ತಲೆ ಕೆಡಿಸಿದ್ರು. ವಿದುರನ್ನು ಯಾವತ್ತೂ ನಂಬಲಿಲ್ಲ. ಪದೇ ಪದೇ ಹೋಗಿ ಶಕುನಿಯನ್ನು ಕೇಳುವುದು. ಅವ್ರು ಬಂದುಬಿಟ್ಟಿದ್ದಾರೆ, ರಾಜ್ಯ ಕೇಳ್ತಾರೆ. ಸೀನಿಯಾರಿಟಿ ರೈಟ್ಸ್ ಅವರದೇ ಇದೆ.
ಅವರು ಗೌರ್ಮೆಂಟ್ ಫಾರ್ಮ್ ಮಾಡಿರಬಾರ್ದು. ಅದಕ್ಕೆ ನಾನೇನು ಮಾಡಬೇಕು ಹೇಳು? ಎಂಥ ಗವರ್ನರ್ ಅಪಾಯಿಂಟ್ ಮಾಡಬೇಕು, ಅಸೆಂಬ್ಲಿ ಹೇಗೆ ಡಿಸಾಲ್ವ್ ಮಾಡಬೇಕು? ಈ ಮೊದಲಿನಿಂದ ಕತ್ತಿ ಮಸೆಯುವ ರೀತಿಯಲ್ಲಿ ಈ ದುರ್ಯೋಧನ ಪಾಲಿಟಿಕ್ಸ್ ಎಲ್ಲ ನಮ್ಮಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಅದೇನು ಮಾಡಬೇಕು ಗೊತ್ತಾಗಲಿಲ್ಲ, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದು ವೈರ ಬೆಳೀತಾ ಹೋಯಿತು. ಪಾಂಡವರು ಪ್ರವೃದ್ಧಮಾನ ಆಗ್ತಾ ಹೋದರು. ಗೂಢಚಾರನ ಕರೆಸಿ ಕೇಳ್ದ, ಏನು ಹೇಳ್ತಾರೆ ಧರ್ಮರಾಜನ ಬಗೆಗೆ? ಜನ ಎಲ್ಲ ಹೇಳಿದರು, ಪಾಂಡುವಿಗಿಂತ ಹೆಚ್ಚು ಗುಣವಂತನಾಗಿದ್ದಾನೆ ಧರ್ಮರಾಜ, ಗುಣಜ್ಯೇಷ್ಠ, ವಂಶಜ್ಯೇಷ್ಠ, ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ದಾರೆ ಊರಿನ ಜನ. ಅಯ್ಯೋ ಬೆಂಕಿ ಬಿತ್ತು ಧೃತರಾಷ್ಟ್ರನಿಗೆ. ತಮ್ಮನ ಮಗನ ಕೊಂಡಾಡಿದ್ದನ್ನು ಕೇಳಿ ಸಂತೋಷ ಆಗಲಿಲ್ಲ. ಈ ಹೊಟ್ಟೆವರಿ ಮತ್ಸರದಲ್ಲಿ ಬಂದವರು ಯಾರು ಉದ್ಧಾರ ಆಗೋದಿಲ್ಲ. ಒಳ್ಳೆ ಗುಣ ಇದ್ದವರೇ ಉದ್ಧಾರ ಆಗೋದು ಕಷ್ಟ. ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ವಿಷ ಕುಡಿದವ್ರು ಬದುಕ್ತಾರೆ, ಗಾಜ ಮಾಡಿದ್ದಾರೆ ನೋಡಿ. ಹೀಗಾಗಿ ಇವರು ನಿರ್ನಾಮ ಮಾಡುವುದಕ್ಕೆ ಏನೇನು ಮಾಡಬೇಕು? ನಾನಾ ತಂತ್ರಗಳನ್ನು ಮಾಡ್ತಾ ಒಂದಕ್ಕಿಂತ ಒಂದು ಭಯಂಕರವಾದದ್ದು. ಧೃತರಾಷ್ಟ್ರನಿಗೆ ಗೊತ್ತಿಲ್ಲದೆ ಇದು ಯಾವುದೂ ನಡೆಯಲಿಲ್ಲ ಅನ್ನುವುದು ಮುಖ್ಯ ವಿಷಯ. ಎಲ್ಲ ಪ್ಲಾನ್ ಮಾಡಿದ್ರೆ ಧೃತರಾಷ್ಟ್ರನ ತಂತ್ರ ಇತ್ತು. ಎಷ್ಟರ ಮಟ್ಟಿಗಿತ್ತು? ಒಂದೆರಡು ವಿಷಯ ತಮಗೆ ನಾನು ಹೇಳಿ ತೋರಿಸ್ಬೇಕು. ಇದು ಎಲ್ಲಿ ಬರ್ತದೆ ಅಂದರೆ, ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಕೊಡಬೇಕಾಯಿತು. ನಾನೆಲ್ಲ ಹೇಳಿದ್ದೇನೆ, ಮತ್ತೆ ಓವರ್ಲ್ಯಾಪ್ ಆಗುತ್ತಾದ್ರಿ ಪಾತ್ರಗಳು. ಒಂದು ದಿವಸ ಹೇಳಿದ್ರೆ ಮತ್ತೊಂದು ದಿವಸ ಅಪೇಕ್ಷೆ ಪಡಬಾರದು. ಭೀಷ್ಮ ಮಾಡಿದ ಕೆಲಸ ಧೃತರಾಷ್ಟ್ರನ ಕೇಳಲಿಲ್ಲ. ಪಾಂಡುವಿನ ಜ್ಯೇಷ್ಠ ಪುತ್ರ, ವಂಶಕ್ಕೂ ಜ್ಯೇಷ್ಠ ಪುತ್ರ, ಅವನಿಗೆ ಪಟ್ಟಾಭಿಷೇಕ ಮಾಡೋಣ ಅಂಥೇಳಿ ಅವರಿಗೆಲ್ಲ ವಿದ್ಯಾಭ್ಯಾಸ ದ್ರೋಣಾಚಾರ್ಯನ ಕೈಲಾದ್ಮೇಲೆ ಒಂದು ಶುಭ ಮುಹೂರ್ತದಲ್ಲಿ ಧರ್ಮರಾಜನಿಗೆ ಸಕಲ ಭೂಮಂಡಲಕ್ಕೆ ಪಾಂಡುವಿನ ಉತ್ತರಾಧಿಕಾರಿಯನ್ನಾಗಿ ಪಟ್ಟಾಭಿಷೇಕ ಮಾಡಲಾಯಿತು. ಇವರು ರಾಜಸೂಯವನ್ನು ಮಾಡಿದರು, ಭೂಮಿಯನ್ನೆಲ್ಲ ಗೆದ್ದರು. ಚಕ್ರವರ್ತಿ ಪದವಿಗೆ 20-25 ವರ್ಷದ ಧರ್ಮರಾಜ ಬಿಕೇಮ್ ಸಮ್ರಾಟ್. ಮರುತ್ತ ಚಕ್ರವರ್ತಿ ಆದ ನಂತರ ಸಮ್ರಾಟ್ ಪದವಿಗೆ ಏರಿಬಿಟ್ಟ. ಕೃಷ್ಣನ ಬಲ ಇತ್ತು, ವಿದುರನ ಬಲ ಇತ್ತು, ಜಗತ್ತಿನಾದ್ಯಂತ ಬ್ರಾಹ್ಮಣರ ಬಲವಿತ್ತು. ಬ್ರಾಹ್ಮಿನ್ ಫೋರ್ಸ್ ವಾಸ್ ಎ ಫೋರ್ಸ್ ಟು ಕೌಂಟ್ ವಿತ್ ಇನ್ ದೋಸ್ ಡೇಸ್. ಇವತ್ತು ನಾವು ಬರೀ 2%, 1% ಇರ್ಬೋದು. ಬ್ರಾಹ್ಮಣರು ಸಾಕಷ್ಟು ಸಂಖ್ಯೆಯಲ್ಲಿ, ಎಷ್ಟು ಕೋಟಿ ಬ್ರಾಹ್ಮಣರನ್ನ ಅಲೆಕ್ಸಾಂಡರ್ ಮರಗಳಿಗೆ ನೇಣು ಹಾಕಿದ ನಿಮಗೆ ಗೊತ್ತಿಲ್ಲ. ಅಲ್ಲಾವುದ್ದೀನ್ ಖಿಲ್ಜಿ ಅಂತಃಪುರದಲ್ಲಿ ಎಷ್ಟೊಂದು ಜನ ಬ್ರಾಹ್ಮಣ ಸ್ತ್ರೀಯರನ್ನು ಕದ್ದುಕೊಂಡು ಹೋಗಿದ್ರು. ಮೊಘಲ್ ಹೇರಂ ಪುಸ್ತಕ ಬರೆದಿದ್ದಾರೆ, ಥೀಸಿಸ್ ಬರೆದಿದ್ದಾರೆ, ಓದಿಲ್ಲ ನೀವು. ಬ್ರಾಹ್ಮಣರ ತ್ಯಾಗ ಎಷ್ಟು ದೊಡ್ಡದು, ನಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಓದುವಾಗ. ಇವತ್ತು 1%, 2% ಇರಬಹುದು, ಆದರೆ ಆ 2% 100%ಗಿಂತ ಹೆಚ್ಚು ಕೆಲಸ ಮಾಡ್ಬೋದು. ಇದು ಬುದ್ಧಿಯನ್ನು ನಂಬಿದ ಕುಲ ಮತ್ತು ಕ್ಯಾರೆಕ್ಟರ್, ಇದೆರಡು ಉಳಿಸ್ಕೊಂಡ್ರೆ ನಾವು ವಿ ಕ್ಯಾನ್ ಡೂ ವಂಡರ್ಸ್. ಇವತ್ತು ಉತ್ತರ ಪ್ರದೇಶದಲ್ಲಿ ಸಂಖ್ಯೆಯಲ್ಲಿಯೂ ಬ್ರಾಹ್ಮಣರಿದ್ದಾರೆ. ಮಾಯಾವತಿ ಇಸ್ ಫೋರ್ಸ್ ಟು ದಿ ಬ್ರಾಹ್ಮಿನ್ ವೋಟ್ಸ್. ಮಾಯಾವತಿ ಕೆನಾಟ್ ಫಾರ್ಮ್ ಎ ಗವರ್ಮೆಂಟ್, ಶಿ ಕೆನಾಟ್ ಕಮ್ ಟು ಎಲೆಕ್ಷನ್ ವಿತ್ ದಿ ಹೆಲ್ಪ್ ಆಫ್ BSP ಓನ್ಲಿ. ಬ್ರಾಹ್ಮಣರ ವೋಟ್ ಇಲ್ಲದೆ ಯಾರು ಏನು ಮಾಡೋಕ್ಬೋದು, ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ UPನಲ್ಲಿ. ಒಗ್ಗಟ್ಟಿದ್ರೆ ಬೇಕು. ಒಗ್ಗಟ್ಟು ಯಾತಕ್ಕೋಸ್ಕರ? ಸ್ವಾರ್ಥಕ್ಕಲ್ಲ, ಜಗತ್ತಿಗೆ ಕ್ಷೇಮವಾಗಲಿ ಅನ್ನೋ ದೃಷ್ಟಿಯಿಂದ. ಆದರೆ ಈವನ್ ಟುಡೇ ಅಗ್ನಿ ಒಂದು ಕಿಡಿ ಇದ್ರೂ ಒಂದು ದೊಡ್ಡ ಕಾಡನ್ನು ಹೇಗೆ ಸುಡುವುದಕ್ಕೆ ಬರ್ತದೆಯೋ ಅಂಥದ್ದೊಂದು ಶಕ್ತಿ ಬ್ರಾಹ್ಮಣ ಸಂತು ನಿರ್ಭಯ. ಕಾವೇರಿ ವರ್ಧತಾಂ ಕಾಲೇ ಕಾಲೇ ವರ್ಷತು ವಾಸವ. ನಾವು ನಿತ್ಯ ರಾಮಾಯಣ ಓದುವ, ಭಾರತ ಓದುವ ಹೇಳ್ತೇವೆ ಅದನ್ನು. ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಭವ ಯೇಷಾಂ ಇಂದೀವರಶ್ಯಾಮ ಹೃದಯೇ ಸುಪ್ರತಿಷ್ಠಿತಃ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣ ಸಂತು ನಿರ್ಭಯ. ತಥಾಸ್ತು ಬ್ರಾಹ್ಮಣರು ಇರಬಾರ್ದು, ಹೇಳಿದ್ದಕ್ಕೆಲ್ಲ ಎಸ್ ಅನ್ನೋರು ಇರಬಾರ್ದು, ನಿರ್ಭಯವಾಗಿ ಹೇಳಬೇಕು. ಅಂಥವರೆಲ್ಲ ಇದ್ರು. ಧರ್ಮರಾಜ ಮೇಲಕ್ಕೆ ಬಂದ್ಬಿಟ್ಟ. ಅಯ್ಯೋ, ನಾವು ಅವನಿಗೆ ಅಧೀನವಾದ್ರಲ್ಲ, ಏನು ಮಾಡಬೇಕು? ಆಗ ಶಕುನಿಗೆ ಏನು ದಾರಿ ತೋರಲಿಲ್ಲ. ಸೋದರ ಮಾಮಾಶ್ರೀ. ಜಗತ್ತಲ್ಲಿ 3 ಮಾಮಾಶ್ರೀಗಳು. ಒಂದು ಶಕುನಿ ಶ್ರೀ ಮಾಮಾಶ್ರೀ, ಎರಡನೇದು ಮಾರೀಚ ಮಾಮಾಶ್ರೀ ರಾಮಾಯಣದಲ್ಲಿ, ಮೂರನೇದು ಕಂಸ ಮಾಮಾಶ್ರೀ ಭಾಗವತದಲ್ಲಿ. 3 ಗ್ರಂಥದಲ್ಲಿ ನಿರ್ವಂಚನೆಯಿಂದ 3 ಮಾಮಾಶ್ರೀಗಳು. ಬಹಳ ಸಂಕಟ ಕೃಷ್ಣನಿಗೆ. ನನಗೆ ಸೋದರ ಮಾವನ ಪ್ರೀತಿ ನೋಡಿ. ಮದುವೆ ಮುಂಚೆ ಒಳ್ಳೆ ಕೆಲಸ ಏನು ಮನೆಯಲ್ಲಿ ಶುಭಶೋಭನ ಮಾಡಿದ್ರು, ಒಬ್ಬ ವಟುವಿಗೆ, ಒಂದು ವಧುವಿಗೆ ಮೊದಲು ಓದಿಸಿ ಕೊಡುವುದು ಯಾರದು ಬಹುಮಾನ ಗೊತ್ತಲ್ಲ? ಸೋದರ ಮಾವನ ಮರ್ಯಾದೆ. ಯಾತಕ್ಕೆ ಯೋಚನೆ ಮಾಡಿದ್ದೀರಾ? ಸೋದರ ಮಾವನ ಕಡೆ ಅವನು ಒಂದು ಹುಲ್ಲು ಕಡ್ಡಿ ಕೊಟ್ಟರು, ಉಳಿದವರು 1 ಕೋಟಿ ಬಂಗಾರದಿಂದ ಏನು ಮಾಡಿಸಿದ್ರು. ಒಂದು ಸಣ್ಣ ಎಳೆ ಬಟ್ಟೆಯನ್ನು ಸೋದರ ಮಾವ ಕೊಟ್ಟರು. ಆ ಸೋದರ ಮಾವನ ಆಶೀರ್ವಾದ ಮುಖ್ಯವಾದದ್ದು.
ಒಂದು ಅರ್ಥ ಇಟ್ಟು ಮಾಡಿದ್ದಾರೆ ಪೂರ್ವಿಕರು, ಆ ಕಡೆ ಸೋದರ ಸಂಬಂಧ ಉಳಿಲಿ ಅಂತ. ಕೃಷ್ಣನಿಗೆ ಸೋದರ ಮಾವನ ಆಶೀರ್ವಾದ ಬರಲೇ ಇಲ್ಲ. ಹುಟ್ಟದಬ್ಬರಲ್ಲಿ ಮುಂಜಿಯಲ್ಲಿ ಎಲ್ಲ ಕಳಸಲದಲ್ಲಿ ಮಾಡಬೇಕಾಯ್ತು ಇವನಿಗೆ. ಕಂಸನನ್ನು ಕೊಂದ ಮೇಲೆ ಉಪನಯನ ಕೃಷ್ಣನಿಗೆ, ಅಲ್ಲಿ ತನಕ ಉಪನಯನವೂ ಇಲ್ಲ, ನಾಮಕರಣ ಕಳಸಲದಲ್ಲಾಯಿತು, ಮದುವೆಗಳೆಲ್ಲ ಗುಟ್ಟಾಗಿ ಆಗಿ ಹೋಯಿತು. ಎಲ್ಲಿ ಕಂಸಮಾಮನ ಮರ್ಯಾದೆ, ಕಂಸಮಾಮ ಇಲ್ಲ, ಮರ್ಯಾದೆನೂ ಇಲ್ಲ. ತನ್ನ ಸೋದರಳೇನಿಗೆ ತನ್ನ ಕಡೆಯಿಂದ ಈ ಕೊರತೆ ಆಗಬಾರದು ಅಂತ ಅಭಿಮನ್ಯುವನ್ನು ತಾನು ಕರ್ಕೊಂಡೋಗಿ ಆ ಮಗುವಿಗೆ ಅದು ಮಲಮೂತ್ರ ವಿಸರ್ಜನೆ ಮಾಡಿದರೆ ಶೌಚವನ್ನು ಕೃಷ್ಣ ಮಾಡಿದ ಅಂತ ಬರೆದಿದ್ದಾರೆ ವೇದವ್ಯಾಸರು ಮಹಾಭಾರತದಲ್ಲಿ. ಆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಕೃಷ್ಣನಿಗೆ. ಮಾಮ ಉಚ್ಚ ಹೋಯ್ಬೇಕು, ನಾ ಕರ್ಕೊಂಡು ಹೋಗ್ತೀನಿ ಬಾರೋ, ಮಾಮ ನಾ 2 ಮಾಡಬೇಕು, ಮಾಡ್ತೀನಿ ಬಾರೋ. ಅವಳು ಬಂದರೆ ಸುಭದ್ರೆ, ಬೇಡ ಸುಂದಿರು, ಬಟ್ಟೆ ಶೀಟ್ಸ್ ನಾ ಬದಲಾವಣೆ ಮಾಡ್ತೇನೆ. ಆ ಮಗುವಿನ ಹತ್ರವೇ ನಿಂತು ಕೃಷ್ಣ ಅಷ್ಟು ಪ್ರೀತಿಯಿಂದ ಬೆಳೆಸಿದ. ಸುಭದ್ರೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರುವಾಗ ಚಕ್ರವ್ಯೂಹದ ವಿದ್ಯೆಯನ್ನು ಒಂದು ದಿವಸ ಕತೆ ಹೇಳಿ ಅದು ಹೂಗುಡ್ತಾ ಕೂತ್ಬಿಡ್ತು ಮಗು, ಇದು ಮುಂದೆ ಅನರ್ಥವಾಗುತ್ತೆ ಅಂತ ಅದನ್ನು ನಿಲ್ಲಿಸಿಬಿಟ್ಟ. ಇಂಥವನ್ನ ಯಾಕೆ ಬಿಟ್ಟ? ಅವನು ಚಂದ್ರಾಂಶ, ಚಂದ್ರನಿಗೆ 14 ಕಲೆಗಳು, 15ನೇದಿಲ್ಲ, 14ನೇ ವರ್ಷಕ್ಕೆ ಅವನು ಸಾಯುವುದಿತ್ತು. ಈ ನಿಯಮಕ್ಕೋಸ್ಕರವಾಗಿ ಕೃಷ್ಣ ಮುಂದಿನ ಕಲೆ ಹೇಳಿಕೊಟ್ಟಿರಲಿಲ್ಲ, ಯಾಕೆಂದರೆ ವಿಧಿ ಉಲ್ಲಂಘನೆ ಆಗುತ್ತೆ ಅನ್ನುವಂಥ ಒಂದು ಮರ್ಯಾದೆ. ಜಗದೀಶ್ವರನೇ ಬಂದರೂ ಲೋಕದ ಮರ್ಯಾದೆಗಳನ್ನು ಬಿಡ್ತಕ್ಕದ್ದಲ್ಲ. ಕೃಷ್ಣನ ಪ್ರೀತಿಗೆ, ಅವನ ವಿಚಕ್ಷಣತೆಗೆ ನಾವು ಏನು ಹೇಳೋ ಹಾಗಿಲ್ಲ. ಇರಲಿ, ಇಲ್ಲಿ ಶಕುನಿಯಿಂದ ಎತ್ಕೊಂಡು ಕೃಷ್ಣನ ತನಕ ಯಾಕೆ ಬಂತು ಅಂದ್ರೆ ಒಂದೊಂದು ಎಡ್ತಿದ್ರೆ ಎಲ್ಲೆಲ್ಲಿಯೋ ವ್ಯಾಪ್ತಿ ಹೋಗುತ್ತೆ, ನಮಗೆ ಕಂಪ್ಯಾರಿಸನ್ ಕಾಂಟ್ರಾಸ್ಟ್ ಬರುತ್ತೆ. ಶಕುನಿಯನ್ನು ಕೇಳಿದ, ಪಾಂಡವರ ಅಭ್ಯುದಯವನ್ನು ಸಹಿಸೋಕ್ಕಾಗೋದಿಲ್ಲ, ಏನು ಮಾಡೋದು? ಅದಕ್ಕೆ ಮೊದಲೇ ಪಾಂಡವರ ವಿದ್ಯಾಭ್ಯಾಸ ಆಗಿದ್ದಾಗ ಭೀಮನನ್ನು ಮೊದಲು ಕೊಲ್ಲಬೇಕು ಅಂತ ಅವನಿಗೆ ವಿಷವನ್ನು ಉಣಿಸಿ ಗಂಗೆಯಲ್ಲಿ ತೇಲಿ ಬಿಟ್ಟರು. ಅದೆಲ್ಲ ರಾಜಕೀಯ ಕಾದಂಬರಿಯಲ್ಲಿ ಬರೆದಿದ್ದೇನೆ, ಮರು ಪ್ರಿಂಟ್ ಆಗ್ತಾ ಇದೆ, 600 ಪೇಜಿನ ಪುಸ್ತಕ. ಕಾದಂಬರಿ ಓದಿ ನೋಡಿ. ಇಡೀ ಮಹಾಭಾರತ ಕಾದಂಬರಿ ಮಾಲೆಯಲ್ಲಿ ಮೊದಲನೇ ಪುಸ್ತಕ ಅದು. ಧೃತರಾಷ್ಟ್ರ ವಾಸ್ ಎ ಪಾರ್ಟಿ ಟು ಇಟ್. ವಾರಣಾವತದ ಹತ್ರ ಎಲ್ಲೋ ಒಂದು ಕಡೆ ತಗೊಂಡೋಗಿ ಅವನು ತಳ್ಳಿ, ಭೀಮಸೇನನಿಗೆ ಕುಂತಿ ಕಡೆಯಿಂದ ತಾತನಿಗೆ ತಂದೆಯಾಗಿದ್ದ ಆರ್ಯಕ ಎಂಬವನು ಈ ಮಗುವನ್ನು ಎತ್ತಿಕೊಂಡು ಹೋಗಿ ನೀರಲ್ಲಿ ಬಿದ್ದವನನ್ನು ಕಾಪಾಡಿ, ಅದು ಪಾತಾಳ ಲೋಕ, ನಾಗಲೋಕ ಅಂತ ಹೇಳ್ತಾರೆ, ಅಲ್ಲಿ ಅವರಿಟ್ಟಿದ್ದ ಅಮೃತದ ಕಲಶಗಳನ್ನೆಲ್ಲ ಕುಡಿಸಿ 1ಕ್ಕೆ 10ರಷ್ಟು ಶಕ್ತಿಯನ್ನು ಪಡ್ಕೊಂಡು, ನಾ ಬದುಕಿದ್ದೇನಮ್ಮ, ಸತ್ತಿಲ್ಲ ಕುಂತಿ, ಬದುಕಿದ್ಯಾ ಅಂತ ವಾಪಸ್ ಬಂದು ಸೇರಿದ ಭೀಮಸೇನ. ಅಷ್ಟು ವಿಷ ಕುಡಿಸಿದ್ರು ಸಾಯಲಿಲ್ಲ ಅವನು. ಮೊದಲನೇ ಪ್ಲಾಟು. ಇದನ್ನು ನೋಡಿ ಭೀಮಸೇನ ರೇಗಿ ಎಷ್ಟು ಮಾಡ್ತಿದ್ದ ಕೆಲಸ ಅಂದರೆ, ದುರ್ಯೋಧನ ಅವರೆಲ್ಲ ಮರಕೋತಿ ಆಟ ಆಡುವಾಗ ಮರ ಹತ್ತಿದ್ರೆ ವೃಕ್ಷವನ್ನೇ ಅಲುಗಿಸಿ ತಪ 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 ಅಂತ ಉದುರುವಂತೆ ಮಾಡುವ. ಇವ ಮುಂದೆ ಕುಂತಿ ಹತ್ರ ಚಾಡಿ ಹೇಳಿದ್ರೆ ನೀನೇನು ಮಾಡಿದೆ ಅಂತ ಕೇಳಿದ್ರೆ ಮುಖ ಅವನಿಗೆ ಅವಮಾನ ಆಗೋದು. ಭೀಮನ ಮೇಲೆ ದ್ವೇಷ. ಅದಾದಮೇಲೆ ಅರ್ಗಿನ ಮನೆಯನ್ನು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಕೊಡಬಾರದು ಹಿಂಸೆಗಳೆಲ್ಲ ಕೊಟ್ಟರು. ಪಾಂಡವರು ಜೀವಂತ ಸುಡುವ ಯತ್ನವೆಲ್ಲ ಮಾಡಿದ್ರು. ಸರ್ವಸ್ವಾಪಹಾರ ಯತ್ನ ಮಾಡಬೇಕು ಅಂತ ಹೇಳಿ ಶಕುನಿ ಧೃತರಾಷ್ಟ್ರನ ಅಪ್ಪಣೆಯಂತೆ ಈ ದೇಶದವನಲ್ಲದ ಆಗಿನ ಗಾಂಧಾರ ರಾಜ್ಯದ ಕಣಿಕನೆಂಬ ಭರದ್ವಾಜ ಗೋತ್ರದ ಬ್ರಾಹ್ಮಣನನ್ನು ಕರೆಸಿ ಈ ಪಾಂಡವ ನಾಶಕ್ಕೆ ಏನು ತಂತ್ರವನ್ನು ಮಾಡಬೇಕು ಅಂತ ಬಾಯಿ ಬಿಟ್ಟು ನಾಚಿಕೆ ಇಲ್ಲದೆ ಕೇಳ್ತಾನೆ ಧೃತರಾಷ್ಟ್ರ. ಧೃತ್ವಾ ಶುತ್ವಾ ಪಾಂಡುಸುತಾನ್ ವೀರಾನ್ ಬಲೋದ್ರಿಕ್ತಾನ್ ಮಹೋಜಸಃ ಧೃತರಾಷ್ಟ್ರೋ ಮಹೀಪಾಲಃ ಚಿಂತಾಮಗಮದಾತುರಃ ತತ್ರ ಆಹೂಯ ಮಂತ್ರಜ್ಞಂ ರಾಜಶಾಸ್ತ್ರಾರ್ಥವಿತ್ತಮಂ ಕಣಿಕಂ ಮಂತ್ರಿಣಾಂ ಶ್ರೇಷ್ಠಂ ಧೃತರಾಷ್ಟ್ರೋ ಬ್ರವೀದ್ವಚಃ. ಸುಳ್ಳು ಹೇಳ್ತೇನೆ ನೋಡಿ, ಅವನ ಪ್ರೋತ್ಸಾಹ. ಅವನು ಬಂದ ಪೇಟ ಗೀಟ ಸುತ್ತಕೊಂಡು ಗಾಂಧಾರದ ಕಡೆ ಪೇಟ, ಏನು ಬುದ್ಧಿಯಿಂದ ಅವನು ಬ್ರಾಹ್ಮಣ. ಏನಿಲ್ಲ, ನಮ್ಮ ತಮ್ಮನ ಮಕ್ಕಳು ತುಂಬ ಪ್ರವರ್ಧಮಾನರಾಗ್ತಾ ಇದ್ದಾರೆ, ಇವ್ರನ್ನ ಹಾಳು ಮಾಡೋಕೆ ಒಂದು ದಾರಿ ಹೇಳು ಅಂತ ಕೇಳಿದ. ದುರ್ಯೋಧನ ತಲೆ ಅಷ್ಟು ದೂರ ಬಂದಿಲ್ಲ. ಇವನ್ ತಂದೆ ಅವನು ಹಾಳು ಮಾಡೋಕೊಂದು ಹೇಳು. ಕಣಿಕ ತುಮ್ ಮಮಾಚಕ್ಷ್ವ ಕರಿಷ್ಯೇ ವಚನಂತವ. ಅದಕ್ಕೆ ಅವನು ಹೇಳ್ದ, ಉವಾಚ ವಚನಂ ತೀಕ್ಷ್ಣಂ ರಾಜಶಾಸ್ತ್ರಾರ್ಥ ದರ್ಶನಂ. ಪೀಠಿಗೆ ಹಾಕಿದ. ಶೃಣು ರಾಜನ್ ಇದಂ ತತ್ರ ಪ್ರೋಚ್ಯಮಾನಂ ಮಯಾನಘ. ನಾನೇನೋ ಹೇಳ್ತೇನೆ, ಪ್ಲಾನ್ಸ್ ಇದೆ, ಕೇಳಿದ ಮೇಲೆ ನೀವು ಕೋಪ ಮಾಡ್ಕೊಂಡು ನಾನು ತಲೆ ಎಗರಿಸಬಾರದು ಅಂದ. ಪಾಂಡವ ಪ್ರೀತಿಯನ್ನು ಪರಿಪೂರ್ಣವಾಗಿ ಹಾಳು ಮಾಡಿಕೊಂಡು ನಾ ಹೇಳ್ದಾಗ ಕೇಳ್ತೀನಿ ಅಂತಂದ್ರೆ ಹೇಳ್ತೇನೆ. ನಾ ಪ್ಲಾನ್ ಹೇಳಿದ ಮೇಲೆ ಅಯ್ಯೋ ನನ್ನ ತಮ್ಮನ ಮಕ್ಕಳನ್ನ ಹೀಗೆ ಕೊಲ್ಲು ಅಂತ ಹೇಳ್ತೇನೆ, ನೀ ಆ ಕಡೆ ಹೊರಡಿದ್ರೆ ಆಗೋದಿಲ್ಲ. ಲಾಯಲ್ಟಿ ಟು ಈ ವಿಲ್ 100% ಅಶ್ಯೂರೆನ್ಸ್ ಕೊಟ್ಟರೆ ಹೇಳ್ತೀನಿ ಇಂದ ಅವನು. ಇದು ಪಾರ್ಟಿ ಲಾಯಲ್ಟಿ. ಅದಾದಮೇಲೆ ಕಣಿಕ ತನ್ನ ನೀತಿಯನ್ನು ಉಪದೇಶ ಮಾಡ್ತಾನೆ.
ಒಂದು ಅಧ್ಯಾಯ ತುಂಬ ಬರುತ್ತೆ. ಮುಂದೆ ಆಶ್ವಮೇಧಕ ಪರ್ವದಲ್ಲಿ ಆ ಕಣಿಕ ನೀತಿಯನ್ನು ಮತ್ತಷ್ಟು ವರ್ಣನೆ ಮಾಡ್ತಾರೆ. ಮನೆಹಾಳು ನೀತಿ ಇದು. ಇದರಲ್ಲಿ ಒಂದು ಕಥೆ ಇದೆ. ಕಥೆ ಪಂಚತಂತ್ರದ ಕಥೆಯನ್ನು ಹೋಳುತ್ತೆ. ಅದು ಹೇಳ್ತೇನೆ. ಕಣಿಕ ನೀತಿಯ ಕೆಲವು ವಾಕ್ಯಗಳನ್ನು ಹೇಳ್ತೇನೆ ಕೇಳಿ. ಪಾಷಂಡಾನ್ ತಾಪಸಾನ್ ದೀರ್ಷ ಪರರಾಷ್ಟ್ರೇಷು ಯೋಜಯೇತ್ ಚಾರಾಸುವೀತಃ ಕಾರ್ಯ ಆತ್ಮನಶ್ಚ ಪರಸ್ಯವ. ಪಾಂಡವರಿಗೆ ಪ್ರೋತ್ಸಾಹ ಕೊಡುವ ದೊರೆಗಳು ಪರರಾಷ್ಟ್ರಗಳಲ್ಲಿ ಒಂದು ವೇಳೆ ಇದ್ದರೆ, ಯಾಕೆ ಇವರು ಮೂಲ ಎಲ್ಲಿದೆಯೋ ಗೊತ್ತಿಲ್ವಲ್ಲ, ಇಷ್ಟು ಸೊಕ್ಕೆ ಇವರಿಗಿರಬೇಕು. ಅವರಿಗೆ ಕೃಷ್ಣಂದಲ್ಲ, ಬೇರೆ ರಾಷ್ಟ್ರಗಳಿಂದ ಇವರಿಗೆ ಏನಾದರೂ ಪ್ರೋತ್ಸಾಹ ಇದ್ದ ಪಕ್ಷದಲ್ಲಿ ಪತ್ತೆ ಮಾಡುವುದಕ್ಕೆ ನಾಸ್ತಿಕರನ್ನು, ತಪಸ್ವಿ ವೇಷದ ಸನ್ಯಾಸಿಗಳನ್ನು ಗೂಢಚಾರರನ್ನಾಗಿ ಉಪಯೋಗ ಮಾಡಬೇಕು. ಸನ್ಯಾಸಿಗಳನ್ನು ಪಾಲಿಟಿಷಿಯನ್ ಮಾಡಿ ಅಥವಾ ಪಾಲಿಟಿಷಿಯನ್ ಸನ್ಯಾಸಿ ವೇಷ ಮಾಡಿ ಅವರಿಗೆ ಚಂದ್ರಸ್ವಾಮಿ, ಸೂರ್ಯಸ್ವಾಮಿ ಅಂತ ಹೆಸರಿಟ್ಟು ರಾಜಕಾರಣದಲ್ಲಿ ಉಪಯೋಗ ಮಾಡ್ಕೋಬೇಕು. ಪಾಲಿಟಿಷಿಯನ್ಸ್ ಮಸ್ಟ್ ಎಂಪ್ಲಾಯ್ ಸೇಜಸ್. ಮುನಿಗಳು, ಋಷಿಗಳನ್ನು ಉಪಯೋಗ ಮಾಡ್ಕೋಬೇಕು. ಇವತ್ತಲ್ಲ, 5,500 ವರ್ಷದ ಮಾತಿದು. ಇವತ್ತು ನಮ್ಮ ದೇಶದಲ್ಲಿ ಎಷ್ಟೊಂದು ಕೋಟಾ ಸನ್ಯಾಸಿಗಳಿದ್ದಾರೆ, ನಿಮಗೆ ನಮಗೆ ಗೊತ್ತಿದೆಯೇ? ಗೊತ್ತಿಲ್ಲ. ಚಾಣಕ್ಯನ ಕಾಲದಲ್ಲಿ ಬೌದ್ಧರು, ಜೈನರು, ಅನೇಕ ಮತಗಳಲ್ಲಿ ಸಿಕ್ಕವರೆಲ್ಲ ಸನ್ಯಾಸಿಗಳಾಗಿ ನಮ್ಮ ದೇಶದ ಸಮಾಚಾರ ಹೊರಗೆ ಹೋಗೋದು, ಹೊರಗಿದ್ದ ಫ್ಲೋಟಿಂಗ್, ಅದು ಸಾಫ್ಟ್ ಬಾರ್ಡರ್. ಮುಷರಫ್ ಸಾಹೇಬರು ಹೇಳಿದಾಗೆ ನಮ್ಮ ವಾಯುವ್ಯ ಪ್ರಾಂತದ ಇಟ್ ವಾಸ್ ಆಲ್ವೇಸ್ ಎ ಸಾಫ್ಟ್ ಕಂಟ್ರಿ ವಿತೌಟ್ ಎ ಬಾರ್ಡರ್. ಶತ್ರುಗಳು ಹೊರಗೂ ಹೋಗ್ತಿದ್ರು, ಒಳಗೂ ಬರ್ತಿದ್ರು. ಇವರ ನಿಗ್ರಹಕ್ಕೆ ಕೌಟಿಲ್ಯ ಒಂದು ಶಾಸನವನ್ನು ಪಾಸ್ ಮಾಡಿದ, ಒಂದು ಮಸೂದೆ ಮಾಡಿಬಿಟ್ಟ. ಮಗಧ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಇಡೀ ಮಗಧ ಅಂದರೆ ಬರೀ ಬಿಹಾರ ಅಲ್ಲ, ಚಂದ್ರಗುಪ್ತನ ಕೈಲಿ ಇಡೀ ದೇಶವನ್ನು ಗೆಲ್ಲಿಸಿದ್ನಲ್ಲ. ಮುಂದೆ ಯಾವುದನ್ನು ಅಶೋಕ ಉಳಿಸಿಕೊಳ್ಳದೆ ಶಸ್ತ್ರ ಸನ್ಯಾಸ ಮಾಡಿ ಹಾಳು ಮಾಡಿದನೋ ನಿಮ್ಮ ಚರಿತ್ರೆ ಹಾಗೆ ಗೊತ್ತಿಲ್ಲ. ಅಶೋಕನ ಹೊಗಳ್ತೀರಿ. ಅಶೋಕನಿಗೆ ತಾತ ಬಿಟ್ಟು ಹೋದ ರಾಜ್ಯ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ ಬೈ ಸ್ಟುಪಿಡ್ ಪಾಲಿಸೀಸ್. ಕಳಿಂಗ ಯುದ್ಧ ನೋಡಿದ ಅಂತ ಕತ್ತಿಯನ್ನು ಕೆಳಗಿಟ್ಟ. ಕತ್ತಿ ಕೆಳಗಿಟ್ರೆ ಏನಾಗುತ್ತೆ? ಇವತ್ತು ಮಾಡಿದಾಗ ಆಗುತ್ತೆ. ಅದು ಕೈತ್ತಿ ಕೈಯಲ್ಲಿ, ಇವನ್ ಒಂದು ನಾಯಿ ಬೀದಿಯಲ್ಲಿ ನಿಮ್ಮ ತಂಟೆಗೆ ಬರದೇ ಇರೋ ಕೈಲಿ ಒಂದು ಕೋಲು ಇರಬೇಕು. ಅದು ಉದ್ನೆ ಕೋಲೋ ಸಣ್ಣ ಕೋಲೋ, ವೆದರ್ ಯೂಸ್ ಇಟ್ ಆರ್ ನೋ, ಉದ್ಯತ ದಂಡನಾಗಿರಬೇಕು. ಅದು ಮಾಡಲಿಲ್ಲ. ಚಾಣಕ್ಯ ಏನು ಮಾಡಿದ? ಯಾವನಾದರೂ ಸನ್ಯಾಸ ತಗೊಳ್ಬೇಕಾದ್ರೆ ದೊರೆ ಅಪ್ಪಣೆ ಆಗಬೇಕು, ಲೈಸೆನ್ಸ್ ಆಗಬೇಕು ಅಂತ ಮಾಡಿಬಿಟ್ಟ. ಅರ್ಥಶಾಸ್ತ್ರ ಇದೆ ಇದು. ಲೈಸೆನ್ಸ್ ಇಲ್ಲದೆ, ಅದು ಲೈಸೆನ್ಸ್ ಕೊಡಬೇಕಾದ್ರೆ ಸನ್ಯಾಸಿ ಆಗ್ಬೋದು ಅಂತ ಹೇಳಬೇಕಾದ್ರೆ ಧರ್ಮಾಧಿಕಾರಿಗಳು ಅರಮನೆಯಲ್ಲಿ ಬ್ರಾಹ್ಮಣರೆಲ್ಲ ಇರ್ತಿದ್ರು. ಸನ್ಯಾಸಿ ಆಗ್ತೇನಪ್ಪ, ಎಷ್ಟು ವಯಸ್ಸು? 25 ಸ್ವಾಮಿ. 25 ವಯಸ್ಸು ಸನ್ಯಾಸಿಯೇ. ಮದುವೆ ಆಗಿದೆಯಾ? ಆಗಿದೆ ಸ್ವಾಮಿ. ಹಾಗಿದ್ರೆ ನೀನು ಹೆಂಡತಿ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ಬಾ. 8 ಮಕ್ಕಳು ಸ್ವಾಮಿ. ಮಕ್ಕಳ ಕಡೆಯಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ಬಾ. ಆಮೇಲೆ ಮೈಥುನ ಶಕ್ತಿ ಕಳೆಯದೆ, ಹೆಂಡತಿಗೂ ಹೇಳದೆ, ಮಕ್ಕಳಿಗೂ ಹೇಳದೆ, ಬಂಧುಗಳಿಗೂ ಹೇಳದೆ ಅವನಾರು ಸನ್ಯಾಸಿ ಆದರೆ ಅವನನ್ನು ಹಿಡಿದು ಸೆರೆಯಲ್ಲಿ ಹಾಕು, ಇಷ್ಟು ದಂಡ ಹಾಕು. ದಂಡ ಕೊಡೋಕೆ ದುಡ್ಡಿಲ್ಲ ಅಂತ ಶಿರಚ್ಛೇದವನ್ನು ಮಾಡು. ಬರೆದಿದ್ದಾರೆ ಇದನ್ನೆಲ್ಲ. ಇಷ್ಟು ಉಗ್ರವಾದ ದಂಡ. ಮನುಸ್ಮೃತಿ ಬಿಟ್ಬಿಡಿ, ಓದೋದು ಬೇಡ ನಿಮಗಾಗದಿದ್ದರೆ. ದಯವಿಟ್ಟು ಅರ್ಥಶಾಸ್ತ್ರವನ್ನು ಓದಿ. ಕೌಟಿಲ್ಯನ ಅರ್ಥಶಾಸ್ತ್ರ ಆ ಪುಸ್ತಕ ಬರೀತಿದ್ದೇನೆ. ಅದು ಇವತ್ತಿಗೆ ಅದರಲ್ಲಿ ರಾಣಿವಾಸದವರೆಗೆ ಈ ಕ್ಷಪಣಕರು, ಜೈನ ಬೌದ್ಧ ಸನ್ಯಾಸಿಗಳ ಸಂಘವನ್ನು ದೊರೆ ಎಚ್ಚರಿಕೆಯಿಂದ ತಪ್ಪಿಸಬೇಕು. ಇಲ್ದಿರೋ ಒಂದು ಹೊಸ ಸಂತ ದೇವತಾಯತನೇಷು ಚ ಪಾನಾಗಾರೇಷು ರಥ್ಯಾಸು ಸರ್ವತೀರ್ಥೇಷು ಚಾಪ್ಯಥ. ಈ ಸನ್ಯಾಸಿಗಳನ್ನು ಎಲ್ಲಿ ಪೋಸ್ಟ್ ಮಾಡಬೇಕು? ಉದ್ಯಾನವನಗಳಲ್ಲಿ ಗೂಢಚಾರ ಕೂತಿರ್ಬೇಕು. ಭಿಕ್ಷುಕರು ಯಾರು ಕಡಲೆಕಾಯಿ ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಕೊನೆಗೆ ಸಿಪ್ಪಿಯಾರು ಕೊಡ್ತಾರೆ ಅಂತ ಅಲ್ಲಿ ಕೂತಿರ್ಬೇಕು. ಅವರು ಚಲನವಲನ ಬಂದವ್ರದೆಲ್ಲ ನೋಡ್ತಾ ಇರಬೇಕು. ವಿಹಾರೇಶು, ತೋಟಗಳಲ್ಲಿ, ದೇವತಾಯತನೇಷು ಚ, ದೇವಸ್ಥಾನದ ಮುಂದಗಡೆ ಭಿಕ್ಷುಕರ ರೂಪದಲ್ಲಿ, ಕಣ್ ಕಾಣಿಸೋದಿಲ್ಲ ಅಂತ ರೂಪದಲ್ಲಿ ಅವ್ರು ಹಾಕಿದ್ದು 10 ಪೈಸಾನೋ 1 ರೂಪಾಯೋ, ಆಮೇಲೆ ಕಂಡುಬಿಟ್ಟು ನೋಡ್ತಾರೆ ಅವರೆಲ್ಲ ಹೋದ್ಮೇಲೆ. ಪಾನಾಗಾರೇಶು, ಕುಡಿತ ಮಾಡೋ ಜಾಗದಲ್ಲಿ, ರಥ್ಯಾಸು, ಬೀದಿಗಳಲ್ಲಿ, ಸರ್ವತೀರ್ಥೇಶು, ತೀರ್ಥಯಾತ್ರೆ ಮಾಡೋ ಜಾಗದಲ್ಲಿ, ಚತ್ವರೇಶು ಚ, 4 ಬೀದಿ ಸೇರೋ ಜಾಗದಲ್ಲಿ, ಕೂಪೇಶು, ಬಾವಿ ನೀರು ಸಳ್ಕೊಳ್ಳೋಕೆ ಬರ್ತಾರ ಜನ, ಆ ಜಾಗದಲ್ಲಿ, ಪರ್ವತೇಶು, ಬೆಟ್ಟಗಳಲ್ಲಿ ವಿಹಾರಕ್ಕೆ ಹೋಗ್ತಾರಲ್ಲ, ವನೇಶು ಚ. ಆ ಸನ್ಯಾಸಿಗಳು ಹೇಗಿರಬೇಕು? ವಾಚಾಭೃಷಂ ವಿನೀತಃ, ಮಾತನ ವಿನೀತಿಯಿಂದ ಹೇಳಬೇಕು. ಸ್ಯಾತ್ ಹೃದಯೇನ ತಥಾಕ್ಷುರ, ಹೃದಯದಲ್ಲಿ ಕತ್ತಿ ಇದ್ದ ಹಾಗಿರಬೇಕು. ಸ್ಮಿತಪೂರ್ವಾಭಿಭಾಷೀಚ, ಎಲ್ಲರಿಗಿಂತ ಮೊದಲು ನಿಮ್ಮನ್ನೆಲ್ಲೂ ನೋಡಿದಾಗಿದೆಯಲ್ಲ, ತುಂಬ ಚೆನ್ನಾಗಿದ್ದೀರಿ,
ಚೆನ್ನಾಗಿದೆ, ಸೌಖ್ಯವೇ? ನಿಮ್ಮನ್ನ ನೋಡೇ ಇಲ್ವಲ್ಲ ಸ್ವಾಮಿ ಅಂತ ಅವ್ರಂದ್ರೆ, ಬೇರೆ ಬೇಡಿ ನೋಡಿದ್ವೇನು ಸ್ವಾಮಿ, ಹೋದ ಸಲ ಸಂತೆಯಲ್ಲಿ ಕಾಣಿಸ್ಲಿಲ್ವೇ? ಹೌದಲ್ವಾ ಅಂತಂದ್ರೆ, ಹೌದ್ರಿ ಅಂತ ಅವನು ಮೋಸ ಬಿದ್ದು ಹೋಗಬೇಕು. ಕೆಲವರು ಕಲ್ಲನ್ನು ಜಗಿಸಿ ಸ್ಮಿತ ಪೂರ್ವ ವಿಭಾಷೀಚ ಸೃಷ್ಟೋ ರೌದ್ರಾಯ ಕರ್ಮಣೆ, ಸಮಯ ನೋಡಿ ಕೊಲ್ಲಬೇಕು ಅವನನ್ನ. ಅಂಜಲಿ ಶಪತಃ ಸಾಂತ್ವಂ, ಒಬ್ಬನ ವಶ ಮಾಡ್ಕೊಳ್ಳೋಕ್ಕೆ ಕೈ ಮುಗಿಯೋದು ಮೊದಲನೇ ಮೆಥಡ್ಡು. ಆಮೇಲೆ ಸತ್ಯವಾಗಿ ತಾಯಿ ಮೇಲಾಣೆ ಅಂತ ಶಪಥ ಮಾಡುವುದು, ಸಾಂತ್ವನ ಮಾಡುವುದು, ಶಿರಸ ಪಾದವಂದನಂ, ಈಗೆಲ್ಲ ಎಷ್ಟೋ ಉಪಾಯಗಳನ್ನು ಮಾಡಿ ಶತ್ರುವನ್ನು ಕೊಲ್ಲೋದಕ್ಕೆ ಬೇರೆ ಬೇರೆ ದಾರಿಗಳಿವೆ. ಮಣ್ಣು ಮಡಿಕೆಯನ್ನು ನೀರು ತುಂಬಿಕೊಂಡದ್ದನ್ನು ದಿಢೀರಂತ ಕೆಳಗೆ ಬಿಟ್ಟು ಹೊಡೆಯುವಂತೆ ನಂಬಿಸಿ ಎನ್ಕರೇಜ್ ಮಾಡಿ ಅವನನ್ನು ದಿಢೀರಂತ ಕೈ ಬಿಡಬೇಕು. ಈ ಅಲಯನ್ಸ್ ಪಾರ್ಟಿಗಳಲ್ಲಿ ಮಾಡುವಂತೆ. ಅದಕ್ಕೊಂದು ಕಥೆ, ಕೈಲಾಗದೆ ಇದ್ದನ್ನು ಹೇಗೆ ಭೇದದಿಂದ ಮಾಡಬಹುದು ಅನ್ನೋಕ್ಕೆ ಇದು ಮಹಾಭಾರತ ಹೇಳುವ ಕಥೆ. ಪಂಚತಂತ್ರವನ್ನು ಹೋಲ್ತದೆ, ಅದರಲ್ಲಿ ಇದೆಯಲ್ಲೂ ಗೊತ್ತಿಲ್ಲ. ಕಣಿಕ ನೀತಿಗೆ ಉದಾಹರಣೆ ನೀವು ಕೇಳಿದ್ದೀರಾ. ಒಂದು ನರಿ, ಒಂದು ಹುಲಿ, ಒಂದು ಅಧ್ಯಾಯ ತುಂಬ ಹೇಳಿದ್ದಾರೆ ಈ ಕಥೆಯನ್ನು. ಇದು ಸಭಾಪರ್ವಣಿ 139ನೇ ಅಧ್ಯಾಯದಲ್ಲಿ ಬರೋ ಕಥೆ. ನಂಬೋದಿಲ್ಲ, ಆದ್ದರಿಂದ ನಾನು ರೆಫರೆನ್ಸ್ ಹೇಳ್ತಾ ಇದ್ದೇನೆ. 4 ಸಂಪುಟ ಮಹಾಭಾರತ ಜೊತೆಗೆ ಇಟ್ಕೊಂಡು ಯಾಕೆ ಓದಾಡ್ತೇನೆ, ನಿಮ್ಮ ನಂಬಿಕೆ ಬರಲಿ. ಬಾಯಿಗೆ ಬಂದದ್ದೇನೋ ಹೇಳ್ತಾರೆ ಅಂತ ಆಗಬಾರ್ದು. ಒಂದು ನರಿ, ಒಂದು ಹುಲಿ, ಒಂದು ಇಲಿ, ಒಂದು ತೋಳ, ಒಂದು ಮುಂಗಸಿ, ಕೀರ ಅಂತಾರೆ ನೋಡಿ, ಮುಂಗುಸಿ, ಮುಂಗುಲಿ. ಇವು ಇಷ್ಟು ಒಂದಕ್ಕೊಂದಕ್ಕೆ ವಿಚಿತ್ರ ಪ್ರಾಣಿಗಳು. ನರಿಗೂ, ಹುಲಿಗೂ, ಇಲಿಗೂ, ತೋಳಕ್ಕೂ, ಮುಂಗುಸಿಗೂ ಏನು ಸಂಬಂಧ? ಇವತ್ತು ಘಟಬಂಧನದಲ್ಲಿ ಏನು ಸಂಬಂಧ ಅದೇ ಸಂಬಂಧ. DMKಗೆ ಕಾಂಗ್ರೆಸ್ಗೆ ಏನು ಸಂಬಂಧ? ಇವರೇ ಕೊಲಿಸಿದ್ರು, ರಾಜೀವ್ ಗಾಂಧಿ ಬೊಗಳ್ತಾ ಇದ್ರು, ಅವರೇ ಒಂದೊಂದು ಕೂಡ್ಕೊಂಡ್ರು. ಕಮ್ಯುನಿಸ್ಟ್ರಿಗೆ ಕಾಂಗ್ರೆಸ್ಗೆ ಏನು ಸಂಬಂಧ? ದಿನಂ ಪ್ರತಿ ಜಗಳ. JDSಗೆ ಕಾಂಗ್ರೆಸ್ಗೆ ಏನು ಸಂಬಂಧ? ದಿನಂ ಪ್ರತಿ ಜಗಳ. ನೋಡಿದ್ದೀರಿ, ಇದು ಘಟಬಂಧನ. ಇವು ನರಿ, ಹುಲಿ, ಇಲಿ, ತೋಳ, ಮುಂಗುಸಿ ಕ್ರಮವಾಗಿ ಸೇರಿಕೊಂಡು ಒಂದು ಅಲಯನ್ಸ್ ಮಾಡಿಕೊಂಡು ಒಂದು ಜಿಂಕೆಯನ್ನು ಹಿಡಿದವು, ನಿರಪರಾಧಿ ಪ್ರಾಣಿಯನ್ನ. ಹೇಗೆ? ಓಡ್ತಾ ಇದ್ದ ಜಿಂಕೆ ಅಕಸ್ಮಾತ್ ಒಂದು ಕಡೆ ಎಲ್ಲೋ ಮಲ್ಕೊಂಡಾಗ ಇಲಿ ಹೋಗಿ ಅದರ ಕಾಲನ್ನು ಕಿತ್ತು ತಿಂದು ಬಿಡ್ತು. ಅದಕ್ಕೆ ಓಡೋಕ್ಕಾಗಲಿಲ್ಲ, ಕುಂಟುತ್ತಾ ಇತ್ತು. ಆಮೇಲೆ ಅದನ್ನು ಹುಲಿ ಹೋಗಿ ಕೊಂದು ಹಾಕಿತು. ನರಿಗೆ ಕೊಲ್ಲೋಕೆ ಬರೋದಿಲ್ವಲ್ಲ. ಆಗ ನರಿ ಇದನ್ನು ನಾನು ಪಡ್ಕೋಬೇಕು ಮಾಂಸ ಅಂತ ಹೇಳಿ ಆ ಉಳಿದ ಪ್ರಾಣಿಗಳನ್ನು ನೋಡಿ, ಯಾವುದನ್ನ ತೋಳ, ಮುಂಗುಸಿ, ಹುಲಿ, ಗಿಲಿ ಇವೆಲ್ಲ ನೋಡಿ, ನೀವೆಲ್ಲ ಸ್ನಾನ ಮಾಡ್ಕೊಂಬನ್ನಿ, ಬರೀ ಕೈಯಲ್ಲಿ ತಿನ್ನಬಾರ್ದು ಅಂತ ಬ್ರಾಹ್ಮಣ ವಿಧಿಯನ್ನು ಬೋಧಿಸ್ತು. ಅನುಕೂಲವಾಯಿತು ಅಂತ ನರಿ ಬ್ರಾಹ್ಮಣ ಆಗಿಬಿಡ್ತು, ಮಡಿ ಹೇಳಿಬಿಡ್ತು. ಸ್ನಾನ ಮಾಡ್ಕೊಂಬನ್ನಿ, ಕಾಯ್ತಾ ಕೂತಿರ್ತೀನಿ ಹೆಣವನ್ನು, ಪರವಾಗಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ನಿಧಾನವಾಗಿ ಬನ್ನಿ ಅಂತ ಹೇಳಿತ್ತು. ಮೊದಲು ಹುಲಿ ಬಂದಿತ್ತು, ಅದಕ್ಕೇನು ಸ್ನಾನ ಏನಾಗುತ್ತೆ, ಏನು ಮಾಡ್ತೋ ಏನು ಕಾಯ್ತೋ ಬಂದ್ಬಿಡ್ತು. ನರಿ ಏನು ಮಾಡಿತು, ನೋಡಪ್ಪ ನೀನೇ ಕೊಂದಿರ್ಬೋದು ಈ ಜಿಂಕೆಯನ್ನ, ಆದರೆ ಇಲಿ ಏನು ಹೇಳ್ತಾ ಗೊತ್ತೆ, ಈಗ ತಾನೇ ಬಂದು ಹೇಳಿ ಹೋಯ್ತು ನಾನು ಸ್ನಾನ ಮಾಡ್ಕೊಂಡು ಬರ್ತೇನೆ ಅಂತ. ನಿನ್ನನ್ನು ಇಷ್ಟೊಂದು ದೂಷಣೆ ಮಾಡಿದೆ, ನಾನಿಲ್ಲದೆ ಇದ್ರೆ ಹುಲಿ ಎಲ್ಲಿ ಹಿಡಿಯುತ್ತಿತ್ತು, ಆದರೆ ನಾನೇ ಮಾಡಿದೆ. ಇಲಿ ಹೇಳ್ತು. ಅದನ್ನು ಕೇಳಿ ಹುಲಿ, ಅಯ್ಯೋ ನಾನು ಕೊಂದ್ರು ಇಲಿ ಕೈಯಲ್ಲಿ ಈ ಮಾತನ್ನು ಕೇಳಬೇಕಾಯ್ತಲ್ಲ ಅಂತ ವೈರಾಗ್ಯ ಬಂದುಬಿಡ್ತದೆ. ಬ್ರಾಹ್ಮಣ ಹುಲಿ ಇರಬೇಕದು. ಇದರ ಸಹವಾಸ ಬೇಡ ಅಂತ, ಬೇರೆ ಮಾಂಸ ತಿನ್ನೋಣ ಅಂತ ವೈರಾಗ್ಯದಿಂದ ಓಡಿ ಹೋಗಿಬಿಡ್ತದೆ. ಎರಡನೇದಾಗಿ ಇಲಿ ಬಂದಿತು, ಅದು ಸ್ನಾನ ಮಾಡ್ಕೊಂಬಂತು ನಾಮಗಿಮ ಹಾಕ್ಕೊಂಡು. ಆಗ ನರಿ ಹೇಳ್ತು, ನಿನಗೆ ಗೊತ್ತಿಲ್ವಾ, ಈಗ ತಾನೇ ಮುಂಗುಸಿ ಬಂದಿತ್ತು, ಅದು ಹೇಳ್ತು ಜಿಂಕೆ ಮಾಂಸ ವಿಷವಂತೆ, ನಮಗೆ ಗೊತ್ತಿರಲಿಲ್ಲ ಇದು, ಆದ್ದರಿಂದ ಅದು ತಿನ್ನೋದಿಲ್ವಂತೆ. ಅದನ್ನ ನೀನು ಹೇಗಿದ್ರು ಬಂದಿದ್ದೀಯೇ, ನಿನ್ನನ್ನೇ ತಿನ್ತೇನೆ ಅಂತ ಅದು ಮುಂಗುಸಿ ಹೇಳಿ ಹೋಯಿತು. ನೀನು ಬಂದ್ರೆ ಆಪತ್ತು, ಎಲ್ಲರ ಥರ ಅದಕ್ಕಿಸ್ಕೊಂತು. ಇಲ್ಲಿ ಹೇಳ್ತು ಇದರ ಸಹವಾಸವೇ ಬೇಡ ಅಂತ ಮೊದಲೇ ಟಿಮಿಡ್ ಕ್ರೀಚರ್ ಓಡಿ ಹೋಗಿಬಿಡ್ತು. ಆಮೇಲೆ ತೋಳ ಬಂತು. ತೋಳಕ್ಕೆ ಹೇಳ್ತು, ನರಿ ಹುಲಿಗೆ ತುಂಬ ಕೋಪ ಬಂದುಬಿಟ್ಟಿದೆ ನಿನ್ನ ಮೇಲೆ, ಅದೇನು ಕಾರಣ, ನಿಮ್ಮಲ್ಲಿ ಏನು ಜಗಳ ಆಯಿತು ನನಗೇನು ಗೊತ್ತು, ನಾನೇನು ಮಾಡಿಲ್ವಲ್ಲ ತಪ್ಪು ಅಂತ ಯೋಚನೆ ಮಾಡಿ ನೋಡು, ಏನೋ ಬಂದಿರಬೇಕು. ನಿನ್ನ ಮೇಲೆ ತುಂಬ ಕೋಪ, ಈಗ ಕುಟುಂಬ ಸಮೇತ 1 ಹಿಂಡು 100 ಹುಲಿ ಕರ್ಕೊಂಡ್ಬರ್ತೇನೆ ಅಂತ ಹೋಗಿದೆ. ಅದು ಶಕ್ತಿ ನಿಲ್ತೀಯ ನೋಡು ಅಂತ ಹೇಳಿದ ಕೂಡಲೇ ಇವ ಸಹವಾಸವೇ ಬೇಡ ನನಗೆ ಅಂತ ತೋಳ ಓಡಿತು.
ಆಗ ಕೊನೆಯಲ್ಲಿ ಮುಂಗುಸಿ ಬಂತು. ನರಿ ಹೇಳಿತು, ಏನು ತಿಳ್ಕೊಂಡಿದ್ದೀಯ, ಉಳಿದವರೆಲ್ಲ ಎಲ್ಲ ಅಂತ ಕೇಳಿತು. ನನ್ನ ಬಾಹುಬಲದಿಂದ ಹುಲಿಯನ್ನೇ ಸೋಲಿಸಿದ್ದೇನೆ, ನಾ ತೋಳವನ್ನು ಸೋಲಿಸಿದ್ದೇನೆ, ಇಲ್ಲಿ ನನಗೇನು ಲಕ್ಷ್ಯ ಅಂತ ಹೇಳಿದಾಗ ಮುಂಗುಸಿ ನೋಡಿತು. ಹಾಗಿದ್ರೆ ನೀನು ಸಹವಾಸ ಬೇಡ, ನಮಸ್ಕಾರ, ಮೊದಲು ಹೇಳಿದೆಯಲ್ಲ ಅಂತ ದಿಕ್ಕಿಗೆ ಚದರಿ ಓಡಿ ಹೋಗಿಬಿಡ್ತು. ಹೀಗೆ ಒಂದು ಸಣ್ಣ ನರಿ ಅಷ್ಟೊಂದು ಪ್ರಾಣಿಗಳನ್ನು ಎದುರಿಸಿ ಹೇಗೆ ವಶ ಮಾಡಿಕೊಂಡಿತೋ, ರಾಜ್ಯವನ್ನು ನೀನು ಹೀಗೆ ಗೆಲ್ಲಬೇಕು ಎಲೆಕ್ಷನ್ನಲ್ಲಿ. ಅರ್ಥವಾಯಿತೆ ನಿನಗೆ? ಓಟ್ ಹೇಗೆ ವಶ ಮಾಡಿಕೊಳ್ಳೋದು, ಯಾವ ಜಾತಿ ಮಾಡುವುದು, ಈಗ ನಡೆದಿರುವುದೆಲ್ಲ ಇದೇ ಕಥೆ ನೋಡಿ. ಇದು ಇಲ್ಲಿ ನರಿ, ಹುಲಿ, ಇಲಿ, ತೋಳ, ಮುಂಗುಸಿ ಇದೆಲ್ಲ ಒಂದೊಂದು ಪಾರ್ಟಿ ಹೆಸರು ಅಂತ ಇಟ್ಕೊಳ್ಳಿ. ವಿಡಂಬನೆ ಕಥೆ ಬರೀಬೇಕು ಅಂತ ಆಸೆ, ಹೊಸಾಕ್ ಬರೀಬಲ್ಲೆ ನಾನು, ವೇಳೆ ಇಲ್ಲ, ಮಹಾಭಾರತ ಕೆಲಸ ಮಾಡ್ತಾ ಕೂತಿದ್ದೀನಿ. ಇಲಿ ಪಾರ್ಟಿ, ಮುಂಗುಸಿ ಪಾರ್ಟಿ, ತೋಳದ ಪಾರ್ಟಿ, ಹುಲಿ ಪಾರ್ಟಿ, ಎಲ್ಲಕ್ಕಿಂತ ದೊಡ್ಡ ಪಾರ್ಟಿ ನರಿ ಪಾರ್ಟಿ, ಅದಕ್ಕೆ ಮೇಲೆ ನಾಯಿ ಪಾರ್ಟಿ ಬೇಕಾದರೆ. ಇದು ವಂಚನೆಯಿಂದಲೇ ಲೋಕವನ್ನು ಗೆಲ್ಲಬೇಕೇ ಹೊರತು ನ್ಯಾಯ ಮಾರ್ಗದಿಂದ ಏನು ಮಾಡೋಕೆ ಬರೋದಿಲ್ಲ. ಮಹಾರಾಜರೇ, ಧೃತರಾಷ್ಟ್ರರೇ, ಪಾಂಡವರನ್ನು ಒಂದು ಕೂದಲು ಕೊಂಕಸೋಕೆ ಬರೋದಿಲ್ಲ, ಕಪಟೋಪಾಯದಿಂದಲೇ ಮಾಡಬೇಕು. ನೀವು ನನ್ನಲ್ಲಿ ವಿಶ್ವಾಸ ಬಿಟ್ಟರೆ ಐ ಶಾಲ್ ಡ್ರಾ ಎಪ್ ಅ ಪ್ಲಾನ್, ನಾಳೆ ನನಗೆ ಪ್ರಾಣಕ್ಕೆ ಸಂಚಕಾರ ಕೊಡಬಾರ್ದು ಮಾಡಂದ. ಅವನು ಕಪಟದ ಜೂತದ ಪ್ಲಾನ್ ಹೇಳಿದ. ಜೂಜಿನಲ್ಲಿ ಹೇಗೆ ಸರ್ವಸ್ವಾಭಾರ ಮಾಡಬೇಕು, ಆ ಪಗಡೆ ದಾಳ ಹೇಗೆ ತಯಾರು ಮಾಡಬೇಕು, ಅದು ಚಗುರಿ ಕೈಯಿಂದಲೇ ಹೇಗೆ ಬಿಡಿಸ್ಬೇಕು, ಅದಕ್ಕೆ ಧರ್ಮರಾಜ ಬೀಳದೇ ಇದ್ರೆ ಬಲೆ, ಅವನು ಕರೆದಾಗ ಬರದೇ ಇದ್ರೆ ಅದಕ್ಕೆಲ್ಲ ಗೂಢಚಾರ ಸಮಾಚಾರ ಸಂಗ್ರಹ ಮಾಡಿದ್ದ. ಬಂದೇ ಬರ್ತಾರೆ. ಹೇಗೆ ಗೊತ್ತು? ಧರ್ಮರಾಜ ಪ್ರತಿಜ್ಞೆ ಮಾಡಿದ್ದ, ಕೌರವರು ಕರೆದ ಜೂಜಿಗೆ ಹೋಗ್ತಾರೆ ಅನ್ನೋದು ಒಂದು, ಅದನ್ನೇ ಹೇಳಿದೆ. ಇನ್ನೊಂದು ಪ್ರತಿಜ್ಞೆ ಮಾಡಿದ್ದ, ನಾನಾಗಿ ಜೂಜಿಗೆ ಹೋಗುವುದಿಲ್ಲ, ಯಾರಾದರೂ ಕರೆದ್ರೆ ಬಿಡುವುದಿಲ್ಲ ಅಂತ. ಕೆಲವರು ಹೇಳ್ತಾರೆ, ನಾನಾಗಿ ಬಾಟ್ಲಿ ಹಾಕೋದಿಲ್ಲ, ಇನ್ನೊಬ್ಬರು ಕೊಟ್ಟರೆ ಬಿಡೋದಿಲ್ಲ ಅಂತ. ಧರ್ಮರಾಜನ ಜನ್ಮ ಜಾಲಾಡ್ತಾಳೆ ವೇದವ್ಯಾಸರು. ಇಂಥದ್ದು ಪ್ರತಿಜ್ಞೆ ಯಾರು ಮಾಡ್ತಾರೆ? ಅದಕ್ಕೆ ಕರೆದು ನೋಡಿ, ಬರ್ತಾನೆ ಬರೋದಿಲ್ಲ ನೋಡಿ, ಬರದೇ ಹೋದ್ರೆ ಬರದೆ ಅವರ ಅಪ್ಪನಾಣೆ ಬಂದೇ ಬರ್ತಾನೆ, ಕರೀರಿ. ಇಷ್ಟು ಧೈರ್ಯ ಇವನಿಗೆ. ಆದರೆ ಮನುಷ್ಯನ ಸ್ವಭಾವದಲ್ಲಿ ಎಲ್ಲೆಲ್ಲಿ ವೀಕ್ನೆಸ್ ಇದೆ, ಯಾವುದನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು, ಎರಡು ಇಂಗ್ಲಿಷ್ ಶಬ್ದ ಹೇಳಿಬಿಟ್ಟಿದ್ದೇನೆ. ಸಾಮ್ನಾದಾನೇನ ಭೇದೇನ ದಂಡೇನ ಉದ್ಬಂಧನೇನ ಚ ವಿಷೇಣ ವನ್ಹಿನಾವಾಪಿ ಪ್ರಕೃತಿ ಪಂಚ ನಿರ್ದಹೇತ್. ಸೂತ್ರ. ಒಂದ್ಸಲ ಕೆಲವು ಪದಾರ್ಥ ಕೊಟ್ಟು ಕಳ್ಕೊಂಡ್ಬಿಡ್ಬೇಕು, ಹೋಗ್ಲಿ ಸಾಮೋಪಾಯ. ದಾನೇನ ಭೇದೇನ ಮಿತ್ರಭೇದ ಮಿತ್ರಲಭ, ದಂಡೇನ ಉದ್ಬಂಧನೇನ ಚ. ಇಂದಿರಾ ಗಾಂಧಿಯವರು ಎಲೆಕ್ಷನ್ನಲ್ಲಿ ಸೋತಿದ್ರು, ಎಮರ್ಜೆನ್ಸಿ ಪೀರಿಯಡ್ ಹೇಗೆ ತಂದರು, ಚರಣ್ ಸಿಂಗ್ ಅಂತಂದು ಮೇಲಕ್ಕೆ ಬೇಡದೇ ಇದ್ದಾಗ ಸಪೋರ್ಟನ್ನು ಕಿತ್ತರು. ಅದೇ ಮೆಥಡನ್ನು ಚಂದ್ರಶೇಖರ್ಗೆ ಮಾಡಿದರು, ಅದೇ ಮೆಥಡನ್ನು ಗುಜರಾಲ್ಗೆ ಮಾಡಿದರು, ಅದೇ ಮೆಥಡನ್ನು ದೇವೇಗೌಡರು ಮಾಡಿದರು. ನೋಡಿ, ಆ್ಯಂಡ್ ವಿ ಹ್ಯಾವ್ ನಾಟ್ ಲರ್ನ್ಡ್ ಲೆಸನ್ಸ್. ಈ ಎಕ್ಸ್ಟರ್ನಲ್ ಸಪೋರ್ಟ್ ಅಂದರೆ ಭಯ. ಅಧಿಕಾರ ಬೇಡ, ಆದರೆ ಪವರಿಂದ ಏನೇನು ಬರ್ತದೆ ಅದೆಲ್ಲ ಬೇಕು. TDP ಮಾಡಿದ್ದು ಕೈ ಕೊಡ್ತು ನೋಡಿ NDAಗೆ, ಅಲ್ಲಿ ಇವತ್ತು ಕಮ್ಯುನಿಸ್ಟ್ ಮಾಡ್ತಾ ಇರೋದು. ಎಕ್ಸ್ಟರ್ನಲ್ ಸಪೋರ್ಟ್ ಮೀನ್ಸ್ ಟ್ರೆಜರಿ. ಸರ್ಕಾರದ ಜವಾಬ್ದಾರಿ ನಮಗೆ ಬೇಡ, ಅದೆಲ್ಲ ನಿಮಗೆ ಬೈಗಳೆಲ್ಲ ನೀವೇ ಕೇಳಿ. ಆದರೆ ನಿಮ್ಮ ಎರಡು ಕಿವಿಗಳು ನಾವು ಹಿಡ್ತಾ ಕೂತಿರ್ತೀವಿ, ನಾವು ಹೇಳಿದಾಗ ಕೇಳಬೇಕು. PMO, CPM, ಸೂಪರ್ PM ಪ್ರಶ್ನೆ ಕೇಳ್ತೇವೆ ನೋಡಿ, ಇದೆಲ್ಲ ಕಡಿಕೆ ನೀತಿ. ಅದು ಹೇಳಿ ಕೇಳಿ ಹೊರಗಿನ ದೇಶದಿಂದ ಬಂದದ್ದು ಪಿಂಡ, ನಾನೇ ಮಾಡಲಿ ಅದು. ಆದ್ದರಿಂದ ಸಾಮ್ನಾದಾನೇನ ಭೇದೇನ ದಂಡೇನ ಉದ್ಬಂಧನೇನ ಚ, ನೇಣು ಹಾಕುವುದು. ವಿಷೇಣ ವನ್ಹಿನಾವಾಪಿ, ವಿಷದಿಂದ ಅಗ್ನಿಯಿಂದ. ಪ್ರಕೃತಿ ಪಂಚ ನಿರ್ದಹೇತಿ, ಬೇಡದಿದ್ದವ್ರನ್ನ ಕೊಂದು ಹಾಕಬೇಕು. ಇದೆಲ್ಲ ಕಣಿಕ ನೀತಿ. ಅದನ್ನೇ ಅನುಸರಣೆ ಮಾಡಿದ ವಿದುರನನ್ನ ಕ್ರಮಕ್ರಮವಾಗಿ ಹಿಂದೆ ಸರಿಸಿಬಿಟ್ರು. ಆಮೇಲೆ ಪ್ಲಾನ್ ಹ್ಯಾಚ್ ಔಟ್ ಆದ ಮೇಲೆ ವೇಳೆ ಆಗ್ತಾ ಬಂದ್ಬಿಡ್ತು. ಧೃತರಾಷ್ಟ್ರ ಕಥೆ ಮುಗಿಲೇ ಇಲ್ವಲ್ಲ. ಏನು ಮಾಡಬೇಕು ಅಂತ ಕೇಳ್ತಾರೆ. ಧೃತರಾಷ್ಟ್ರನ ಒಲಿಸೋದು ಕಷ್ಟ ಇವರಿಗೆ, ಶಕುನಿಗೆ. ಯಾಕೆ? ಡೈರೆಕ್ಟಾಗಿ ಮಾತಾಡಿಲ್ಲ. ಧೃತರಾಷ್ಟ್ರ ಕಣಿಕನನ್ನು ಕರೆಸಿ ನೇರವಾಗಿ ಮಾತಾಡಿದ್ದಾನೆ, ಇವನು ಗೊತ್ತಿಲ್ಲ. ಧೃತರಾಷ್ಟ್ರ ಹೃದಯ ಎಷ್ಟು ಕೊಟ್ಟಿಲ್ಲ, ಮಗನಿಗೂ ಗೊತ್ತಿಲ್ಲ, ತನ್ನ ಶಾಲನಿಗೂ ಗೊತ್ತಿಲ್ಲ, ಭಾವಮೈದನಿಗೆ. ಕಣಿಕನ ಜೊತೆಯಲ್ಲಿ ಮಾತನಾಡಿ ಎಲ್ಲ ಗ್ರೌಂಡ್ ಸ್ಟಡಿ ಮಾಡಿದ್ದಾನೆ. ಆಮೇಲೆ ಮಗ ಹೋಗಿ ಕೇಳ್ತಾನೆ, ಅಪ್ಪ ಅವನು ಮಾತು ಹೇಳ್ತೇನೆ, ಕೋಪ ಮಾಡ್ಕೋಬಾರ್ದು. ಅವನು ಹೇಳ್ತಾನೆ, ಏನೋ ಪಾಪಿ, ಸುಮ್ಮನೆ ಇರೋ, ನೀ ಎಷ್ಟಾಗಿದ್ದು ಜ್ಯೇಷ್ಠ ಆಗಿದ್ದೀಯೇ, ನಾನಿರೋ ತನಕ ನಿನಗೆ ಯೋಚನೆ ಇಲ್ಲ,
ನಾನಾದ್ಮೇಲೆ ನಿನಗೆ ರಾಜ್ಯ ಬರುತ್ತೆ ಅಂತ ಬುದ್ಧಿ ಹೇಳಿದ ನಾಟಕವನ್ನು ಮಾಡಿ ಆಮೇಲೆ ಕೊನೆಯಲ್ಲಿ ನಿನಗೋಸ್ಕರ ಎಲ್ಲ ಪ್ಲಾನ್ ಮಾಡಿದ್ದೇನಪ್ಪ, ಆ ಕಣಿಕ ಎಲ್ಲ ಮಾಡ್ತಾನೆ ಹೋಗಿ ಅಂತ ಹೇಳ್ತಾನೆ ಪಾಪಿ ಅವನು. ಎಂಥ ವಂಚಕ ನೋಡ್ಕೊಳ್ಳಿ. ಅದರಂತೆಯೇ ಪಾಂಡವರನ್ನೆಲ್ಲ ಜೂಜಲ್ಲಿ ಸೋಲಿಸಿ ಆಯಿತು. ನಿನ್ನೆ ಕೆಲವು ಧರ್ಮ ಸೂಕ್ಷ್ಮಗಳನ್ನು ಹೇಳಿದೆ. ಆ ಸೂಕ್ಷ್ಮಗಳಲ್ಲಿ ಭೀಷ್ಮ, ನಾನೇನಮ್ಮ ಹೇಳಿ, ನಿನ್ನ ಗಂಡನೇ ಮೊದಲಿಟ್ಟು ಸೋತಿದ್ದಾನೆ, ಅವನ್ನೇ ಕೇಳು, ಸೋತಿದ್ದೇನೆ ಅಂತ ಅವನೇ ಹೇಳಿದ ಅಂತ ಇದು ಇರ್ರೆಸಿಲ್ಯುಬಲ್ ಪಾಯಿಂಟ್ ಅನ್ನು ಹಾಗೆ ಮಾತನಾಡಿದ್ದವನು ಇಲ್ಲಿ ಮುಂದಕ್ಕೆ ಏನಾಗುತ್ತೆ, ಭೀಮಸೇನ ಪ್ರತಿಜ್ಞೆ ಮಾಡ್ತಾನೆ. ದ್ರೌಪದಿ ಮಾನಭಂಗಕ್ಕೆ ಯತ್ನ ಮಾಡಿದಾಗ ದುರ್ಯೋಧನ ಕೇಳ್ತಾನೆ ಸಭೆಯಲ್ಲಿ, ಧೃತರಾಷ್ಟ್ರ ಪಾರ್ಟಿ ವಿಟ್ನೆಸ್ಸು, ಎಲೆ ದ್ರೌಪದಿ, ನಿನ್ನ 5 ಗಂಡಂದ್ರು ನಿನ್ನ ಮಾನ ಕಾಪಾಡಲಿಲ್ಲ, ಈಗ ನಾನು ನಿನ್ನ ಸೀರೆ ಬಿಚ್ಚಿದ್ದೇನೆ, ನೀನು ರಾಜಾರೋಷವಾಗಿ ಗಂಡಂದರನ್ನು ಬಿಟ್ಟಿದ್ದೇನೆ ಅಂತ ಹೇಳು, ನಿನ್ನ ಅವಮರ್ಯಾದೆ ನಿಲ್ಲಿಸಿಬಿಡ್ತೇನೆ, ನನ್ನ ತೊಡೆಯನ್ನು ಹತ್ತಿ ಕುಳಿತುಕೋ, ನಾ ಗಂಭೀರವಾಗಿ ಸಭೆ ಮರ್ಯಾದೆಗೋಸ್ಕರ ಹೇಳ್ತಿದ್ದೇನೆ, ನಾನು ನಿನಗೆಂಥ ಭೋಗವನ್ನು ಕೊಡಬಲ್ಲೆ ಎಂಬುದಾಗಿ ಹೇಳಿ ಪಂಚೆಯನ್ನು ಬಿಚ್ಚಿ ದ್ರೌಪದಿಗೆ ತೋರಿಸಬಾರದನ್ನು ತೋರಿಸ್ತಾ ಪಾಪಿ ಸಭೆಯಲ್ಲಿ. ಭೀಮಸೇನ ಮುರಿದಿದ್ದು ಅದನ್ನ ಬರೀ ತೊಡೆಯಲ್ಲ, ತೊಡೆ ಮುರಿದ ಇದನ್ನು ಹೇಳೋದು ಸಂಕೋಚ ಪಟ್ಟುಕೊಂಡು ಲೇಖನಿಯಲ್ಲಿ ವೇದವ್ಯಾಸರು ಆ ತೊಡೆ ಮುರಿದ ಊರು ಭಂಗ ಅದು ಹೇಳ್ತಾರೆ. ಅವನು ತೋರಿಸಬಾರ್ದನ್ನು ತೋರಿಸಿದ್ದಾರೆ ಸಭೆಯಲ್ಲಿ, ಪುರುಷಾರ್ಥ ತೋರಿಸಿದ. ಭೀಮಸೇನ ಹಾಕಿ ಸುಮ್ಮನೆ ಇರ್ತಾನೆ. ಎಲ್ಲ ಪಾಪಿ, ಅದನ್ನು ಮುರಿದು ಸಾಯಿಸದೇ ಇದ್ರೆ ನಾನು ಕುಂತಿ ಪುತ್ರ ಅಲ್ಲ, ನನ್ನ ಸದ್ಗತಿ ಆಗದೆ ಹೋಗಲಿ ಅಂತ ಪ್ರತಿಜ್ಞೆ ಮಾಡಿದ. ದುಶ್ಯಾಸನ, ನಿನ್ನ ರಕ್ತವನ್ನು ನಾನು ಪಾನ ಮಾಡಿದ್ರೆ ನಾನು ಪಾಂಡುಪುತ್ರ ಅಲ್ಲ ಕಾಣು ಅಂತ ಹೇಳಿದ. ಈ ಪ್ರತಿಜ್ಞೆಯನ್ನು ಕೇಳಿ ಹೆದರಿ ಆಮೇಲೆ ಧೃತರಾಷ್ಟ್ರ ಅಷ್ಟೆಲ್ಲ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಭೀಷ್ಮ ಮಾಡಿದ್ದನ್ನ, ಅಮ್ಮ ದ್ರೌಪದಿ ಹೆದರಬೇಡ, ನನ್ನ ಮಕ್ಕಳೇನೇ ತಪ್ಪು ಮಾಡಿದ್ರು ಕ್ಷಮಿಸು, ವರಗಳನ್ನು ಕೊಡ್ತೇನೆ ಅಂತ ವರ ಕೊಟ್ಟಾಗ ನನ್ನ ಗಂಡಂದರು ದಾಸತ್ವದಿಂದ ಮುಕ್ತವಾಗಲಿ, ಅವರ ಆಯುಧಗಳು ಅವ್ರಿಗೆ ವಾಪಸ್ ಬರಲಿ, 2 ವರ ಕೇಳ್ಕೊಂಡ್ರು. ಇನ್ನೊಂದು ಕೇಳು ಅಂದ್ರೆ ಮುಂದೊಂದು ನನ್ನ ಗಂಡಂದರು ತಗೊಳ್ತಾರೆ, ನಾ ಕೇಳೋದಿಲ್ಲ ಅಂದ್ರು. ಗೆದ್ದಿದ್ದೆಲ್ಲ ವಾಪಸ್ ಹಾಕೊಟ್ಟ. ತಾನಿಟ್ಟು ಸೋತದ್ದು ಸರಿಯೋ ತಪ್ಪೋ ಇವನು ದೊಡ್ಡ ನಾಟಕ ಮಾಡ್ತಾ ಕೂತಿದ್ದಾನೆ ಭೀಷ್ಮ. ಹೌ ವಾಸ್ ಧೃತರಾಷ್ಟ್ರ ಏಬಲ್ ಟು ಗೆಟ್ ಆಲ್ ದಟ್ ಬ್ಯಾಕ್ ಟು ಧರ್ಮರಾಜ? ಹೇಳ್ರಿ, ಬೇಕಾದ ಕ್ರೈಸಿಸ್, ಬೇಡದ ಕ್ರೈಸಿಸ್ ಇಲ್ಲ. ಇಂಥ ಹುಚ್ಚು ನಾಟಕ ಇದು. ಆಮೇಲೆ ಪಾಂಡವರು ಕಾಡಿಗೆ ಹೋಗುವಾಗ ಅವನು ಕೇಳ್ತಾನೆ, ಅಯ್ಯೋ ಪಾಂಡವರು ಕಾಡಿಗೆ ಹೋದಾಗ ಹೇಗಯ್ಯ ಹೋದ್ರು? ಹೇಗೆ ಹೋದ್ರೆ? ಸಂಜಯ ಮುಸುಡಿ ತಿವಿತ ವಸ್ತ್ರೇಣ ಸಂವೃತ್ಯ ಮುಖಂ ಕುಂತಿ ಪುತ್ರೋ ಯುಧಿಷ್ಠಿರ, ತಲೆ ಮೇಲೆ ಮುಸುಕು ಹಾಕ್ಕೊಂಡು ಮುಖವನ್ನು ಮುಚ್ಚಿಕೊಂಡು ದಾರಿ ನೋಡ್ತಾ ಹೋದ ಧರ್ಮರಾಜ. ಬಾವು ವಿಶಾಲೋ ಸಂಪಶ್ಯನ್ ಭೀಮೋ ಗಚ್ಚತಿ ಪಾಂಡವ, ದೊಡ್ಡ ತೋಳನ್ನ ಮಸಲ್ಸ್ ನೋಡ್ತಾ ಹೋದ ಭೀಮಸೇನ. ಸಿಕತಾ ವಪನ್ ಸವ್ಯಸಾಚಿ, ಕೈಯಲ್ಲಿ ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾ ಮರಳನ್ನು ತೆಗೆದುಕೊಂಡು ಒಂದೊಂದು ಕಣವನ್ನು ಈ ಕಡೆ ಆ ಕಡೆ ಚೆಲ್ತಾ ಹೋದ ದುರ್ಯೋಧನನು. ಅರ್ಜುನ ಪಾಂಸೂಪಲಿತ ಸರ್ವಾಂಗ ಪಾಂಸೂಪಲಿಪ್ತ ಸರ್ವಾಂಗ ನಕುಲ, ಮೈಗೆಲ್ಲ ಕೆಸರನ್ನು ಬಳಿದುಕೊಂಡು ಹೋದ ನಕುಲ. ದರ್ಶನೀಯತಮೋ ಲೋಕೆ ಕೃಷ್ಣಾತು ಕೇಶೈ ಪ್ರಚ್ಛಾದ್ಯ, ತಲೆಗೂದಲನ್ನು ಮುಖದ ಮೇಲೆ ಬಿಟ್ಟುಕೊಂಡು ಅಳ್ತಾ ಹೋದ್ಲು ದ್ರೌಪದಿ ದೇವಿ. ಧೌಮ್ಯೋ ರೌದ್ರಾಣಿ ಸಾಮಾನಿ, ಸಾಮವೇದದಿಂದ ರುದ್ರ ಸೂಕ್ತಗಳನ್ನು, ಭಯಂಕರ ಸೂಕ್ತಗಳನ್ನು, ಹೆಣ ಹೊರವಾಗಿ ಹೇಳೋ ಸೂಕ್ತಗಳನ್ನು ಹೇಳ್ತಾ ಧೌಮ್ಯರು ಅವ್ರನ್ನ ಕಾಡಿಗೆ ಕರ್ಕೊಂಡು ಹೋದರು. ಹಾಗೆ ಸಹದೇವಂದು ಎಲ್ಲ ಇದನ್ನು ಹೇಳಿದ್ರೆ, ಅಯ್ಯೋ ಯೋ ಯೋ ಪಾಂಡವರು ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡು ಹೋದರೆ, ಅಯ್ಯೋ ಇದರ ಅರ್ಥ ಏನೋ, ಅರ್ಥ ಹೇಳಬೇಕೆ? ಕೇಳ್ತೇನೆ ಕೇಳು. ಇವನು ಪ್ರಶ್ನೆ ಕೇಳೋದು, ಸಂಜೆ ಚುಚ್ಚು ಉತ್ತರ ಕೊಡುವುದು, ಅದನ್ನು ಕೇಳಿಯೂ ಸಾಯದೆ ಬದುಕಿರುವುದು. ಆ ದುಷ್ಟನ ಜೀವನ. ಹೇಳ್ತಾನೆ, ನನ್ನನ್ನು ಮೋಸದಿಂದ ಗೆದ್ದಿದ್ದೀರಿ, ಆದ್ದರಿಂದ ನಾನು ಕಣ್ಣು ದೃಷ್ಟಿ ಬಿಟ್ಟು ನೋಡಿದರೆ ಊರಿಂದ ಕಾಡಿಗೆ ಹೋಗುವಾಗ ಊರೆಲ್ಲಿ ಸುಟ್ಟು ಹೋಗ್ತದೆ ಅಂತ ಧರ್ಮರಾಜ ವಸ್ತ್ರದಿಂದ ಮುಖ ಮುಚ್ಚಿಕೊಂಡು ಹೋದ. ತಪಸ್ಸು ಇದ್ದ ಅವನು. ನನ್ನ ಕೈಗಳಿಗೆ ಗದೆ ಯಾವತ್ತು ಬರುತ್ತೋ ಅಂತ ನೋಡ್ತಾ ಹೋಗ್ತಿದ್ದಾರೆ ಭೀಮ. ಅರ್ಜುನ ಇಲ್ಲಿ ಮರಳು ಕಾಳು ಚೆಲ್ಲುವಂತ ನಾನು ಬಾಣಗಳನ್ನು ಯಾವ ಪ್ರಯೋಗ ಮಾಡ್ತೇನೆಯೋ. ಸುಂದರನಾಗಿದ್ದ ನಕುಲ ತನ್ನ ಜೊತೆಯಲ್ಲಿ ಊರಿನ ಸ್ತ್ರೀರು ಓಡು ಬರದೇ ಇರಲಿ ಅಂತ ಮೈಗೆಲ್ಲ ಕೆಸರು ಬಳ್ಕೊಂಡು ಹೋಗಿದ್ದ. ಭವಿಷ್ಯ ಜ್ಞಾನವುಳ್ಳ ಸಹದೇವ ಕಣ್ಣಿನಿಂದ ಮುಂದೆ ಆಗೋದನ್ನು ತೋರಿಸದೇ ಇರಲಿ ಅಂತ ಮುಖವನ್ನು ಮುಚ್ಚಿಕೊಂಡು ಹೋದ. ದ್ರೌಪದಿ ತಲೆ ಬಿಚ್ಚಿಕೊಂಡು ಹೋದ್ಲು. ಈ ಊರಲ್ಲಿ ಧೃತರಾಷ್ಟ್ರನ ಸೊಸೆಯರಿಗೆ ಈ ಗತಿ ಬರುವುದು ಬೇಗ ಬರಲಿ ಅಂತ ಹೇಳಿ ದುಃಖಪಟ್ಟು ಹೋಗ್ತಾ ಇದ್ದಾಳೆ. ಧೌಮ್ಯರು ನಿನ್ನ ಮಕ್ಕಳಿಗೆ ಶ್ರಾದ್ದ ಮಾಡಿಸುವುದಕ್ಕೆ ಇವತ್ತೇ ಯಮಸೂಕ್ತವನ್ನು ಹೇಳ್ತಾ ಹೋಗ್ತಿದ್ದಾರೆ. ಇದು ವನಪರ್ವದ ಕೊನೆಯ ಅಧ್ಯಾಯ.
ಅಯ್ಯೋ ಇದು ಹೀಗಾಯ್ತಲ್ಲ. ಧೃತರಾಷ್ಟ್ರ ಕೇಳಿದ, ನನಗೆ ಯಾಕೆ ಎದುರು ಬುದ್ಧಿ ಬಂತು? ಅವನ್ನೇ ಕೇಳ್ತಾನೆ, ಜೂಜಾಡಿಸ್ಬೇಕು, ಪಾಂಡವ ಸರ್ವಸ್ವ ಕಸ್ಕೊಳ್ಬೇಕು, ನನಗ್ಯಾಕೆ ದುರ್ಬುದ್ಧಿ ಬಂತೋ? ಸಂಜಯ ಕಾಯ್ಕೊಂಡಿದ್ದ ಈ ಮಾತು ಹೇಳಿದ, ದೇವತೆಗಳು ಯಾವನನ್ನಾದರೂ ಕೊಲ್ಲಬೇಕು ಅಂತ ಇಷ್ಟಪಟ್ಟರೆ ಅವರು ಕೈಯಲ್ಲಿ ಬಡಿಗೆ ದೊಣ್ಣೆ ಹಿಡ್ಕೊಂಡು ಕೊಲ್ಲೋದಿಲ್ಲ, ಬುದ್ಧಿಯನ್ನು ಕೆಡಿಸ್ತಾರೆ. ಬುದ್ಧಿ ಕೆಟ್ಟವನು ಹೀಗೆಲ್ಲ ಮಾಡ್ತಾನೆ. ಅದಕ್ಕೆ ನೀನೇ ಉದಾಹರಣೆ ರಾಜನ್. ಯಸ್ಮೈ ದೇವ ಪ್ರಯಚ್ಛಂತಿ ಪುರುಷಾಯ ಪರಾಭವಂ ಬುದ್ಧಿಂ ತಸ್ಯಾಪಕರ್ಷಂತಿ ವಿನಾಶೇ ಸಮುಪಸ್ಥಿತೆ ಬುದ್ಧೌ ಕಲುಷಭೂತಾಯಾಂ ಅನಯೋ ನಯ ಸಂಕಾಶಃ ಅರ್ಥಾಶ್ಚ ಅನರ್ಥರೂಪೇಣ ಉತ್ತಿಷ್ಠಂತಿ ವಿನಾಶಾಯ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ನಿದರ್ಶನ ಇಂಥದ್ದು ಒಂದು 10 ಕಡೆ ಬರ್ತದೆ. ಇಂಥ ಧೃತರಾಷ್ಟ್ರ ಏನು ಸುಖ ಪಡಲಿಲ್ಲ. ಮಕ್ಕಳೆಲ್ಲ ಸತ್ರು. ಇವತ್ತೆಷ್ಟು ಅಕೌಂಟ್ ಅಂತ ದಿವಸ ಹಾಕಿಕೊಳ್ಳೋರು ಮಹಾಭಾರತ ಯುದ್ಧದಲ್ಲಿ. ಭೀಷ್ಮ ಸಾಯುವ ಹೊತ್ತಿಗೆ 49 ಧೃತರಾಷ್ಟ್ರ ಪುತ್ರರನ್ನು ಒಬ್ಬನೇ ಭೀಮ ಕೊಂದು ಹಾಕಿದ್ದ. 100 ಅವನೇ ಕೊಂದ. ಒಬ್ಬರನ್ನು ಉಳಿಸಲಿಲ್ಲ ತರ್ಪಣ ಶ್ರಾದ್ದ ಮಾಡೋದಕ್ಕೆ. ಅವನ ಹೊಟ್ಟೆ ಸಂಕಟ ಎಷ್ಟರ ಮಟ್ಟಿಗಿತ್ತು ಅಂದರೆ, ಮುಂದಿನ ಕಥೆಯೆಲ್ಲ ಹೇಳಿ ಮುಗಿಸ್ಬಿಡ್ತೀನಿ. 100 ಮಕ್ಕಳು ಸತ್ತ ಮೇಲೆಯೂ ಈ ಪಿಂಡ ಸಾಯಲಿಲ್ಲ. ಅವನಿದೆ ಬದುಕಬೇಕು ಅಂತ ಧನಾಶ ಜೀವಿತಾಶಾಚ ಜೀರ್ಯತೋಪಿ ನ ಜೀರ್ಯತಃ. ಯಯಾತಿಗೀತೆ. ದುಡ್ಡು ಸಂಪಾದನೆ ಮಾಡಬೇಕು, ಬದುಕಬೇಕು ಅನ್ನೋ ಆಸೆ. ಅಹೋ ಮಹೀಯಸಿ ಜಂತೋಹೋ ಜೀವಿತಾಶಾ ಪ್ರವರ್ತತೆ. ಭಾಗವತದಲ್ಲಿ ವಿದುರ ಬಂದು ಹೇಳ್ತಾನೆ, ಮಹಾರಾಜರೇ, ನಿನ್ನ ಮಕ್ಕಳೆಲ್ಲ ಹೋಗಿ 16 ವರ್ಷ ಆಯಿತು, ಇನ್ನೂ ಬದುಕಿದ್ದೀಯೇ. ಭೀಮಾಪವರ್ಜಿತಂ ಪಿಂಡಂ. ನಾಯಿ ತಿನ್ನೋ ಅವನು ಹಾಕಿದ ಅನ್ನ ತಿಂತ ಕೂತಿದ್ದೀಯೇ. ಅವನು ಹೇಗೆ ಅನ್ನ ಹಾಕ್ತಾನೆ ಗೊತ್ತಾ ನಿನಗೆ? ಕಂಡಿಲ್ಲ ಅವನಿಗೆ. ಬಾಳೆ ಎಲೆಯನ್ನ ಅಗ್ರ ಬಲಗಡೆಗೆ ಬರುವಂತೆ ಏಕೋದ್ದಿಷ್ಟ ಶ್ರಾದ್ದಕ್ಕೆ ಒಬ್ಬರಿಗೆ ಮಾಡ್ತಾರೆ ನೋಡಿ, 11ನೇ ದಿವಸದಲ್ಲಿ ಬಲಗಡೆ ತುದಿಗೆ ಅಗ್ರ ಬರುವ ಅಂತ ಮಾಡಿ ಒಂದು ದೊಡ್ಡ ಪಿಂಡವನ್ನು ಅನ್ನ ತಗೊಂಡು ಬಂದು ಧೃತರಾಷ್ಟ್ರನಿಗೆ ಹೆಬ್ಬೆರಳಿನ ಮೇಲೆ ಸತ್ತವರು ಕೊಡ್ತಾರಲ್ಲ, ಹಾಗೆ ತರ್ಪಣದಂತೆ ಹಾಕ್ತಿದ್ದ ಭೀಮ. ತಿನ್ನು. ಭೀಮ ಅಪವರ್ಜಿತ ಅಂತ ಇಲ್ಲಿ ಶಬ್ದ. ತಿಂದು ಮಿಕ್ಕದ್ದು ನಾಯಿಗೆ ಹಾಕೋಗೆ ಅಂತ ಒಂದು ಅರ್ಥ. ಇದು ಈ ಕ್ರಮದಲ್ಲಿ ಪಿತೃಗಳಿಗೆ ಹೀಗೆ ಕೊಡಬೇಕು, ದೇವತೆಗಳಿಗೆ ಹೀಗೆ ಕೊಡಬೇಕು, ಬ್ರಹ್ಮನಿಗೆ ಹೀಗೆ ಕೊಡಬೇಕು. ಇದು ತರ್ಪಣ ವಿಧಿ ಇದೆ. ಭೀಮಾಪವರ್ಜಿತಂ ಪಿಂಡ. ಕಣ್ಣಿನ ನೋಡಿಬಿಟ್ಟ ವಿದುರ, ಅಯ್ಯೋ ಅವನು ತರ್ಪಣ ಹಾಕೋ ಹಾಗೆ ಮಾಡ್ತೀವಿ, ತಿಂತಾ ಇದೆಯಲ್ಲ ನೀನು ಹೆಣ ತಿಂದಾಗ ಅದನ್ನು. ಸುಮ್ಮನೆ ಅಷ್ಟೇ ಅಲ್ಲ, ಮುಂದೆ ಇನ್ನೊಂದು ಪರ್ವದಲ್ಲಿ ಬರುತ್ತೆ ಕಥೆ. ಎಲ್ಲ ಓದಿದ್ರೆ ಒಳ್ಳೆ ಆಗಿಬಿಡುತ್ತೆ ನನಗೆ. ಅನ್ಫಾರ್ಚುನೇಟ್ಲಿ ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ಅವರ್ ಪೇಷನ್ಸ್ ಅಂಡ್ ಟೈಮ್. ಭೀಮ ಅಡಿಗೆ ತಾನೇ ಬಡಿಸೋನು. ಈ ಮುದುಕನಿಗೆ ಅನ್ನ ನಾನೇ ಬಡಿಸ್ತೀನಿ. ಅಡಿಗೆ ಅವ್ರು ಯಾರಿದ್ರು 100 ಜನ ನೀವು ಬರ್ತಕ್ಕದ್ದಲ್ಲ, ಮುದುಕ ಉಂಟು ನಾನುಂಟು. ಇವನಿಗೆ ಅದು ಬೇಡ ಆಗಿತ್ತು. ಯಾರು ಬೇರೆಯವ್ರು ಇಲ್ಲ ದೊಡ್ಡಪ್ಪ ನಾನೇ ಬಡಿಸ್ತೀನಿ ಪ್ರೀತಿಯಿಂದ. ಊಟ ಬಡಿಸ್ತಾ ಆ ಸೌಟಿಗೆ ಊಟ ಹಿಡ್ಕೊಂಡು ಅಡಿಗೆ ಮನೆಯಲ್ಲಿ ನಿಂತು ತನ್ನ 100 ಜನ ಪರಿಚಾರಕರನ್ನ ಇಟ್ಕೊಂಡು, ಎಲೆಯಲ್ಲ 100 ಜನ ಕೌರವರನ್ನ ಒಬ್ಬನೇ ಕೊಂದವನು ಯಾವನೋ? ಬುದ್ಧಿ ನೀವೇ. ತೋಳೆ ಎಂಥದ್ದು? ಸ್ವಾಮಿ ದುಶ್ಯಾಸನ ಬುದ್ಧಿ ಅವ್ರನ್ನ ಎಳೆದಾಡಿದ್ದು. ಕೈ ಎಂಥದ್ದೋ? ಅವನ ಹಲ್ಲನ್ನು ಮುರಿದಿದ್ದು. ಇದು ಮಂತ್ರ. ಅದು ಯಾವ ಶಕ್ಯಂಶ ವೈಶ್ಯೇ. ಶ್ರಾದ್ದದಲ್ಲಿ ಸ್ವಾಮಿಗಳೇ ನೀವು ಊಟ ಮಾಡುವಾಗ ಯಾನಿ ಕಾನಿಜ ಸೂಕ್ತ ನೀವು ಹೇಳ್ತಾರೋ ಶ್ರಾದ್ದದಲ್ಲಿ ವೈದಿಕ ಮಂತ್ರಗಳನ್ನು ನಿಮ್ಮ ಕಿವಿಗೆ ಇಂಪಾಗಿರುವುದನ್ನು ಯಾವ ಚಕ್ಯಂಶ ವೈಶ್ಯೇ ಶ್ರಾವಯ ಅಂತ ಅವ್ರು ಅನ್ಬೇಕು. ಸಹಸ್ರ ಶೀರ್ಷ ಪುರುಷ ಶ್ರೀ ಸೂಕ್ತ. ಇವು ಭೀಮ ಹೇಳ್ತೀವಿ ಸೂಕ್ತ. ಇದು 100 ಮಕ್ಕಳನ್ನು ಕೊಂದವ್ರು ಯಾರೋ. ಅದು ಹೇಳಿ ಹೊಟ್ಟೆ ಉರಿಸಿ ಮುದುಕರಿಗೆ ತಿನ್ನೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಇದು ಎಷ್ಟು ಸ್ಥಿತಿ ಆಯ್ತಲ್ಲ. ಪ್ರತಿ ವರ್ಷ ದುರ್ಯೋಧನಾದಿಗಳು ಶ್ರಾದ್ದ ಒಂದೇ ದಿವಸಕ್ಕೆ ಮಾಡಬೇಕು. 100 ಮಕ್ಕಳು ಶ್ರಾದ್ದ. ಅವನಿಗೆ ದುಡ್ಡಿಲ್ಲ, ಚಕ್ರವರ್ತಿ ಅಲ್ವಲ್ಲ. ಧರ್ಮರಾಜ ವಿದುರನ ಹತ್ರ ಕರೆದು ಸ್ವಲ್ಪ ದುಡ್ಡು ಬೇಕಲ್ಲ. ಇಲ್ಲ, ದುಡ್ಡು ನಾನು ಕೊಡೋ ಹಾಗಿಲ್ಲ, ಬೊಕ್ಸ ಅಪವ್ಯ ಆಗಬಾರ್ದು, ಧರ್ಮರಾಜನ ಕೇಳಬೇಕು. ಧರ್ಮರಾಜನ ಹತ್ರ ಇವನು ಹೋಗಿ ಮಕ್ಕಳಿಗೆ ಶ್ರಾದ್ದ ಮಾಡಬೇಕು ಕಾಣೋ, ಸ್ವಲ್ಪ ದುಡ್ಡು ಕೊಡೋ ಅಂತ ಕೇಳೋ ಹೊತ್ತಕ್ಕೆ ಅದೇನು ಮಾಯದಿಂದೋ ಪತ್ತೆ ಮಾಡ್ಕೊಂಡು ಭೀಮಸೇನ ಅಲ್ಲಿ ಹಾಜರಿರ್ತಿದ್ದ. ಬರ್ದಿದ್ದೆ ನೋಡಿ 18 ದಿವಸಗಳು ಕಥೆಯಲ್ಲಿ. ಇವನು ಕೇಳೋ ಹೊತ್ತಿಗೆ ಭೀಮಸೇನ ಬಂದು, ತಮ್ಮ ಪಾಪಕ್ಕೆ ತಾವೇ ಸತ್ತವ್ರು ಇವ್ ಶ್ರಾದ್ದ ಬೇರೆ ಮಾಡಬೇಕೆ, 1 ಪೈಸಾ ಕೊಡ್ತಕ್ಕದ್ದಲ್ಲ, ಕೊಟ್ಟು ನಿಂತಲ್ಲೇ ಹೊಡೆದು ಬಿಡ್ತಾರೆ ಅವನು ಧರ್ಮರಾಜನಿಗೆ. ಅವನ ಸಂಕಟ, ಆ ಹೊಟ್ಟೆ ಸಂಕಟ, ದ್ರೌಪದಿ ಮಾನಭಂಗ ಆದದ್ದು ಸಂಕಟ ಒಬ್ಬನಿಗೆ ಕೊನೆಯ ತನಕ ಅಷ್ಟು ಉಳಿದಿತ್ತು, ಕೊಡ್ತಕ್ಕದ್ದಲ್ಲ. ಆಮೇಲೆ ಧರ್ಮರಾಜ ತಾನು ಸ್ವಂತ ಕೂಡಿ ಹಾಕೊಂಡಿದ್ದ ಪರ್ಸನಲ್ ಮನಿ ಟ್ರೆಷರಿ ಕೊಟ್ಟ, ಸರ್ಕಾರದ ವೆಚ್ಚ ಮಾಡೋ ಹಾಗಿಲ್ಲ ಅಂತ ಬರೆದಿದ್ದಾರೆ ವೇದವ್ಯಾಸರು.
ಮಕ್ಕಳು ಸತ್ತ ಮೇಲೆ ದುರ್ಯೋಧನ ಹೋದ ಮೇಲೆ ಅವನಂತೆ ಭೀಮನಂತೆ ಒಂದು ಪ್ರತಿಮೆಯನ್ನು ಮಾಡಿ, ಕೇಳಿದ್ದೀರಿ ಆಯಿಸಿ ಪ್ರತಿಮೆ, ಅದನ್ನು ತಬ್ಬಿಕೊಳ್ಳೋ ನೆಪದಲ್ಲಿ ಕಪಟ ಎಷ್ಟು ಮಾಡಿದ್ದಾನೆ. ಇವನೆಲ್ಲವೇ ನನ್ನ ಮಗನನ್ನು ಕೊಂದವನು ಭೀಮ, ಬಾರೋ ತಬ್ಬಿಕೊಳ್ತೇನೆ ಅಂದರೆ ಒಂದು ಕಬ್ಬಿಣದ ಪ್ರತಿಮೆಯನ್ನು ವಾಸುದೇವ ಮುಂದಕ್ಕೆ ತಳ್ಳಿದ. ಅದು ಎಲ್ಲಿ ಪ್ರತಿಮೆ? ದುರ್ಯೋಧನ ಎರಕ ವಹಿಸಿದ್ದು. ಅದು ಇದು ಮಹಾಭಾರತದಲ್ಲಿ ನಾಳೆ ಶ್ಲೋಕ ಓದಿ ತೋರಿಸ್ತೇನೆ. ಮಹಾರಾಜರೇ, ನಿನ್ನ ಮಗ ಎರಕ ವಹಿಸಿದ ಪ್ರತಿಮೆ, ಪ್ರತಿನಿತ್ಯ ಅವನು ಡಮ್ಮಿ ಫೈಟ್ ಮಾಡ್ತಿದ್ದ ಗುಜ್ದಿ, ಭೀಮನ ಜೊತೆಯಲ್ಲಿ ಮುರಿದಿದ್ದ ಪ್ರತಿಮೆಗಳಲ್ಲಿ ಎಲ್ಲಿವೆ, ಒಂದು ಉಳಿದಿತ್ತು. ನೀವೇನು ಮಾಡ್ತೀರಿ ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ಇದನ್ನು ತಳ್ಳಿದ್ದೆ ನೋಡಿ ಇಂದ ಕೃಷ್ಣ. ಅದನ್ನು ತಬ್ಬಿಕೊಂಡ್ರೆ ಒಳಗಿನ ಕ್ರೋಧ, ಮೈಯಿನ ಶಕ್ತಿ ಅದು 1000 ಚೂರಾಗಿ ಸಿಡಿದು ಚೂರಾಯಿತು. ಭೀಮನೇನಾದರೂ ತಳ್ಳಿಬಿಟ್ಟಿದ್ರೆ ಏನು ಗತಿ ಆಗ್ತಿತ್ತು ಆ ಹೊತ್ತಲ್ಲಿ ನೋಡಿ. ಅದು ಕೃಷ್ಣ ಹಾಕಿ ಕಾಪಾಡಿದ ಭೀಮನನ್ನು, ಧರ್ಮರಾಜನನ್ನು. ಇದೆಲ್ಲದ್ರೂ ಕೃಷ್ಣನ ಮಹಿಮೆ, ಅವನ ತಂತ್ರಗಾರಿಕೆ ನೋಡಿ. ಅದು 1000 ಕಣಿಕನನ್ನು ಹಾಕಿದ ಒಂದು ಕೃಷ್ಣ ಆಗ್ತಾನೆ, ಯೋಚನೆ ಮಾಡಿಕೊಳ್ಳಿ. ಇಂಥವನು ಕೊನೆಯಲ್ಲಿ ಹೇಳ್ತಾನೆ ವಿದುರ, ನೀನು ವಾನಪ್ರಸ್ಥಕ್ಕೆ ಬುದ್ಧಿ ಬರಲಿಲ್ಲವಲ್ಲ ನಿನಗೆ? 16 ವರ್ಷ ಆಯಿತು ಕೂಳು ತಿಂತಾ ಇದ್ದೆ, ಪಿಂಡವನ್ನು ಬಿದ್ದಿದ್ದೀಯಲ್ಲ, ಹಾಗಿದ್ರೆ ವಾನಪ್ರಸ್ಥಕ್ಕೆ ಹೊರಡಲೇ? ಇನ್ನು ಕೇಳ್ತಾ ಕೂತಿದ್ದೀಯ ಕಣಿಯನ್ನ ಮುಹೂರ್ತ, ಹೊರಡು. ಅವನಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಜನ ಎಲ್ಲ ಮಾತಾಡ್ಕೊಡ್ತಿದ್ರು, ಗೂಳಿ ಇದ್ದಾಗಿದ್ದಾನೆ, ತಿಗಣೆ ಇದ್ದಾಗ ಇನ್ನೊಬ್ಬರು ರಕ್ತ ತಿಂದು. ಅದನ್ನು ಕೇಳಿಸಿ ಒಂದು ದಿವಸ 2 ದಿವಸಕ್ಕೊಮ್ಮೆ ಊಟ ಮಾಡೋದು, 3 ದಿವಸಕ್ಕೊಮ್ಮೆ ಊಟ ಮಾಡೋದು, 8 ದಿವಸಕ್ಕೊಮ್ಮೆ ಊಟ ಮಾಡೋದು, ಬರೀ ನೀರು ಕುಡಿಯೋದು, ನೆಲದಲ್ಲಿ ಮಲಗುವುದು, ಇಷ್ಟೆಲ್ಲ ಮಾಡಿದರೂ ಬೊಜ್ಜು ಇಳಿಯಲಿಲ್ಲ. ಅಷ್ಟು ವರ್ಷದ್ದು ತಾನೇ ಹೇಳ್ಕೊಳ್ತಾನೆ ಧೃತರಾಷ್ಟ್ರ. ನಾನೇನು ಮಾಡಿದ್ರು ವೆಯ್ಟ್ ಇಳೀತಿಲ್ಲ, ನಾನೇನು ಮಾಡಲಿ? ವಿದುರ ಹೇಳ್ದ, ನೀ ಕಾಡಿಗೆ ಹೋಗಬೇಕು, ಊರಲ್ಲಿರ್ತಕ್ಕದ್ದಲ್ಲ, ಗೆಟ್ ಔಟ್. ನೀನು ಬರ್ತೀಯಾ? ನಾನು ಬರ್ತೇನೆ ನಡಿಯಿಂದ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಸಂಜಯ ಇವರು 5 ಜನ ಮಹಾಪ್ರಸ್ಥಾನ ಹೊರಡ್ತಾರೆ. ಧರ್ಮರಾಜನಿಗೆ ಹೇಳಿದೆ ಕೇಳಿದೆ. ಧರ್ಮರಾಜ ಬಂದು ಹೇಳ್ತಾನೆ, ಮಹಾರಾಜ ನಿನ್ನ ಮನಸ್ಸು ಅವನ ಒಳ್ಳೆತನ ನೋಡ್ರಿ. ಪ್ರಭು, ನೀನು ದೊಡ್ಡಪ್ಪ, ರಾಜ್ಯ ಆಳ್ತಿದ್ದವನು, ನಿನಗೆ ನಾನು ರಾಜ್ಯ ಆಳೋದು ಇಷ್ಟ ಇಲ್ದಿದ್ರೆ ನಿನಗೆ ಒಬ್ಬ ವೇಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಪುತ್ರ ಯುಯುತ್ಸು ಅಂತಿದ್ದ 101ನೇವನು, ಅವನಿಗೆ ಬೇಕಾದ್ರೆ ಪಟ್ಟವನ್ನು ಕಟ್ಟಿ ಔರಸ ಪುತ್ರ, ನಾ ಕಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ ಧರ್ಮರಾಜ. ಮಗು ನಿನ್ನಂಥವನ್ನ ಪಡೆದನಲ್ಲೋ ಅಂತ ಒಂದು ಮಾತನ್ನಾಡೋದಿಲ್ಲ ಧರ್ಮರಾಜ. ಕಪಟ ಸ್ವಲ್ಪವೂ ಗೊತ್ತಿಲ್ಲದೆ ಒಬ್ಬ ದೊರೆ. ಅವನದು ಎಕ್ಸೆಸ್ ಆಫ್ ಗುಡ್ನೆಸ್ ಅನ್ನೋದು ಅಷ್ಟೇ ಅವನ ದೋಷ. ನಾಳೆ ಯುಧಿಷ್ಠಿರನ ಪಾತ್ರ ತಗೊಳ್ತೇನೆ. ಅವನು ಅತಿ, ಮಹಾತ್ಮ ಗಾಂಧಿಯವರ ಹಾಗೆ ಅಹಿಂಸೆಯನ್ನು ಅತಿ ಮಾಡಿದ ಅನ್ನೋದೊಂದು ದೋಷವೇ ಹೊರತು ಬಹಳ ಸಾಧ್ಯ ಇನ್ನೊಬ್ಬರು ಕಷ್ಟಪಟ್ಟ ಸಹಿಸ್ತಾ ಇರಲಿಲ್ಲ. ಮಹಾಧರ್ಮದ ಗೊಡ್ಡ. ಇಂಥ ಧೃತರಾಷ್ಟ್ರ ಸಹಿಸಬೇಕಾದ್ರೆ ನಿನ್ನ ಆ ಮಗನಿಗೆ, ಆ ಸೂಳೆ ಮಗನಿಗೆ ಬೇಕಾದ್ರೆ ನೀನು ಪಟ್ಟಾಭಿಷೇಕ ಮಾಡು, ನಾ ಹೋಗ್ತೀನಿ ಕಾಡಿಗೆ. ಹೊರಟ. ಇನ್ನು ಕಾಡಿಗೆ ಹೊರಟ ಹೇಳಿದೆ ಕೇಳಿದೆ. ವಿದುರನು ಹಿಂದೆ ಬರ್ತಾನೆ. ವಿದುರ ವೈರಾಗ್ಯದಿಂದ ಒಂದು ಮರದ ಹತ್ರ ನಿಂತುಕೊಂಡು ಯೋಗದಿಂದ ಶರೀರ ಬಿಡ್ತಾನೆ. ಚಿಕ್ಕಪ್ಪ ಎಲ್ಲಿ ಹೋದೆ ಅಂತ ಹುಡುಕ್ತಾ ಧರ್ಮರಾಜ ಬಂದರೆ ಅವನೆದುರಿಗೆ ನಿಂತಿದ್ದವನು ಕೊನೆಯಲ್ಲಿ ಉಸಿರನ್ನು ಬಿಡುವಾಗ ಪ್ರಾಣಾಯಾಮದಿಂದ ಮಹಾಯೋಗೀಶ್ವರನಾದ ವಿದುರ ಕೊನೆಯ ಉಸಿರನ್ನು ಧರ್ಮರಾಜನ ಬಾಯಲ್ಲಿ ಹಾಕಿ ತಾನು ಪ್ರಾಣವನ್ನು ಬಿಡುತ್ತಾನೆ. ಬಹಳ ದುಃಖ ಆಗುತ್ತೆ ಮಹಾಭಾರತ ಓದುವಾಗ. ದಿಗಂಬರ ವ್ರತದಲ್ಲಿ ಪ್ರಾಣ ಬಿಟ್ಟುಬಿಟ್ಟ. ಇವನು ಮುಂದೆ ಕಾಡಿಗೆ ಹೋದರು. ಆ ಕುಂತಿ ತನ್ನ ಕಥೆ ಹೇಳ್ಕೊಳ್ಳೋ ಒಂದು ಆತ್ಮಚರಿತ್ರೆ ಬರೆದಿದ್ದೇನೆ, ಇದೆಲ್ಲ ಹೇಗಾಯಿತು, ಕೊನೆ ಚಾಪ್ಟರ್ಸ್ ಓದಿ, ನಿದ್ದೆ ಬರೋದಿಲ್ಲ ನಿಮಗೆ. ಒಂದು ಕಾಳ್ಗಿಚ್ಚು ಎಲ್ಲ ಕಡೆಯಿಂದ ಆವರಿಸಿಕೊಂಡು ಹೊಗೆ ಕೆಮ್ಮೋಕ್ಕಾಗದೆ ಮುದುಕ, ಅಯ್ಯೋ ದಾರಿ ತೋರಿಸು ಸಂಜೆನಿಗೆ ಕೇಳ್ತಾನೆ. ಎಲ್ಲಿ ದಾರಿ ತೋರಿಸೋದು ಮಹಾರಾಯರೇ, ಮುಗಿದೋಯ್ತು ದಾರಿ, ಕೊನೆಗೆ ಬಂದಿದ್ದೇವೆ ಅಂತ ಹೇಳುವಾಗ ಎಲ್ಲಿ ಹೋದ್ಲು ಕುಂತಿ ಏಕಾಂತದಲ್ಲಿ ಒಂದು ಕಡೆ ಕೂತ್ಕೊಂಡು ಯೋಗಾಸನದಲ್ಲಿ ಆ ಕಾಳ್ಗಿಚ್ಚು ಬಂದದ್ದನ್ನು ಸ್ವಾಗತ ಮಾಡಿ ಬೆಂಕಿಯಲ್ಲಿ ಉರಿದು ಬೂದಿ ಆಗ್ತಾಳೆ. ಸಂಜೆಯ ಉರಿದು ಬೂದಿ ಆಗ್ತಾನೆ. ಅಯ್ಯೋ ನಾನು ಹೋಗ್ತಾ ಇದ್ದೇನೆ ಅಂತ ಕಿರುಚಾಡ್ತಾ ಸಾಯ್ತಾನೆ ಧೃತರಾಷ್ಟ್ರ. ಕಾಡು ಕುರಿಯನ್ನು ಸುಟ್ಟಂತೆ ಅಗ್ನಿ ಸುಟ್ಟು ಹಾಕ್ತದೆ. ಇಂಥ ದುರಂತದಲ್ಲಿ ಸಾಯ್ತಾರೆ ಒಬ್ಬ ಪಾಪಿ. ನಮ್ಮ ದೇಶದಲ್ಲಿ ನೋಡಿದ್ದೇವೆ ಎಂತೆಂಥ ದುಷ್ಟರು ಹೇಗೆಲ್ಲ ಸತ್ರು, ಇನ್ನೂ ಸಾಯೋರಿದ್ದಾರೆ, ಕ್ಯೂನಲ್ಲಿದ್ದಾರೆ. ಇದು ಕಲಿಯುಗ. ಕಣ್ಣೆದರಿಗೆ ಪ್ರಮಾಣ ಮಾಡಿ ತೋರಿಸುತ್ತೆ. ಮಹಾಭಾರತವನ್ನು 2 ಕೈಯಿಂದ ಮುಟ್ಟಿ ಪ್ರಮಾಣ ಮಾಡ್ತೇನೆ, ನಿಮ್ಮ ಕಣ್ಣೆದರಿಗೆ ಫಲವನ್ನು ತೋರಿಸ್ತದೆ. ಇಂಥ ದುರ್ದೈವಿ ರಾಷ್ಟ್ರಕ್ಕೆ ಇಂಥ ದೊಡ್ಡ ಆಪತ್ತನ್ನು ತಂದೆ ಒಂದು ಭಯಂಕರ ಯುದ್ಧವನ್ನು ಜನತೆಯ ಮೇಲೆ ಹೇರಿದ ಮಹಾಪಾಪಿ ಧೃತರಾಷ್ಟ್ರ. ಇವನ ಹೆಸರು ಹೇಳಿ ಯಾತಕ್ಕೆ ಮಂಗಳ ಮಾಡ್ತೀವಿ ಅಂತ ಕೇಳಬೇಡಿ. ಮಂಗಳ ಆಗಬೇಕು. ಅವನ ಹೆಸರು ಹೇಳಿ ಮಂಗಳವಲ್ಲ, ಮಂಗಳ ಆಗಬೇಕು. ಅದು ಮುಗಿದಿದೆ ಅಂಥೇಳಿ ಇವತ್ತು ಮಂಗಳವನ್ನು ಪಾಡ್ತೇನೆ. ನಾಳೆ ಯುಧಿಷ್ಠಿರನ ಪಾತ್ರವನ್ನು ತಗೊಳ್ತೇವೆ. ಭೀಷ್ಮದ್ರೋಣ ತಟ ಜಯದ್ರಥ ಜಲ ಗಾಂಧಾರ ನೀಲೋತ್ಪಲ ಶಲ್ಯಗ್ರಾಹವತಿ ಕೃಪೇಣ ವಹಿನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣನದಿ ಕೈವರ್ತಕೆ ಕೇಶವೇ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ
ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ 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 ಕೃಷ್ಣಾರ್ಪಣಮಸ್ತು.